ಎಲ್ಲರಿಗೂ ನಮಸ್ಕಾರ. ಈಗ ಒಂದು ತಿಂಗಳ ಹಿಂದೆ ನಾನು ರಾಜೇಶ್ ಪದ್ಮಾರ್ ಅವ್ರದ್ದು ಮಾತಾಡಬೇಕಾದ್ರೆ ಒಂದು ಸಜೆಷನ್ ಹೇಳಿದೆ. ಏನು ಅಂತ ಹೇಳಿದ್ರೆ, ಹಿಂದೆ ಎಲ್ಲ ರಾಷ್ಟ್ರೋತ್ಥಾನದಲ್ಲಿ ಮತ್ತು ರಾಷ್ಟ್ರೋತ್ಥಾನದ ಬಳಗದ ವತಿಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೂರು ದಿವಸಗಳ ಉಪನ್ಯಾಸ ಮಾಲೆಯನ್ನು ಮಾಡ್ತಿದ್ರು. ಈಗಂತೂ ಪುಸ್ತಕೋತ್ಸವದ ಸಂದರ್ಭದಲ್ಲಿ ಒಂದು ವಾರಗಟ್ಟಲೆ ಉಪನ್ಯಾಸ ನಡೆಯುತ್ತೆ. ಆದರೆ ಅವಾಗೇನಾಗುತ್ತೆ ಅಂದರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ವಿಷಯದ ಬಗ್ಗೆ ಉಪನ್ಯಾಸವನ್ನು ಮಾಡ್ತಾರೆ. ಅದಕ್ಕೆ ಒಂದು ಸರ್ತಿ ನನಗನ್ನಿಸ್ತು, ಈ ಥರದ್ದನ್ನು ವರ್ಷಕ್ಕೊಂದು ಸತಿನೋ 2 ವರ್ಷಕ್ಕೊಂದು ಸತಿನೋ ನಾನೇ ಮಾತಾಡಬೇಕು ಅಂತಲ್ಲ, ಬೇರೆ ಬೇರೆಯವರು ಒಂದು ಫೋಕಸ್ಡ್ ಆಗಿರೋವಂಥ ಟಾಪಿಕ್ಕು, ಅದಕ್ಕೆ ಬೇರೆ ಬೇರೆ ಆಯಾಮಗಳಿರಬಹುದು. ಯಾವುದನ್ನು ನಾವು ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ಇಟ್ಕೊಂಡು ಮಾಡೋದು ಒಳ್ಳೆಯದು. ಅದು ವಿಶೇಷವಾಗಿ ರಾಷ್ಟ್ರೋತ್ಥಾನ ನಮ್ಮ ನಾಡಿನ ಬಹಳ ದೊಡ್ಡ ವೈಚಾರಿಕ ಆಂದೋಲನವನ್ನು ಸೃಷ್ಟಿ ಮಾಡಿದಂಥ ಸಂಸ್ಥೆ. ಆ ಹಿನ್ನೆಲೆಯಲ್ಲಿ ಮಾಡ್ಬೋದು ಅಂತ ಹೇಳಿದಾಗ ಅವರು ಸ್ನೇಹಿತರಾದ ಪದ್ಮಾರ್ ಅವರು ಒಪ್ಕೊಂಡ್ರು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಹೀಗೆ ಹೇಳ್ಬೋದು, ಕಾಲದ ವಿಕಟತೆ ಅಥವಾ ಕಾಲದ ವಿಡಂಬನೆ ಹೆಂಗಿರುತ್ತೆ ಅಂದರೆ, ಇಲ್ಲಿರುವಂಥ ಹಿರಿಯರಿಗೆ ಸ್ವಲ್ಪ ಗೊತ್ತಿರುತ್ತೆ. ಯಾರು 60, 70, 80 ದಶಕದಲ್ಲೆಲ್ಲ ಪತ್ರಿಕೆಗಳನ್ನು ಓದಿದ್ದಾರೆ, ಕೆಲಸ ಮಾಡಿದ್ದಾರೆ, ಅವ್ರಿಗೆ ಈಗಿನ ಪೀಳಿಗೆಗಿನ ಚೆನ್ನಾಗಿ ಗೊತ್ತಿರುತ್ತೆ. ಆ ಕಾಲದಲ್ಲಿ ಯಾರು ದೇಶಭಕ್ತರು ರಾಷ್ಟ್ರಭಕ್ತರು ಅಂತಿದ್ದರು, ರಾಜಕೀಯವಾಗಿ ಅವ್ರ ಜನಸಂಘದ ಜೊತೆನೋ ಅಥವಾ ಆ ಕಾಲದಲ್ಲಿ ಇನ್ನೊಂದು ಯಾವುದೋ ಹಿಂದೂ ಮಹಾಸಭೆ ಜೊತೆನೋ ಇಲ್ಲ ಅಂತ ಹೇಳಿದ ಕಾರಣಕ್ಕೆ ಸಹಜವಾಗಿ ಅವರೆಲ್ಲ ನೆಹರುವಾದಿಗಳು ಅಂತ, ಆಮೇಲೆ ಮುಂದಿನ ಕಾಲದಲ್ಲಿ ಸಹಜವಾಗಿ ಅವರು ಇಂದಿರಾ ಗಾಂಧಿವಾದಿಗಳು ಅಂತ. ಹಾಗಂತೊಂದಿಲ್ಲ, ಇಂದಿರಾ ಗಾಂಧಿವಾದಿ ಅಂತೊಂದಿಲ್ಲ, ಸುಮ್ಮನೆ ಒಂದು ಚರ್ಚೆಯ ಸೌಕರ್ಯಕ್ಕೋಸ್ಕರ ಪದ ಬಳಸ್ತಾ ಇದ್ದೀನಿ ಅಷ್ಟೇ. ನೆಹರುಯಿಸಮ್ ಒಳಗೇ ಇಂದಿರಾ ಗಾಂಧಿನೂ ಬಂದುಬಿಡ್ತಾರೆ. ಅವಾಗ ಏನಾಯಿತು ಅಂತ ಹೇಳಿದ್ರೆ, ಮಾನಸಿಕವಾಗಿ ಒಂದು ದಿಗ್ಭ್ರಮೆ ರಾಷ್ಟ್ರೀಯ ವಿಚಾರವನ್ನು ಹೇಳೋರ್ಗೆ ಉಂಟಾಯಿತು. ಆ ದಿಗ್ಭ್ರಮೆಯ ನಿವಾರಣೆಯೇ 3 ದಿವಸದ ಉಪನ್ಯಾಸದ ಉದ್ದೇಶ. ದಿಗ್ಭ್ರಮೆ ಹೀಗಿದೆ ಸ್ನೇಹಿತರೆ, ಹಿರಿಯರೇ, ನಾವು ಒಂಟಿಯಾಗಿ ಒಂದು ಬ್ಯಾಟಲ್ ನಡೆಸ್ತಾ ಇದ್ದೀವಿ, ವೈಚಾರಿಕವಾದ ಹೋರಾಟವನ್ನು. ನಾವು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಮತಪಂಥಗಳು ಯಾವುದು ಇಲ್ಲಿ ಹುಟ್ಟಿದೆಯೋ ಅದೆಲ್ಲವೂ ಕೂಡ ಇಲ್ಲಿಯ ಮೂಲ ದೇಸಿ ಧಾರೆಗಳು ಅಥವಾ ಭಾರತೀಯ ಧಾರೆಗಳು. ಹೊರಗಡೆಯಿಂದ ಬಂದಿರತಕ್ಕಂಥ ಕೆಲವು ಚಿಂತನೆಗಳು ಮತ್ತು ಅದರಿಂದ ಪ್ರಭಾವಿತವಾಗಿರುವ 20ನೇ ಶತಮಾನದ ಒಂದು ಡೆಮೋಕ್ರೆಟಿಕ್ ರಿಪಬ್ಲಿಕನ್ ಮಾಡೆಲ್. ಇದರ ವಾರಸುದಾರರು ದೆಹಲಿನಲ್ಲಿ ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಕೂತಿದ್ದಾರೆ. ನಮ್ಮ ಕೈಯಲ್ಲಿ ರಾಜ್ಯ ಸರ್ಕಾರವೂ ಇಲ್ಲ, ಕೇಂದ್ರ ಸರ್ಕಾರವೂ ಇಲ್ಲ. ನಾನು ಹೇಳ್ತಿರೋದು 60, 70 ದಶಕದ ಕತೆ. ಅದು ಹೆಚ್ಚು ಕಡಿಮೆ ಗುರೂಜಿ ಗೋಳ್ವಲ್ಕರ್ ಅವ್ರ ಕಾಲದ ಕತೆ, ಸಂಘದ ಕಾಂಟೆಕ್ಸ್ಟಲ್ಲಿ ಹೇಳೋದಾದರೆ. ಅವಾಗ ಏನು ಅನ್ನಿಸ್ತಿತ್ತಂದರೆ, ಹಿಂದೂ ಸೊಸೈಟಿ ಜೊತೆ ನಾವಿದ್ದೀವಿ, ಹಿಂದೂ ಸೊಸೈಟಿ ನಮ್ಮ ಜೊತೆಗಿದೆ, ಭಾರತೀಯ ವಿಶಾಲವಾದ ಸಮಾಜ ನಮ್ಮ ಜೊತೆಗಿದೆ. ಆ ಸಮಾಜದ ಪ್ರತಿನಿಧಿಗಳಾಗಿ ನಾವು ನಮಗನ್ನಿಸಿದಷ್ಟು ಒಂದಷ್ಟು ನಮ್ಮ ಶಕ್ತಿಯ ಅನುಸಾರ ಕೆಲಸ ಮಾಡ್ತಾಯಿದ್ದೀವಿ, ಮತ್ತು ಉಳಿದವರೆಲ್ಲ ಒಂದು ಬೇರೆ ಬಣದಲ್ಲಿದ್ದಾರೆ ಅಂತ ಇತ್ತು. ಈ ಬೇರೆ ಬಣ ಅನ್ನುವ ಲೆಕ್ಕ ಇದೆಯಲ್ಲ, ಅದರೊಳಗಡೆ ರಾಮನೋರ್ ಲೋಹಿಯಾನೂ ಸೇರಿಕೊಂಡಿದ್ರು. ಗುರೂಜಿಯವ್ರ ಮಾತನ್ನೇ ನಾವು ಕೊಟ್ಟು ಮಾಡೋದಾದರೆ ಸೋಷಿಯಲಿಸಮ್ ಆರ್ ನ್ಯಾಷನಲಿಸಮ್ ಅನ್ನೋ ಒಂದು ಪುಸ್ತಕವನ್ನು ಗುರೂಜಿ ಗೋಳ್ವಲ್ಕರ್ ಅವರು ಬರೀತಾರೆ. ಅವ್ರ ಕಾಲದ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ಲೋಹಿಯಾ ಅವ್ರು ಏನು ಹೇಳ್ತಿದ್ದಾರೆ ಮತ್ತು ಲೋಹಿಯಾ ಅವ್ರು ಹೇಳಿದ್ದನ್ನು ತಗೊಂಡು ಅವರ ಫಾಲೋಯರ್ಸ್ ಏನು ಹೇಳ್ತಾ ಇದ್ದಾರೆ, ಅದೆರಡೂ ಕೂಡ ಪ್ರಾಯ ಮಿಕ್ಸ್ ಆಗಿಬಿಟ್ಟಿತ್ತು. ಈಗ ಲೋಹಿಯಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಆ ಸಂಪುಟಗಳಲ್ಲಿದೆ. ಆ ಸಂಪುಟಗಳನ್ನೆಲ್ಲ ಕನ್ನಡಕ್ಕೆ ಪ್ರಾಯ JH ಪಟೇಲ್ರ ಕಾಲದಲ್ಲಿ ಅನಿಸುತ್ತೆ ಒಂದು ತರುವ ಪ್ರಯತ್ನ ಶುರುವಾಯಿತು. ಆಮೇಲೆ 4-5 ಪುಸ್ತಕಗಳಾದಮೇಲೆ ವೈಚಾರಿಕ ಕಾರಣಕ್ಕೋಸ್ಕರ ಇದು ನಿಲ್ಲಲ್ಪಡ್ತು. ನಾನು ವಿಜಯ ವಾಣಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಮತ್ತು ನಮ್ಮ ಸ್ನೇಹಿತರಾದ ರಮೇಶ್ ಅವರು, ಈಗ ಅವರು ವಿಕ್ರಮದ ಸಂಪಾದಕರು, ನಟರಾಜ್ ಹುಳಿಯಾರ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ. ನೇರ ನಾವು ಸ್ವಲ್ಪ ಸಮಕಾಲೀನ ವಿಷಯಕ್ಕೆ ಬಂದರೆ ಇದಕ್ಕೊಂದು ಮಜಾ ಬರುತ್ತೆ. ವಿಷಯಕ್ಕೆ ಅಂದರೆ ಒಂದು ಚರ್ಚೆಗೆ ಒಂದು ಕೇಂದ್ರ ಬರುತ್ತೆ. ಭಾರತೀಯ ಕಥನ ಅಂದರೆ ಯಾಕೆ ನಾವು ವಿಷಯವನ್ನು ಆಯ್ಕೆ ಮಾಡಿದ್ವಿ, ಅವರ ಡಾಕ್ಟರ್ ರಾಮನೋರ್ ಲೋಹಿಯಾ ಅವರ ಪ್ರಾರಂಭದ ಸಂಪುಟಗಳು ಅಥವಾ ಅವರ ಆರಂಭಿಕ ಚಿಂತನೆಗಳನ್ನು ನೋಡ್ತಾ ಹೋದಾಗ ಅಲ್ಲಿಗೆ ಬರ್ತೀನಿ. ನಾನು ಒಂದು ಪೀಠಿಕಾ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಸಹಜವಾಗಿಯೇ ಭಾರತೀಯ ಧಾರೆಯ ಒಂದಷ್ಟು ವಿಚಾರಗಳು, ಅದ್ರ ಜೊತೆಗೆ ಅಸಮ್ಮತಿ, ಅದ್ರ ಜೊತೆಗೆ ಕೆಲವೊಮ್ಮೆ ಒಪ್ಪಿಗೆ, ಆದರೆ ಹೆಚ್ಚಾಗಿ ಯುರೋಪಿನ ಮಾಡೆಲ್ನ ನಾವು ತೆಗೆದುಕೊಂಡ್ರೆ ನಮಗೇನೋ ಒಂದು ಉದ್ಧಾರ ಸಾಧ್ಯ ಇದೆ ಭಾರತಕ್ಕೆ. ಇದು ಲೋಹಿಯಾ ಅವರ ಒಂದು ಪ್ರಿಲಿಮಿನರಿ ಆಗಿರೋ ಹಂತದಲ್ಲಿ ಹಂಗಿತ್ತು. ಪ್ರಾರಂಭದ ಅವರ ವಾಲ್ಯೂಮ್ಸ್ ನೀವು ನೋಡಬಹುದು, ಹಿಂದಿಯಲ್ಲೂ ಸಿಕ್ಕತ್ತೆ, ಇಂಗ್ಲೀಷ್ನಲ್ಲೂ ಸಿಕ್ಕತ್ತೆ. ಆಮೇಲೆ ಅವರು ಗಾಂಧಿಯವರ ಸಂಪರ್ಕಕ್ಕೆ ಬಂದ ಮೇಲೆ ದೇಶವನ್ನು ಸುತ್ತಕ್ಕೆ ಶುರು ಮಾಡಿದಾಗ, ಯಾವುದನ್ನು ನಾವು ನಮ್ಮ ವಲಯದಲ್ಲಿ ಸ್ವದೇಶಿ ಅಂತೀವಿ, ಯಾವುದನ್ನ ದೇಸಿ ಚಿಂತನೆ ಅಂತಾರೆ, ಹೆಚ್ಚು ಕಡಿಮೆ ಒಂದೇ ಸುಮಾರಿಗೆ ಬರುವಂಥ ವಿಷಯ. ಅದು ಪೂರ್ತಿ ಒಂದೇ ಅಲ್ಲದೆ ಹೋದರು. ಆವಾಗ ಅವರಿಗೆ ಭಾರತ ಕಾಣಕ್ಕೆ ಶುರು ಮಾಡಿದ್ದು ಬೇರೆ ಥರ ಆಯಿತು. ಭಾರತವನ್ನು ಅವ್ರು ನೋಡ್ತಾ ಇಲ್ಲಿರುವಂಥ ಸಾಂಸ್ಕೃತಿಕವಾದ ಒಂದು ಬೇರುಗಳನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ,
ಇಲ್ಲಿರ್ತಕ್ಕಂಥ ಪಠ್ಯಗಳನ್ನು ಅಂದರೆ ರಾಮಾಯಣ ಮಹಾಭಾರತ ಇವುಗಳನ್ನು ನಾನು ಆತ್ಮಸಾತ್ ನನ್ನದನ್ನು ಮಾಡ್ಕೊಳ್ಳದೆ ಹೋದರೆ ಏನೂ ಉಪಯೋಗ ಇಲ್ಲ ಒಬ್ಬ ವೈಚಾರಿಕ ವ್ಯಕ್ತಿಯಾಗಿ ಅನ್ನೋದು ಕೂಡ ಅವ್ರಿಗೆ ಹೊಳೆಯೋದಕ್ಕೆ ಶುರುವಾಯಿತು. ಸುಮ್ಮನೆ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಗಾಂಧಿಯವರ ಹತ್ಯೆಯ ಘಟನೆ ಆದಮೇಲೆ ಬ್ರಿಟಿಷರ ಒಂದು ಯುದ್ಧ ಟ್ಯಾಂಕರ್ ಅಂತ ಕಾಣಿಸ್ತದೆ, ಅದರ ಮೇಲೇ ಗಾಂಧೀಜಿಯವರ ಶವಯಾತ್ರೆ ದೆಹಲಿನಲ್ಲಿ ನಡೀತು. ಅದ್ರ ಬಗ್ಗೆನೇ ತುಂಬ ಪರ ವಿರೋಧ ಚರ್ಚೆ ಅಹಿಂಸಾವಾದಿಗಳಲ್ಲಿ, ಗಾಂಧಿವಾದಿಗಳಲ್ಲಿ, ಇನ್ನೂ ಬೇರೆ ಬೇರೆ ಐಡಿಯಾಲಜಿಗಳವರು ನಡೆದಿತ್ತು ದೆಹಲಿನಲ್ಲಿ. ಅದಕ್ಕೆಲ್ಲ ದಾಖಲೆ ಇದೆ. ಆವಾಗ ಜವಾಹರ್ಲಾಲ್ ನೆಹರು ಅವರು, ಲೋಹಿಯಾ ಅವರು ಎಲ್ಲ ಪಟೇಲ್, ಸರ್ದಾರ್ ಪಟೇಲ್ ಎಲ್ಲ ಆ ಶವದ ಜೊತೆಯಲ್ಲಿ ಹೋಗ್ತಿರ್ತಾರೆ, ಗಾಂಧಿಯವರ ಶವದ ಜೊತೆಯಲ್ಲಿ. ಪಟೇಲ್ ಅವರು ಮತ್ತು ಲೋಹಿಯಾ ಅವರು ಚಪ್ಪಲಿ ಬಿಚ್ಚಿ ಜೊತೆ ಕೂತಿರ್ತಾರೆ ಶವದ ಜೊತೆ. ಜವಾಹರ್ಲಾಲ್ ನೆಹರು ಅವರು ಬೂಟ್ಸು ಅಥವಾ ಆ ಕಾಲದ್ದು ಏನಿತ್ತೋ ಚಪ್ಪಲಿ ಅದನ್ನು ಹಾಕ್ಕೊಂಡು ಅವರು ಕೂತಿರ್ತಾರೆ. ಅಲ್ಲೊಂದು ಸಣ್ಣ ಮಾತುಕತೆ ನೆಹರು ಮತ್ತು ಲೋಹಿಯಾ ನಡುವೆ ನಡೆಯುತ್ತೆ. ಕಥನ ಅಂತ ಹೇಳುವಾಗ ಇದು ಇಂಪಾರ್ಟೆಂಟ್. ಒಬ್ಬರು ದೊಡ್ಡ ವ್ಯಕ್ತಿ ತೀರ್ಕೊಂಡಿದ್ದಾರೆ, ಒಬ್ಬ ಪೊಲಿಟಿಕಲ್ ಲೀಡರು, ನಾವು ಅದನ್ನು ಮುಗಿಸ್ತಾ ಇದ್ದೀವಿ, ಅದಕ್ಕೇನು ಒಂದು ಅಂತ್ಯ ಸಂಸ್ಕಾರ, ಆ ರೀತಿಯ ಮೂಡಲ್ಲಿ ಅವ್ರು ಇರ್ತಾರೆ. ಟ್ರಸ್ಟ್ ವಿತ್ ಇಂಡಿಯಾಸ್, ಟ್ರಸ್ಟ್ ವಿತ್ ಡೆಸ್ಟಿನಿ ಅಂತೆಲ್ಲ ಅವ್ರು ಭಾಳ ಪ್ರಸಿದ್ಧವಾದ ನೆಹರು ಅವ್ರ ಮಾತು. ದ ಲೈಟ್ ಹ್ಯಾಸ್ ಗಾನ್, ವೇರ್ ಶೆಲ್ ವಿ ಫೈಂಡ್ ದ ಲೈಟ್ ಅಂತೆಲ್ಲ ಭಾಳ ಪ್ರಸಿದ್ಧವಾದ ಒಳ್ಳೆಯ ಮಾತುಗಳನ್ನು ಅವ್ರು ಹೇಳಿರ್ತಾರೆ. ಆದರೆ ಯಾವುದನ್ನು ಅವ್ರು ಬೆಳಕು ಅಂತ ಹೇಳ್ತಿರ್ತಾರೋ ಆ ಬೆಳಕಿನ ಒಂದು ಅಂತಿಮ ಯಾತ್ರೆಯಲ್ಲಿ, ಅಂದರೆ ನೆಹರು ಅವ್ರ ದೃಷ್ಟಿಯಲ್ಲಿ ಯಾವ್ದು ಬೆಳಕು ಅಂತಿತ್ತೋ ಗಾಂಧಿ, ಅದರ ಅಂತಿಮ ಯಾತ್ರೆಯಲ್ಲಿ ಅವರು ಚಪ್ಪಲಿ ಹಾಕ್ಕೊಂಡೇ ಕೂತಿರ್ತಾರೆ. ಇಲ್ಲಿ ನಮಗೆ ಭಾರತದ ಒಂದು ರಾಜಕೀಯ ಸಾಂಸ್ಕೃತಿಕ ಜೀವನ ಯಾವ ದಿಕ್ಕಿಗೆ 25-30 ವರ್ಷಕ್ಕೆ ಹೋಗುತ್ತೆ ಅನ್ನೋದರ ಒಂದು ಬೀಜರೂಪದ ಸಂಕೇತ ನಮಗೆ ಸಿಕ್ಕತ್ತೆ ಅಂತ ನನಗನ್ಸುತ್ತೆ. ಲೋಹಿಯಾ ಅವರು ಅದನ್ನು ಅಪೋಸ್ ಮಾಡ್ತಾರೆ. ಲೋಹಿಯಾ ಅವ್ರು ಬರ್ದೇ ಇರೋದನ್ನು, ಗಾಂಧೀಜಿಯವರ ಶವಯಾತ್ರೆ ಬಗ್ಗೆ ಈ ಸಂಪುಟಗಳಲ್ಲಿ ಹುಡುಕರು ಸಿಕ್ಕತ್ತೆ ನಿಮಗೆ. ಹೀಗೆ ಮಾಡಬಾರ್ದಾಗಿತ್ತು. ನಾವು ನಮ್ಮ ತಂದೆ ಇದ್ದಂತೆ, ಅವರು ಬಾಪು ಅಂದರೆ ತಂದೆ ಇದ್ದಂತೆ, ಅವರ ಶವಯಾತ್ರೆಯಲ್ಲಿ ನಾವು ಚಪ್ಪಲಿ ಹಾಕ್ಕೊಂಡು ಹೋಗ್ತೀವೋ ನಾವು? ಅಂದರೆ ಇದೊಂದು ಕಲ್ಚರಲ್ ಒಂದು ಕಾಮನ್ ಸೆನ್ಸ್ ಅಲ್ವ ಇದು? ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಕಾಮನ್ ಸೆನ್ಸ್, ಇದಕ್ಕಿಂತ ತುಂಬ ನಾಲೆಡ್ಜ್ ಬೇಕಾಗಿಲ್ಲ ಅಂತ ಅವರು ನೆಹರು ಅವ್ರನ್ನ ಟೀಕೆ ಮಾಡುವ ಒಂದು ಲೇಖನದಲ್ಲಿ ಈ ಮಾತನ್ನು ಹೇಳ್ತಾರೆ. ಗಾಂಧೀಜಿಯವರ ಅಥವಾ ಗಾಂಧಿಯವರ ವಾರಸುದಾರರು ನೆಹರೂರು ಅಂತ ಒಂದು ಪಕ್ಷ ಅಥವಾ ಒಂದು ಗುಂಪು, ಗಾಂಧಿಯವರ ವಾರಸುದಾರರಲ್ಲ ಅವರು. ಗಾಂಧಿಯವರು ಭಾರತವನ್ನು ಎತ್ತಿ ಹಿಡಿದಿದ್ದರೆ ಇವರು ಇಂಡಿಯಾನೇ ಎತ್ತಿ ಹಿಡಿತಾ ಇದ್ದಾರೆ, ಆಧುನಿಕವಾದ ಯುರೋಪಿನ ಚೌಕಟ್ಟಿನ ಒಂದು ವಿಚಾರವನ್ನು ಎತ್ತಿ ಹಿಡಿತಿದ್ದಾರೆ. ಹಾಗಾಗಿ ಗಾಂಧಿಯವರ ವಿಚಾರವನ್ನು ಎತ್ತಿ ಹಿಡಿಬೇಕು ಅಂದರೆ ನಾವು ನೆಹರು ವಿರುದ್ಧ ಹೋಗಬೇಕು. ಸೊ ಆ್ಯಂಟಿ ನೆಹರು ಈಸ್ ಎಸೆನ್ಷಿಯಲಿ ಪ್ರೋ ಗಾಂಧಿ ಅನ್ನುವ ಒಂದು ನೆಲೆಗಟ್ಟಿಗೆ ಲೋಹಿಯಾ ಅವರು ರಾಜಕೀಯವಾಗಿ ಬಂದು ನಿಂತು. ಇದು ಕಥನ. ನಿಜವಾಗ್ಲೂ ನಾವು ಯೋಚನೆ ಮಾಡಬೇಕಾದ್ದು, ಆ ಕಾಲದಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ನೆಹರು ಅವರ ವಿಚಾರಧಾರೆಯ ವಿರುದ್ಧ ಇದ್ದರು. ಉದಾಹರಣೆಗೆ 1857ಗೆ 100 ವರ್ಷ ತುಂಬಿದಾಗ ಅದಕ್ಕೊಂದು ಕಮಿಟಿ ಆಗಿರುತ್ತೆ. ಆ ಕಮಿಟಿಗೆ ಸಂಬಂಧಪಟ್ಟಂಥ ಜನಗಳು ಸಾವರ್ಕರ್ ಅವ್ರನ್ನೂ ಭೇಟಿ ಮಾಡ್ತಾರೆ, ನೆಹರೂನೂ ಭೇಟಿ ಮಾಡ್ತಾರೆ. ನೀವಿಬ್ಬರು ಒಂದೇ ವೇದಿಕೆಯಲ್ಲಿ ಮಾತಾಡಬೇಕು, ನೀವು ಮಾತಾಡ್ತೀರಾ ಅವರು ಮಾತಾಡ್ತೀರಾ ಅಂತ ಹೇಳ್ತಾರೆ. ಸಾವರ್ಕರ್ ಅವರು ಒಪ್ಕೊಳ್ತಾರೆ ಧನಂಜಯ ಕೀರ್ ಬರೆದಿರೋ ಪ್ರಕಾರ. ನೆಹರು ಅವ್ರ ಹತ್ರ ಹೋದಾಗಿಲ್ಲ, ನಾನು ಇನ್ನೊಂದು ಬೇರೆ ಕಾರ್ಯಕ್ರಮ ಮಾಡ್ತೀವಿ, ಅದರಲ್ಲಿ ನಾವು ಮಾಡ್ಕೊತೀವಿ ಅಂತ ಹೇಳ್ತಾರೆ. ಅಂದರೆ ಅವರು 1857 ಬಗ್ಗೆ ಮಾತಾಡ್ತಾರೆ. ಒಂದು ಸಮಾನಾಂತರವಾಗಿ ಬೇರೆ ಒಂದು ವೇದಿಕೆಯಲ್ಲಿ ಅವರು ಸ್ವಲ್ಪ ದಿನ ಆದಮೇಲೆ ಮಾತನಾಡ್ತಾರೆ. ಹೀಗೆ ಅವರು ನೆಹರು ಅವರು ಏನೇನು ಪಾಲಿಸಿಗಳನ್ನು ಮಾಡ್ತಾಯಿದ್ರು, ಅದು ಯಾವುದೋ ಒಂದು ಬರ್ತೀನಿ ನಾನು, ಅದಕ್ಕೆ ಸಾವರ್ಕರ್ ಅವರು ಖಂಡಿತ ವಿರುದ್ಧ ಇದ್ದರು. ಆದರೆ ಸಾವರ್ಕರ್ ಅವ್ರಿಗೆ ರಾಜಕೀಯವಾದ ಯಾವುದೇ ವೇದಿಕೆ ಇರಲಿಲ್ಲ. ಹಿಂದೂ ಮಹಾಸಭಾ ಅಷ್ಟೊತ್ತಿಗೆ ಅದು ಆಲ್ಮೋಸ್ಟ್ ಡಿಸಾಲ್ವ್ ಆಗೋ ಹಂತಕ್ಕೆ ಬಂದುಬಿಟ್ಟಿತ್ತು. ಭಾರತದಲ್ಲಿ ಇನ್ನೂ ಜನಸಂಘ ಆ ಮಟ್ಟಿಗೇನು ಕಾಣಿಸ್ಕೊಂಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ರೀತಿಯಾಗಿ ನೆಹರು ಅವರು ಯಾವುದನ್ನು ಒಂದು ಪಾಶ್ಚಾತ್ಯ ಮಾದರಿಯ ಅಭಿವೃದ್ಧಿಯ ಕಥನ, ಅಂದರೆ ಡ್ಯಾಮ್ಸ್ ಆರ್ ಅವರ್ ಮಾಡರ್ನ್ ಟೆಂಪಲ್ಸ್, ಅದು ಬಹಳ ಪ್ರಸಿದ್ಧವಾದ ಹೇಳಿಕೆ ನೆಹರು ಅವ್ರದ್ದು. ನಾವೆಲ್ಲ ಚಿಕ್ಕ ಹುಡುಗರು ಸ್ಕೂಲಲ್ಲಿರುವಾಗ ಅದನ್ನೆಲ್ಲ ಹೇಳ್ತಾಯಿದ್ರು. ಬಾಕ್ರಾನಂಗಲ್ಲು ಎಲ್ಲ ಡ್ಯಾಮ್ಗಳ ಬಗ್ಗೆ ಹೇಳಬೇಕಾದ್ರೆ ಆಧುನಿಕ ಭಾರತದ ದೇವಾಲಯಗಳು ಅನ್ನುವ ಒಂದು ಕಲ್ಪನೆಯ ಹಿಂದೆ ನೆಹರು ಅವರು ಹೋದರು. ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಲೆನಿನ್ ಮಾಡೆಲ್ನಲ್ಲಿ, ಅದೇ ಲೆನಿನ್ ಮತ್ತು ಸ್ಟಾಲಿನ್ನ ಮಾಡೆಲ್ನಲ್ಲಿ ಅವರು ಇಲ್ಲಿ ತಗೊಂಡು ಬಂದರು. ಅದೇ ರೀತಿಯಲ್ಲಿ ಮುಂದೆ ಕೆಲವು ಕಾಲ ಆದಮೇಲೆ ಅವರು ಅಮೆರಿಕಾದ ಒಂದು ಆರ್ಥಿಕ ವಿನ್ಯಾಸಕ್ಕೆ ತಕ್ಕಂತೆ ಭಾರತದ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿದ್ರು. ಆ ಸಂದರ್ಭಗಳಲ್ಲೆಲ್ಲ ಮತ್ತೆ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಲೋಹಿಯಾ ಅವರು. ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿದವರು ಈ ಪಾಲಿಸಿಗಳನ್ನು
ರಾಮಮನೋಹರ್ ಲೋಹಿಯಾ ಅವರು. ಒಂದು ರೀತಿ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್, ಅಂದರೆ ಮೊದಲ ಎರಡು ಚುನಾವಣಾ ಸರ್ಕಾರಗಳು ಯಾವ್ದು ಬಂತು 52ರ ಚುನಾವಣೆ ನಂತರದಲ್ಲಿ, 52ರ ನಂತರ ಮಹಾಚುನಾವಣೆ ನಂತರದಲ್ಲಿ, ಅಲ್ಲಿ ಇವರು ದೊಡ್ಡ ಟಕ್ಕರ್ ಅಂತ ಯಾವ್ದು ಹೇಳ್ತೀವಿ ಹಿಂದಿಯಲ್ಲಿ, ದೊಡ್ಡ ಒಂದು ಸ್ಪರ್ಧಿಯಾಗಿ ಅಥವಾ ದೊಡ್ಡದಾದಂಥ ಒಂದು ವಿರೋಧವನ್ನು ಕೊಡೋದ್ರ ಮೂಲಕ ಒಂದು ಡೆಮಾಕ್ರಸಿ ಹೇಗೆ ಸಶಕ್ತವಾಗಿರಬಹುದು ಅನ್ನುವ ಕಾನ್ಸೆಪ್ಟನ್ನು ಲೋಹಿಯಾ ಅವರು ತೆಗೆದುಕೊಂಡು ಬಂದರು. ರಾಮಮನೋಹರ್ ಲೋಹಿಯಾ ಅವರ ಜೀವನದ ಒಂದೊಂದು ವಿಷಯಗಳನ್ನು ನಾವು ತೆಗೆದುಕೊಂಡು ಹೇಗೆ ನೋಡಬೇಕು ಅನ್ನೋದನ್ನು ನಾವು ನೋಡ್ಬೋದು. ರಾಮಮನೋಹರ್ ಲೋಹಿಯಾ ಅವರು ಹುಟ್ಟಿನಿಂದ ಉತ್ತರ ಪ್ರದೇಶದ ಒಂದು ಭಾಗದಲ್ಲಿ ಹುಟ್ಟಿದವರು. ಅವ್ರ ತಂದೆಯವರು ಗಾಂಧಿಯವರ ಫಾಲೋಯರು. ಲೋಹಿಯಾ ಅನ್ನುವಂಥದ್ದು ಒಂದು ವೈಶ್ಯ ಕಮ್ಯುನಿಟಿ. ಅದು ಲೋಹ ಅಂದರೆ ಮೆಟಲ್ಲಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡೋದು ಅಥವಾ ಅದರ ವ್ಯಾಪಾರ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹಿನ್ನೆಲೆಯಿಂದ ಬಂದವರು. ತುಂಬ ಅಧ್ಯಯನ ಮಾಡಿ ಅವರು ಜರ್ಮನಿಗೆ ಹೋಗಿ ಜರ್ಮನಿಯಲ್ಲಿ ಉಪ್ಪಿನ ಸತ್ಯಾಗ್ರಹದ ಬಗ್ಗೆನೇ ಅವರು PhD ಮಾಡಿ, ಗಾಂಧಿಯವರ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಅವರು PhDಯನ್ನು ಜರ್ಮನ್ ಭಾಷೆ ಕಲ್ತ್ಕೊಂಡ್ರು PhD ಮಾಡೋಕ್ಕೆ. ಇದೊಂದು ಕಲ್ಚರಲ್ ಪಾಯಿಂಟ್, ಅದು ಸಾಂಸ್ಕೃತಿಕ ಅಂಶ ಆದ್ದರಿಂದ ನಿಮ್ಮ ಮುಂದೆ ವಿಶೇಷವಾಗಿ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ದೇಶಕ್ಕೆ ಹೋದ್ಮೇಲೆ ಆ ಭಾಷೆ ಕಲಿಬೇಕು ಅಂತ. ಸುಮ್ಮನೆ ನಾವು ಇಲ್ಲಿರೋದು ಹೇಳೋದಲ್ಲ, ನಾವು ಯಾವ ರಾಜ್ಯಕ್ಕೆ ಹೋಗ್ತೀವೋ ಅವ್ರ ಭಾಷೆ ಕಲಿಬೇಕು. ಇದು ನಾಳೆ ಮಾತನಾಡೋ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೂ ಮತ್ತು ಲೋಹಿಯಾ ಅವ್ರಿಗೂ ಇರುವಂಥ ಕ್ವಾಲಿಟೇಟಿವ್ ವ್ಯತ್ಯಾಸ ಭಾಷೆ ವಿಷಯದಲ್ಲಿ. ಅಂಬೇಡ್ಕರ್ ಅವರು ಅವ್ರ PhDಯನ್ನು ಇಂಗ್ಲೀಷ್ನಲ್ಲೇ ಬರೆದರು. ಆಮೇಲೆ ಇನ್ನೊಂದು ಪೋಸ್ಟ್ ಡಾಕ್ಟರೇಟ್ ಕೂಡ ಇಂಗ್ಲೀಷಲ್ಲಿ ಬರೆದರು. ಮತ್ತು ಇದೊಂದು ಶೈಕ್ಷಣಿಕವಾದ ಸಂವಾದ ಆದ್ದರಿಂದ ನಾವು ಇದನ್ನು ಫ್ಯಾಕ್ಚುಯಲ್ ಬೇಸ್ಡಾಗೆ ಹೇಳ್ತಾ ಇರ್ತೀವಿ. ಅಂಬೇಡ್ಕರ್ ಅವರು ದೊಡ್ಡವರು ಅಥವಾ ಇವ್ರು ಚಿಕ್ಕವರು ಅದೆಲ್ಲ ಅಲ್ಲ ಪ್ರಶ್ನೆ, ಅಬ್ಸರ್ವೇಷನ್ ಅಷ್ಟೇ. ಇದು ಅವರು ಮರಾಠಿಯಲ್ಲಿ ಬರೀಲಿಲ್ಲ ಅಥವಾ ಅವರು ಅಲ್ಲಿರಬಹುದಾದ ಇನ್ನೊಂದು ಯಾವುದೋ ದೇಶೀಯ ಭಾಷೆಯಲ್ಲಿ ಬರೀಲಿಲ್ಲ, ಇಂಗ್ಲೀಷ್ನಲ್ಲಿ ಬರೆದರು. ಇವರು ಜರ್ಮನ್ ಕಲ್ತ್ಕೊಂಡು ಜರ್ಮನಿ ಭಾಷೆಯಲ್ಲಿ PhDಯನ್ನು ಬರೆದು ಡಾಕ್ಟ್ರೇಟನ್ನು ಅವರು ಪಡೆದುಕೊಂಡು ಒಂದು ರೀತಿ ವಿದೇಶದಲ್ಲಿದ್ದು ಕೂಡ ಆ ದೇಶದ ಸ್ವದೇಶೀಯತೆಗೆ ಅವರು ಗೌರವವನ್ನು ಕೊಟ್ಟರು. ಅಲ್ಲಿಯ ಸ್ಥಳೀಯ ಭಾಷೆಗೆ ಗೌರವವನ್ನು ಕೊಟ್ಟು ಅಲ್ಲಿ ಅವರು ಬರೆದರು. ಯಾಕೆಂದರೆ ಆ ಕಾಲದಲ್ಲಿ ಐನ್ಸ್ಟೀನ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ತಮ್ಮ ಸಂಶೋಧನೆಗಳನ್ನೆಲ್ಲ ಅವರವರ ಮಾತೃಭಾಷೆಯಲ್ಲೇ ಅವ್ರು ಬರ್ಕೊಳ್ತಾಯಿದ್ರು. ಆಮೇಲೆ ಅದು ಇಂಗ್ಲೀಷು ಇತ್ಯಾದಿಗೆ ಅನುವಾದವಾಗಿ ಬರ್ತಾಯಿತ್ತು, ನಮಗೆ ಗೊತ್ತಿದೆ. ಈ ಮಾಡೆಲ್ಲು ಆ ಕಾಲದಲ್ಲಿ ತುಂಬ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆ ದೇಶಕ್ಕೆ ಹೋಗಿ ಒಂದು ಸ್ವದೇಶೀಯತೆಯ ಒಂದು ಗುಣವನ್ನು ಹೆಂಗೆ ಮೆರಿಬೋದು, ಹೆಂಗೆ ತೋರಿಸ್ಬೋದು ಅನ್ನುವ ಒಂದು ಕಥನದ ದೃಷ್ಟಿಯಿಂದ, ಸಂಸ್ಕೃತಿಯ ದೃಷ್ಟಿಯಿಂದ ಲೋಹಿಯಾ ಅವ್ರದ್ದು ತುಂಬ ಒಳ್ಳೆಯ ಒಂದು ಮಾದರಿ. ಇದಾದಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಆದಮೇಲೆ ಕೆಲವರು ಭಾರತಕ್ಕೆ ಸ್ವಾತಂತ್ರ್ಯ ಪೂರ್ತಿ ಬಂದಿಲ್ಲ ಅಂತ ನಂಬಿದವರಿದ್ದರು. ಹಿಂದೂ ಮಹಾಸಭಾ, ಜನಸಂಘ, RSS ಮತ್ತು ರಾಮಮನೋಹರ್ ಲೋಹಿಯಾ. ಭಾರತಕ್ಕೆ ಪೂರ್ತಿ ಸ್ವಾತಂತ್ರ್ಯ ಬಂದಿಲ್ಲ. ಯಾಕೆಂದರೆ ಗೋವಾ ನಮ್ಮ ಕೈಯಲ್ಲಿ ಇನ್ನೂ ಇಲ್ಲ, ನಮ್ಮ ದೇಶದ ಇದರಲ್ಲಿ ಇಲ್ಲ. ಅದು ಗೋವಾ 47ರಲ್ಲಿ ಗೋವಾ ಸೇರಿಕೊಳ್ಳಿಲ್ಲ. ಹೀಗಾಗಿ ಅವರು ಗೋವಾ ಚಳವಳಿ ದೊಡ್ಡ ಮಟ್ಟದಲ್ಲಿ ಮಾಡಿದರು. ಸಾವರ್ಕರ್ ಅವ್ರ ಜೀವನ ಚರಿತ್ರೆಯಲ್ಲಿ ಕೂಡ ಧನಂಜಯ ಕೀರಲ್ಲಿ ಬರೀತಾರೆ. ಯಾರೋ ಕೆಲವರು ಪೂನಾದಲ್ಲಿರ್ತಕ್ಕಂಥ ಬ್ರಾಹ್ಮಣರು ಬಂದು ನಾವು ಗೋವಾದಲ್ಲಿ ನಮ್ಮ ಸೈನಿಕರು ಹೋರಾಟ ಮಾಡ್ತಿದ್ದಾರೆ, ಅದು ಸೆಕೆಂಡ್ ಸ್ಟೇಜು, ಅದಕ್ಕೆ ನಾವು ಚಂಡಿ ಹೋಮ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಇವರು ಖಡ್ಗ ತೊಗೊಂಡು ಹೋಗಿ ನೀವು ಹೋರಾಟ ಮಾಡಿ ಅಂತ ಇವ್ರ ಸ್ಟೈಲ್, ಸಾವರ್ಕರ್ ಸ್ಟೈಲ್ ನಿಮಗೆ ಗೊತ್ತಿದೆ, ಅವ್ರು ಹೇಳಿದರು. ಗೋವಾದಲ್ಲಿ ಅಂದರೆ ಗೋವಾ ಒಂದು ಲಿಬ್ರೇಷನ್ ಮೂಮೆಂಟ್ ಅನ್ನುವುದಕ್ಕೆ ಬಹಳ ದೊಡ್ಡ ಅಸ್ಥಿವಾರವನ್ನು ಅಥವಾ ಬುನಾದಿಯನ್ನು ಹಾಕಿಕೊಟ್ಟವರು ರಾಮಮನೋಹರ್ ಲೋಹಿಯಾ ಅವರು. ಗೋವಾದಲ್ಲಿ ಹೋರಾಟ ಮಾಡಬೇಕು, ಅಲ್ಲಿ ಮೊದಲು ಬಂದವರು ಪೋರ್ಚುಗೀಸರು, ಹಾಗಾಗಿ ಪೋರ್ಚುಗೀಸರನ್ನ ನಾವು ಗೋವಾದಿಂದ ಆಚೆ ಕಳಿಸೋ ತನಕ ಸ್ವಾತಂತ್ರ್ಯ ಪೂರ್ತಿ ಆಗಲ್ಲ ಅಂತ. ಆಗ ಭಾರತ ಸರ್ಕಾರದಿಂದ ತುಂಬ ವಿಶೇಷವಾದ ಸಪೋರ್ಟ್ ಸಿಕ್ತು ಅಂತ ಏನಿಲ್ಲ ಗೋವಾ ಹೋರಾಟಕ್ಕೆ. ಅದೊಂದು ವಿಚಿತ್ರ. ಅದು ಎಲ್ಲಿಗೆ ಬರುತ್ತೆ ಅಂದರೆ ಮುಂದೆ ಸ್ಟೇಟ್ ಅಂದ್ರೇನು, ರಾಷ್ಟ್ರ ಅಂದ್ರೇನು, ಆ ಕಾನ್ಸೆಪ್ಟ್ ಕಡೆ ಬರುತ್ತೆ. ಗೋವಾ ಅಂದರೆ ಹುಟ್ಟಾ ಹೋರಾಟಗಾರರು ಲೋಹಿಯಾ ಅನ್ನೋದಕ್ಕೆ ಈ ಉದಾಹರಣೆ ನಾನು ನಿಮ್ಗೆ ಹೇಳ್ತಾ ಇರೋದು. ಭಾರತಕ್ಕೆ ಪೂರ್ತಿ ಸ್ವಾತಂತ್ರ್ಯ ಬಂದಿಲ್ಲ. ನೀವು ಯಾವ್ದು ಭಾರತ ಮಾತೆ ಅನ್ನೋ ಕಾನ್ಸೆಪ್ಟ್ ಹೇಳಿದ್ರೆ ಪೂರ್ತಿ ಯಾಕೆ ಬಿಡುಗಡೆ ಹೊಂದಿಲ್ಲ, ಹಾಗಾಗಿ ಹೋರಾಟ ಮಾಡಬೇಕು ನಾವು. ಸ್ವಾತಂತ್ರ್ಯ ನಂತರದಲ್ಲಿ 10 ಅಥವಾ 20 ಸತಿ ಮತ್ತೆ ಅರೆಸ್ಟ್ ಆಗಿರೋರು ಅವರೇನೆ. ಆ್ಯಕ್ಚುಲಿ ತುಂಬ ಸತಿ ಅವ್ರನ್ನ ಜೈಲಿಗೆ ಹಾಕಿದ್ರು ಲೋಹಿಯಾ ಅವ್ರನ್ನ. ಅವ್ರು ಹೋರಾಟವನ್ನು ಮಾಡಿದರು. ಆಮೇಲೆ ಬಾಂಬೆ ಪ್ರಾಂತದಲ್ಲಿ ಮತ್ತು ಕೇಂದ್ರದಲ್ಲಿ ಮೊರಾರ್ಜಿ ದೇಸಾಯಿ ಅವರು ತುಂಬ ನಡೀತಾ ಇತ್ತು ಅವಾಗ. ಮೊರಾರ್ಜಿ ದೇಸಾಯಿ ಅವರು ಕೂಡ ಇದಕ್ಕೆ ಬೆಂಬಲ ಕೊಡಲಿಲ್ಲ ಅವಾಗ. ಹೇಗಿರುತ್ತೆ, ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರೇ, ಅವರೆಲ್ಲರೂ ಪಾಪ ಜೈಲಿಗೆ ಹೋಗಿದ್ದವ್ರೆ, ಯಾವುದೇ ವಿಧಾನದಲ್ಲಿ ಹೋಗಲಿ, ಕ್ರಾಂತಿ ಮಾರ್ಗ, ಶಾಂತಿ ಮಾರ್ಗ, ಹೆಂಗೋ 47ರ ಇದರಲ್ಲಿ ನಮಗೊಂದು
ಬ್ರಿಟಿಷರು ಅಧಿಕಾರ ಹಸ್ತಾಂತರ ಮಾಡಿದ ತಕ್ಷಣ ಸ್ವಾತಂತ್ರ್ಯ ಬಂದೇ ಬಿಡ್ತು ಅಂತ ನಂಬಿರುವಂಥ ಒಂದು ಮಾನಸಿಕತೆಯ ಜನ ಇದ್ದರು. ಇಲ್ಲ ಬರಲಿಲ್ಲ, ಭೌಗೋಳಿಕವಾಗೇ ಬಂದಿಲ್ಲ, ಇನ್ನು ಸಾಂಸ್ಕೃತಿಕವಾಗಿರಲಿ, ಅದು ಮುಂದಿನ ವಿಷಯ. ಸಾಂಸ್ಕೃತಿಕವಾದ ಕಲ್ಚರಲ್ ಅವೇಕನಿಂಗು ಅಥವಾ ಕಲ್ಚರಲ್ ಫ್ರೀಡಮ್ ಬೇರೆ ವಿಷಯ. ಪೊಲಿಟಿಕಲ್ ಅಥವಾ ಜಿಯೋ ಪೊಲಿಟಿಕಲ್ ಹಾಗೆ ಬಂದೇ ಇಲ್ಲ ನಮಗೆ ಅನ್ನೋ ರೀತಿಯಲ್ಲಿ ಅನಿಸಿದ್ದು ಕೆಲವರಿಗೆ. ಯಾಕೆ? ಅದು ನಮಗೆ ಯೋಚನೆ ಮಾಡಬೇಕಾದ ಅಂಶ. ಯಾಕೆ ಕೆಲವರಿಗೆ ಹಾಗನ್ನಿಸ್ತು ಅಂಥೇಳಿ. ಸೊ ಗೋವಾ ಲಿಬರೇಷನ್ ಬಗ್ಗೆ ನಾವು ಮಾತನಾಡುವಾಗ ಅಥವಾ ಭಾರತದ ಅಧಿಕಾರ ಹಸ್ತಾಂತರದ ನಂತರದ ದಿನಗಳ ಹೋರಾಟದ ಬಗ್ಗೆ ಮಾತನಾಡುವಾಗ ಲೋಹಿಯಾರ ನೆನಪನ್ನು ನಾವು ಮಾಡ್ಕೋಬೇಕು. ಎಷ್ಟು ಮಾಡ್ಕೋಬೇಕೋ ಅಷ್ಟು ಮಾಡ್ಕೊಳ್ತಿದ್ದಾರೆ ಅಂತ ಏನು ಅನಿಸೋದಿಲ್ಲ. ಇದು ಎರಡನೇ ಅಂಶ ಅವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಅನೇಕರು ಅವ್ರ ವಿಚಾರ ಹೇಳ್ಬೇಕಾದ್ರೆ 1, 5, 7, 8 ಈ ಥರ ನಂಬರ್ಗಳಲ್ಲಿ ಹೇಳ್ತಾರಲ್ಲ, ಹಾಗೆ ಅವರೊಂದು ಸಪ್ತಕ್ರಾಂತಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಲೋಹಿಯಾ ಅವ್ರು ಹೇಳಿದ್ರು. ಕರ್ನಾಟಕದಲ್ಲಿ ಅನಂತಮೂರ್ತಿಯವರು, ಲಂಕೇಶ್ ಅವರು, ಆ ಕಾಲದಲ್ಲಿ ಒಂದು ಸಮಾಜವಾದ ಜೆ.ಎಚ್. ಪಟೇಲ್, ಆ ಕಾಲದಲ್ಲಿ ಒಂದು ರಮೇಶ್ ಹೆಗಡೆ, ಆ ಕಾಲದಲ್ಲಿ ಒಂದು ಸಾಮಾಜಿಕ ಮತ್ತು ರಾಜಕೀಯವಾದ ರೀತಿಯಲ್ಲಿ ಸಮಾಜವಾದವನ್ನು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡುವಾಗ ಈ ಪಾಯಿಂಟ್ಸು ತುಂಬ ಬರ್ತಾಯಿತ್ತು. ಸಾಮಾಜಿಕ ಅಥವಾ ಸಪ್ತಕ್ರಾಂತಿಯ ವಿಚಾರವನ್ನು ಅವ್ರು ಹೇಳಿದ್ರು ಅಂತ. ಮೊದಲನೇದು ಯಾವುದು ಅಂತ ಹೇಳಿದ್ರೆ, ಒಂದು ರೀತಿ ನರನಾರಿ ಸಮಾನತಾ ಅಥವಾ ಎಲ್ಲರಿಗೂ ಒಂದು ಗಂಡು ಮತ್ತು ಹೆಣ್ಣಿಗೆ ಸಮಾನವಾದಂಥ ಅವಕಾಶ ಇರಬೇಕು, ಈಕ್ವಲ್ ರೈಟ್ಸ್ ಅನ್ನುವುದು ಒಂದು ಅಂಶ. ಅಂದರೆ ಈಗ ಒಂದು ಚುನಾವಣೆ ನಡೀತು ಅಂತ ಹೇಳಿದ್ರೆ ಸೀಟ್ಗಳನ್ನು ಹಂಚಿಕೆ ಮಾಡಬೇಕಾದ್ರೆ ರಾಜಕೀಯ ಪಕ್ಷಗಳು ಎಲ್ಲ ಗಂಡಸರು ಇವರಿಗೆ ಎಷ್ಟು ಜನಕ್ಕೆ ಉಮೇದುವಾರರು ಕೊಡ್ತಾರೋ ಹೆಂಗಸರಿಗೂ ಹೆಚ್ಚು ಕಡಿಮೆ ಕೊಡಬೇಕು. ಈಗ ಆಗದೆ ಹೋದರೆ ಡೆವಲಪ್ ಮಾಡಬೇಕು, ಮುಂದಿನ ಎಲೆಕ್ಷನ್ ಹೊತ್ತಿಗೆ ಹಾಗೆ ಡೆವಲಪ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಮಾಡಿ, ಅಂತೂ ಈಗ ನಮಗೆ ಲೋಹಿಯಾವಾದಿ ಅಲ್ಲದೇ ಇರೋರು ಕೇಂದ್ರ ಸರ್ಕಾರದಲ್ಲಿರುವಾಗ ರಾಷ್ಟ್ರಪತಿ ಹುದ್ದೆಗೆ ದ್ರೌಪದಿ ಮುರ್ಮು ಅವರು ಬಂದಿದ್ದಾರೆ. ಇದನ್ನು ನೀವು ಗಮನಿಸ್ಬೋದು. ಅಂದರೆ ಡೈರೆಕ್ಟ್ಲಿ ಇದು ಮೋದಿಯವ್ರ ವಿಚಾರದ ಮೇಲೆ ಅಥವಾ ಬೇರೆಯವ್ರ ಮೇಲೆ ಇದರದ್ದೆಲ್ಲ ಪ್ರಭಾವ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಲೋಹಿಯಾ ಅವರ ವಿಚಾರ ಇದೆ ಅನ್ನೋದಕ್ಕೆ. ಎರಡನೇದು ಬಣ್ಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಚರ್ಮದ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಸಮಾನತೆ, ಇಲ್ಲಿ ಒಂದು ವರ್ಣ ತಾರತಮ್ಯ. ಮೊದಲನೇದು ಲಿಂಗ ತಾರತಮ್ಯ ಇರಬಾರ್ದು ಅಂತ, ಎರಡನೇದು ವರ್ಣ ತಾರತಮ್ಯ ಇರಬಾರ್ದು. ಅಂದರೆ ಕಪ್ಪು ಅಂದರೆ ಕಪ್ಪು ಸುಂದರಿ ಅಂತ ಹೇಳೋದು, ಬ್ಲ್ಯಾಕ್ ಬ್ಯೂಟಿ ಅಂತ ಹೇಳೋದು. ಇದು ಯಾಕೆ? ಅವ್ರದ್ದೇ ಒಂದು ಲೇಖನ ಇದೆ, ಸೌಂದರ್ಯ ಮತ್ತು ಮೈಬಣ್ಣ ಅಂತ, ಭಾಳ ಪ್ರಸಿದ್ಧವಾದ ಲೇಖನ. ಇದು ಈ ಸಂಪುಟಗಳಲ್ಲಿದೆ, ಕನ್ನಡದಲ್ಲಿ ಬಂದಿರೋ ಸಂಪುಟಗಳಲ್ಲಿದೆ. ಉದಾಹರಣೆಗೆ ಜೂರಿ ಯಾರು ಸೌಂದರ್ಯ ಅಂದರೆ ಏನು ಅಂತ ಇಟ್ಕೊಂಡು ಒಂದು ಸೌಂದರ್ಯ ಸ್ಪರ್ಧೆ ನಡೆದಾಗ ಅದನ್ನು ಏರ್ಪಡಿಸುವಂಥ ದೇಶ ಅಥವಾ ಏರ್ಪಡಿಸಿರುವಂಥ ದೇಶ ಆಹ್ವಾನಿಸಿರುವಂಥ ಒಬ್ಬ ಜಡ್ಜು ಅವರೆಲ್ಲರೂ ಆಫ್ರಿಕನ್ರೇ ಆಗಿದ್ದರೆ ಅವರು ಕಪ್ಪು ಬಣ್ಣಕ್ಕೆ ಇರುವಂಥ ಹುಡುಗಿಗೇ ಮೊದಲನೇ ಪ್ರೈಸ್ ಕೊಡ್ತಾಯಿದ್ರು. ಹಾಗಾಗಿ ಇದೇನು ಸಾಪೇಕ್ಷವಾದಂಥ ಸೌಂದರ್ಯದ ಕಲ್ಪನೆಯ ಹೊರತು ಇದೇನು ತುಂಬ ವಸ್ತುನಿಷ್ಠವಾದ ಸೌಂದರ್ಯದ ಕಲ್ಪನೆ ಅಲ್ಲ ಅಂತ ಬಿಳಿಯರ ಒಂದು ವೈಟ್ಸ್ ಅನ್ನೋರ್ದು ಒಂದು ಸುಪ್ರಿಮೆಸಿ ಇದೆಯಲ್ಲ, ಒಂದು ದೊಡ್ಡ ಒಂದು ಮೇಲರಿಮೆ, ಆ ಮೇಲರಿಮೆಯನ್ನು ಅವರು ಸೌಂದರ್ಯಶಾಸ್ತ್ರದ ಆಧಾರದ ಮೇಲೆ ಅವರು ವಿರೋಧ ಮಾಡಿದರು. ಕರ್ನಾಟಕದಲ್ಲಿ ಅಥವಾ ಭಾರತದ 60-70ರ ದಶಕದ ಹಿಂದಿ ಸಿನಿಮಾದ ಹೀರೋಯಿನ್ಗಳನ್ನು ನೀವು ನೋಡಿದ್ರೆ ಎಲ್ಲರೂ ಕೂಡ ಕಪ್ಪು ಬಣ್ಣದ, ಕಪ್ಪು ಸುಂದರಿ ಇರೋಲ್ಲ, ಅವರು ಸುಂದರಿ ಇರೋ ಅಷ್ಟೇ. ಯಾರೋ ಹೇಮಮಾಲಿನಿ ತನಕ ಅಥವಾ ರೇಖಾ ತನಕ ಯಾರ್ಯಾರ ಹೆಸರುಗಳನ್ನು ನೀವು ಇನ್ನೂ ಹಳೆ ಪೀಳಿಗೆಯವ್ರನ್ನ ತೊಗೋಬೋದು, ಅವರೆಲ್ಲರೂ ಕೂಡ ಹಾಗೇ ಇದ್ದವರು. ಇತ್ತೀಚಿನ ಕಾಲದಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಕ್ರೀಮ್ಗಳು, ಸೋಪ್ಗಳು ಅದೆಲ್ಲ ಇಂಟರ್ಕನೆಕ್ಟೆಡ್. ಎಸ್ಥೆಟಿಕ್ಸ್ ಮತ್ತು ಎಕನಾಮಿಕ್ಸ್ ಅನ್ನೋದು ಆ ರೀತಿಯಲ್ಲಿ ಇಂಟರ್ಕನೆಕ್ಟೆಡ್. ಅದು ಯಾವುದೋ ಒಂದು ಹಚ್ಕೊಂಡ ತಕ್ಷಣ ಕಪ್ಪಗಿರೋ ಚಿತ್ರ ತೋರಿಸ್ತಾರೆ. ಹಾಗೆ ತೋರಿಸೋದೇ ಲೋಹಿಯಾ ಅವ್ರು ಹೇಳೋ ದೃಷ್ಟಿಯಿಂದ ಅಥವಾ ಭಾರತೀಯ ಸಂಕಥನದ ದೃಷ್ಟಿಯಿಂದ ಅದು ಭಾರತೀಯತೆಗೆ ಒಂದೋ ಅಂತ ಮಾತಲ್ಲ. ಯಾಕೆಂದ್ರೆ ನಮ್ಮ ದೇವಾಲಯಗಳಲ್ಲಿರುವಂಥ ಕೃಷ್ಣನೋ, ರಾಮನೋ, ಶಿವನೋ, ದುರ್ಗಿನೋ ಎಲ್ಲ ಕಪ್ಪು ಬಣ್ಣನೇ. ಎಲ್ಲ ಶಿವಲಿಂಗಗಳು, ಅಪರೂಪಕ್ಕೆ ಕೆಲವು ಅಮೃತಶಿಲೆ ಬಿಟ್ಟರೆ ಇನ್ನೆಲ್ಲವೂ ಕೂಡ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಎಲ್ಲವೂ ಕಪ್ಪೆ. ಹೀಗಾಗಿ ಸೌಂದರ್ಯ ಮತ್ತು ಮೈಬಣ್ಣಕ್ಕಿರುವಂಥ ಸಂಬಂಧ ಏನು ಅನ್ನೋದನ್ನು ಅವರು ಅನ್ವೇಷಣೆ ಮಾಡಿದರು. ಇದೇನಾಯಿತು ಅಂದರೆ ಆ ಕಾಲದಲ್ಲಿದ್ದಂಥ ಸಿನಿಮಾದವ್ರಿಗೆ, ಆರ್ಟಿಸ್ಟ್ಗಳಿಗೆ, ಮತ್ತೊಬ್ಬರಿಗೆ ಇದೊಂದು ಕುತೂಹಲದ ಮತ್ತು ಆಕರ್ಷಣೀಯ ವಿಷಯ ಆಯಿತು. ಒಬ್ಬ ಪೊಲಿಟಿಷಿಯನ್ ಆದವನು, ಒಬ್ಬ ಲೋಕಸಭಾ ಮೆಂಬರ್ ಆದವರು ಇದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾರಲ್ಲ, ಈ ಥರ ವಿಷಯದ ಬಗ್ಗೆನೂ ಇದೊಂದು ಹೊಸ ವಿಷಯ. ಹಾಗಾಗಿ ಚಾರ್ಮ್ ಅಂತ ಹೇಳ್ತಿರಲ್ಲ, ಒಂದು ಇಂಟೆಲೆಕ್ಚುಯಲ್ ಚಾರ್ಮ್, ಅದು ಅವ್ರಿಗಿತ್ತು, ಲೋಹಿಯಾ ಅವ್ರಿಗೆ ಇತ್ತು. ಅಂದರೆ ಸಾಮಾಜಿಕವಾದ, ಆಧ್ಯಾತ್ಮಿಕವಾದ, ಆರ್ಥಿಕವಾದ ಎಲ್ಲ
ಹಂತದ ಚಿಂತನೆಗಳಲ್ಲಿ ನಾವು ಕಪ್ಪು ಬಿಳಿ ಅನ್ನುವುದನ್ನು ತಾರತಮ್ಯಕ್ಕೋಸ್ಕರ ಬಳಸಬಾರ್ದು, ಒಂದು ಡಿಸ್ಕ್ರಿಪ್ಷನ್ಗೋಸ್ಕರ ಬಳಸ್ಬೋದು, ಚರ್ಚೆ ಮಾಡೋ ದೃಷ್ಟಿಯಿಂದ ಬಳಸ್ಬೋದು. ಆದರೆ ಅದರ ಮೂಲಕ ಇದು ಮೇಲು ಇದು ಕೀಳು ಅನ್ನುವ ರೀತಿ ಮಾಡಬಾರ್ದು ಅನ್ನೋದಿತ್ತು. ಸಹಜವಾಗಿ ಇದು ಭಾರತದಲ್ಲಿ ಎಲ್ಲೂ ಇದಕ್ಕೆ ವಿರುದ್ಧವಾದ ವಿಚಾರ ಕಂಡುಬರುತ್ತೆ ಅಂತ ನಮಗೇನು ಇಲ್ಲ ಆ್ಯಕ್ಚುಲಿ. ಮತ್ತು ಅವ್ರದ್ದೊಂದು ಭಾಳ ಮುಖ್ಯವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಜಾತಿ ಅನ್ನೋದು ವಿನಾಶ ಆಗಬೇಕು ಅಂತ. 3 ದಿವಸ ಈ ಪಾಯಿಂಟ್ ಬರುತ್ತೆ. ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡೋರಿಗೆ ಬರುತ್ತೆ, ಡಾಕ್ಟರ್ ಹೆಡ್ಗೇವಾರ್ ಬಗ್ಗೆ ಮಾತಾಡೋವಾಗಲೂ ಬರುತ್ತೆ. ಜಾತಿಯನ್ನು ನಾವು ಹೆಂಗೆ ಎದುರಿಸಬೇಕು, ಜಾತಿ ವಿಷಯವನ್ನು ಹೆಂಗೆ ಡೀಲ್ ಮಾಡಬೇಕು ಅಂದಾಗ ಇವರು ಜಾತಿ ವಿನಾಶ ಆಗಬೇಕು, ಪೂರ್ತಿ ಜಾತಿಯನ್ನು ಜಾತಿ ವಿನಾಶ ಚಳುವಳಿಗಳು ಅನ್ನೋದನ್ನೇ ಇವರು ಭಾಳ ಮಾಡಿದರು. ಪುಸ್ತಕಗಳನ್ನು ಕೂಡ ಅವರು ಬರೆದರು, ಅವರ ಫಾಲೋವರ್ಸ್ ಕೂಡ ಬರೆದರು. ಏನು ಅಂತ ಹೇಳಿದ್ರೆ, ಭಾರತದ ಅನೇಕ ಸಾಮಾಜಿಕ ಅಸಮಾನತೆಗಳಿಗೆ ಜಾತಿ ಕಾರಣ, ಒಂದು ಕ್ಯಾಸ್ಟ್ ಅನ್ನೋ ಅರ್ಥದಲ್ಲಿ ಜಾತಿ ಕಾರಣ. ಇದೊಂದು ಹಾಟ್ ಟಾಪಿಕ್. ಇವಾಗ ನಾವು ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದೆಲ್ಲ ಬರೋ ವಿಷಯನೇ. ಅದು ಬರಲಿ ಅಂತಲೇ ನಾವು ಈ ಗೋಷ್ಠಿ ಮಾಡ್ತಾ ಇರೋದು. ಜಾತಿ ವಿನಾಶ ಆಗಬೇಕು ಅಂತ, ಜಾತಿ ವಿನಾಶ ಆಗಬೇಕು ಅಂಥೇಳಿ ಲೋಹಿ ಅವರು, ಅಂದರೆ ನಾನೇನು ಕಮೆಂಟ್ ಮಾಡ್ತಿಲ್ಲ, ಅದು ಹೇಗೆ ಅಪ್ಲೈ ಆಯಿತು ಅನ್ನೋದ್ರ ಮೇಲೆ ಕಮೆಂಟ್ ಮಾಡ್ತಿಲ್ಲ, ಅದು ಆಮೇಲೆ ಬರ್ತೀನಿ. ಇಲ್ಲಾಂದರೆ ಅವ್ರು ಹೇಳಿದ್ದೇನೋ ಅವ್ರ ಫಾಲೋವರ್ಸ್ ಏನು ಮಾಡಿದ್ದು ಅದೆಲ್ಲ ಮಿಕ್ಸ್ ಮಾಡೋದು ಸರಿ ಬರೋಲ್ಲ ಅಷ್ಟೇ. ಜಾತಿ ವಿನಾಶ ಆಗಬೇಕು ಅನ್ನೋದನ್ನು ಅವರು ಭಾಳ ಪ್ರೈಮರಿಯಾಗಿ ಅವರು ಹೇಳಿದಂಥ ಒಂದು ಅಂಶ. ಮತ್ತು ಹಿಂದುಳಿದುವಿಕೆ ಇದೆಯಲ್ಲ, ಈ ಬ್ಯಾಕ್ವರ್ಡ್ನೆಸ್ಸು, ಅದು ಹೋಗಬೇಕು. ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಯಾರು ಕರಿತೀರ, ಆರ್ಥಿಕವಾಗಿ ಸಾಮಾಜಿಕವಾಗಿ, ಅವರೆಲ್ಲ ಮುಂದಕ್ಕೆ ಬರಬೇಕು. ಅದಕ್ಕೆ ಯೋಜನೆಗಳಾಗ್ಬೋದು, ಆರ್ಥಿಕ ಯೋಜನೆ, ಶೈಕ್ಷಣಿಕ ಯೋಜನೆ, ಸಾಮಾಜಿಕ ಯೋಜನೆ, ಇವುಗಳನ್ನೆಲ್ಲ ಇಟ್ಕೊಂಡ್ರೆ ಮಾತ್ರ ಭಾರತದಲ್ಲಿ ನಿಜವಾಗ್ಲೂ ಒಂದು ಡೆಮಾಕ್ರಸಿ ಬರುತ್ತೆ ಅನ್ನೋದು ಅವರ ಕಲ್ಪನೆ ಆಗಿತ್ತು. ಮತ್ತು ನಮ್ಮ ದೇಶದಲ್ಲಿ ಒಂದು ಆರ್ಥಿಕವಾದಂಥ ಕ್ರಾಂತಿಯಾಗಿ ಆರ್ಥಿಕವಾದ ಒಂದು ಸಮಾನತೆ ಬರಬೇಕು. ಎಲ್ಲರಿಗೂ ಕೂಡ ಒಂದು ಎಕನಾಮಿಕ್ ಈಕ್ವಾಲಿಟಿ ಅನ್ನೋದು ಕೂಡ ಒಂದು ಅವಶ್ಯಕತೆ ಇದೆ. ಆರ್ಥಿಕವಾದ ಸಮಾನತೆಯು ಬೇಕಾಗಿದೆ. ಮತ್ತು ನಾವು ಹೇಗೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ ಅನ್ನೋದಕ್ಕೆ ತುಂಬ ಒಂದು ಒಳ್ಳೆಯ ಪ್ಲ್ಯಾನಿಂಗ್ ಬೇಕಾಗುತ್ತೆ. ಆ ಪ್ಲ್ಯಾನಿಂಗ್ ಅನ್ನೋದು ಕ್ವಾಲಿಟೇಟಿವ್ ಆಗಿ ನೆಹರು ಅವ್ರ ಪ್ಲ್ಯಾನಿಂಗಿಗಿಂತ ವ್ಯತ್ಯಾಸ ಇತ್ತು. ನೆಹರು ಅವರ ಪಂಚವಾರ್ಷಿಕ ಯೋಜನೆ ಮೊದಲನೇ ಇದರಲ್ಲಿ ಕೃಷಿ ಪ್ರಧಾನವಾಗಿತ್ತು, ಆಮೇಲೆ ಅದು ಕೈಗಾರಿಕಾ ಪ್ರಧಾನ ಆಗ್ತಾ ಹೋಯಿತು. ಅವ್ರದ್ದು ಮೊದಲನೇ 2 ಪಂಚವಾರ್ಷಿಕ ಯೋಜನೆಯನ್ನು ಇಟ್ಕೊಂಡೇ ದೀನ್ ದಯಾಳ್ ಉಪಾಧ್ಯಾಯರು 2 ಪ್ಲ್ಯಾನ್ಸ್ ಎಕ್ಸ್ರೇಡ್ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ. ಭಾಳ ಒಳ್ಳೆಯ ಪುಸ್ತಕ ಅದು, ಪಕ್ಕಾ ಎಕನಾಮಿಕ್ ಡೇಟಾ ಇಟ್ಕೊಂಡು ಬರೆದಿರೋ ಪುಸ್ತಕ ಅದು. ಎಷ್ಟು ಚರ್ಚೆ ಆಗಬೇಕಾಗಿತ್ತೋ ಬುದ್ಧಿಜೀವಿಗಳ ವಲಯದಲ್ಲಿ ಅಥವಾ ಇಂಟೆಲೆಕ್ಚುವಲ್ ವಲಯದಲ್ಲಿ, ಅದು ಆಗಲಿಲ್ಲ. ಅದರಲ್ಲಿ ದೀನ್ ದಯಾಳ್ ಹೇಳಿದ್ದನ್ನು ಒಪ್ಕೋಬೇಕು ಅಂತಲ್ಲ, ಚರ್ಚೆ ಕೂಡ ಆಗಲಿಲ್ಲ. 2 ಪ್ಲ್ಯಾನ್ಸ್ ಎಕ್ಸ್ರೇಡ್ನಲ್ಲಿ ಒಂದೊಂದು ಹೆಡಿಂಗ್ಗಳನ್ನು ತೊಗೊಂಡ್ಬಿಟ್ಟು ಭಾಳ ಡೀಟೇಲಾಗಿ ಮಾತನಾಡಿದ್ದಾರೆ, ಅವ್ರು ಬರೆದಿದ್ದಾರೆ. ಎಲ್ಲ ಎಕನಾಮಿಸ್ಟ್ಗಳೇ ಕೊಟ್ಟಿರೋ ವರದಿಗಳನ್ನು ಅವ್ರು ನೋಡಿದರು. ಏನು ಪ್ಲ್ಯಾಂಡ್ ಪ್ರೊಡಕ್ಷನ್ನಲ್ಲಿ ಏನು ಇವ್ರಿಗೂ ಮತ್ತು ಆಗ ಇದ್ದಂಥ ವಿಚಾರಕ್ಕೂ ಇದ್ದಂಥ ಒಂದು ಭಾರತೀಯವಾದ ಅಥವಾ ಅಭಾರತೀಯವಾದ ನೆಲೆಯ ಒಂದು ವೈಚಾರಿಕ ಸಂಘರ್ಷ ಯಾವುದು, ಭಿನ್ನತೆ ಯಾವುದು ಅಂದರೆ ಅದು ಹೀಗಿದೆ. ಭಾರತೀಯ ಸಮಾಜವನ್ನು ವರ್ಣಿಸಬೇಕಾದ್ರೆ ಗ್ರಾಮೀಣ ಪ್ರದೇಶದವರು ಮತ್ತು ನಗರ ಪ್ರದೇಶದವರು ಅಂತ ಸರಿಸುಮಾರಾಗಿ ನೆಹರು ಅವರ ಮತ್ತು ಆ ಕಾಲದ ಇವತ್ತಿಗೂ ಕೂಡ ರೂರಲ್ ಆ್ಯಂಡ್ ಅರ್ಬನ್ ನಾವೆಲ್ಲ ಮಾತಾಡ್ಬೇಕಾದ್ರೆ, ಸೋಷಿಯಾಲಜಿ ನನ್ನ ಸ್ಟೂಡೆಂಟು BA ನಲ್ಲಿ, ರೂರಲ್ ಸೋಷಿಯಾಲಜಿ, ಅರ್ಬನ್ ಸೋಷಿಯಾಲಜಿ ಅಂತಿರುತ್ತೆ. 2 ಸಬ್ಜೆಕ್ಟ್, ನಗರ ಸಮಾಜಶಾಸ್ತ್ರ, ಗ್ರಾಮೀಣ ಸಮಾಜಶಾಸ್ತ್ರ. ಅಲ್ಲೆಲ್ಲೂ ನಿಮಗೆ ಮೂಲ ನಿವಾಸಿ ಅಥವಾ ಆದಿವಾಸಿ ಅಥವಾ ಏನು ಗಿರಿಜನ ಆ ಥರ ಸಮಾಜಶಾಸ್ತ್ರ ಎಲ್ಲೂ ಇರಲ್ಲ. ಇವರು ಲೋಹಿಯಾರ್ ಹೇಳ್ತಾ ಇದ್ದಿದ್ದು, ಸೊಸೈಟಿಗೆ 4 ಕಂಬಗಳಿದೆ. ಚೌಕಂಬ ಅನ್ನೋದು ಅವ್ರು ಭಾಳ ಫೇಮಸ್ ಕಾನ್ಸೆಪ್ಟ್. ಚೌಕಂಬ ಅಂದರೆ ಕಂಬನೇ, ಸ್ತಂಭಗಳು. 4 ಸ್ತಂಭಗಳಿದೆ. ಒಂದು ವಿಲೇಜ್, ಒಂದು ಗ್ರಾಮ, ಆಮೇಲೆ ಇನ್ನೊಂದು ಜಿಲ್ಲೆ, ಡಿಸ್ಟ್ರಿಕ್ಟ್, ಅದು ಒಂದು ಕೇಂದ್ರ. ಸಮಾಜಕ್ಕೆ ಒಂದು ಆಧಾರ ಹಳ್ಳಿ, ಇನ್ನೊಂದು ಆಧಾರ ಜಿಲ್ಲೆ, ಮೂರನೇದು ರಾಜ್ಯ. ರಾಜ್ಯ ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋ ಸ್ಟೇಟ್ ಅನ್ನೋ ಪೊಲಿಟಿಕಲ್ ಕಾನ್ಸೆಪ್ಟ್ ಅಲ್ಲ. ಈಗ ನಾವು ಸ್ಟೇಟ್ ಗೌರ್ಮೆಂಟ್ ಅಂತೀವಲ್ಲ, ರಾಜ್ಯ, ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ ರಾಜ್ಯ, ಅಂದರೆ ಜಿಲ್ಲೆಗಳ ಒಂದು ಸಮೂಹ ಅದು ಇರಬೇಕು. ಇದಾದಮೇಲೆ ಇದನ್ನು ಮೀರಿರುವಂಥ ಇನ್ನೊಂದು ಲೆವೆಲ್. ಈ 4 ಹಂತಗಳು ಸೇರಿಕೊಂಡು ಒಂದು ಸೊಸೈಟಿ ಆ ರೀತಿಯಾಗಿ ಡಿವೈಡ್ ಆಗಿರುತ್ತೆ. ಚೌಕಂಬ ಅಥವಾ ಸೊಸೈಟಿ ಇದ್ರ ಮೇಲೆ ನಿಂತಿದೆ. ಈ 4 ಅಂಶಗಳನ್ನು ಆಧರಿಸಿ ಸಮಾಜ ನಿಂತಿದೆ. 3 ಮೇಲೆ ನಿಂತರೆ ಏನಾಗುತ್ತೆ, ಈಗ ಅನೇಕ ಕಡೆಗಳಲ್ಲಾಗುವಂತೆ ಹಳ್ಳಿಗಳಲ್ಲಿರುವಂಥ ಯುವಕರೆಲ್ಲ ಪಟ್ಟಣಕ್ಕೆ ಅಥವಾ ಜಿಲ್ಲಾ ಕೇಂದ್ರಗಳಿಗೆ ಅಥವಾ ಮಹಾನಗರಕ್ಕೆ ಬಂದಾಗ ಸಹಜವಾಗಿಯೇ ಹಳ್ಳಿಗಳು ಅಭಾರತೀಯವಾಗುತ್ತೆ. ನನ್ನ ಮಾತನ್ನು ತುಂಬ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಹಳ್ಳಿಗಳು ಅಭಾರತೀಯವಾಗುತ್ತೆ, ಹಿಂದೂ ಆಗುತ್ತೆ. ಯಾವುದನ್ನು ನೀವು ಸೆಮೆಟಿಕ್ ಅಂತ ಕರಿತೀರ, ದಕ್ಷಿಣ ಕನ್ನಡ ಮತ್ತು ಕೇರಳದ ಉದಾಹರಣೆಗಳನ್ನು ನೀವು ತೊಗೊಂಡ್ರೆ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಅಥವಾ ಇದು ಲೋಹಿಯಾ ಹೇಳಿದ ಮಾತಲ್ಲ, ನಾನು ಹೇಳ್ತಿರೋದು, ಮತ್ತು ಕ್ರಿಶ್ಚಿಯನ್ರು ಅಲ್ಲಿಗೆ ಬರ್ತಾರೆ. ಒಟ್ಟಿನಲ್ಲಿ ಅವ್ರ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಚೌಕಂಬ ಅನ್ನೋದು ಬ್ಯಾಲೆನ್ಸಲ್ಲಿ ಮೇಂಟೈನ್ ಆಗಬೇಕು.
4 ಇದ್ದಾಗ ಅಂದರೆ ಹಳ್ಳಿಯ ಅನುಪಾತ ಪ್ರಮಾಣ, ಜಿಲ್ಲೆಯ ಪ್ರಮಾಣ ಮತ್ತು ರಾಜ್ಯ ಮತ್ತು ದೇಶದ ಕೇಂದ್ರದ ಮಟ್ಟದ ಪ್ರಮಾಣ, ಅದು ಅಧಿಕಾರದ ಶೇರಿಂಗ್ ಇರ್ಬೋದು. ಮತ್ತು ಪ್ರತಿಯೊಂದರಲ್ಲೂ ಕೂಡ ಒಂದು ಸಮವಾಗಿದ್ದಾಗ ಸಮಾಜ ಸಂತುಲಿತವಾಗಿರುತ್ತೆ. ಆ ಲೆಕ್ಕಕ್ಕೆ ತೆಗೆದುಕೊಂಡಾಗ ನಮ್ಮ ದೇಶದಲ್ಲಿ ಎಷ್ಟು ಸರ್ಕಾರಗಳಿದೆ ಅಂತ ತುಂಬ ಜನ ಕೇಳಿದ್ರೆ ರಾಜ್ಯಶಾಸ್ತ್ರ ಓದೋರನ್ನ 2 ಅಂತಾರೆ, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು. ನಮ್ಮ ಸ್ಕೂಲ್ಗೆಲ್ಲ ಅದೇ ಹೇಳ್ಕೊಡೋದು, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಬಟ್ ಇನ್ನೊಂದಿದೆ, ನಿಮಗೊಂದು ಜಿಲ್ಲಾ ಪಂಚಾಯತ್ ಅಂತ ಒಂದಿದೆ, ನಿಮಗೆ ಗ್ರಾಮ ಪಂಚಾಯತ್, ಗ್ರಾಮ ವಿಕಾಸ, ಒಂದು ಗ್ರಾಮವನ್ನು ಇನ್ಚಾರ್ಜ್ ಆಗಿರುವಂಥ ಒಬ್ಬ ವ್ಯಕ್ತಿ ಇರ್ತಾರೆ ಅಲ್ವಾ. ಗಾಂಧೀಜಿಯವರ ಅಥವಾ ಗಾಂಧಿಯವರ ಸ್ವರಾಜ್ಯದ ಕಲ್ಪನೆಯನ್ನು ಹೇಳ್ತಾನೆ 79 ವರ್ಷದಲ್ಲಿ, ಗ್ರಾಮ ಕೇಂದ್ರಿತವಾದ ಅಥವಾ ಗ್ರಾಮಗಳೇ ಲಕ್ಷಾಂತರ ಸಂಖ್ಯೆಯಲ್ಲಿರೋ ಭಾರತದಲ್ಲಿ ಆ ಗ್ರಾಮದಲ್ಲಿರೋರಿಗೆ ಅಥವಾ ತಾಲೂಕಾ ಲೆವೆಲಲ್ಲಿರುವಂಥವ್ರಿಗೆ ಏನೂ ಪವರೇ ಇಲ್ಲ. ಅದೆಲ್ಲ ಲೋಕಲ್ MLAನೋ MLCನೋ ಅಥವಾ ತಹಶೀಲ್ದಾರೋ ಅವ್ರ ಮೇಲ್ಪಟ್ಟಂಥ ಡಿಸ್ಟ್ರಿಕ್ಟ್ ಇವರೋ ಅವರೆಲ್ಲ ಇರ್ತಾರೆ. ಹಾಗಾಗಿ ಪ್ಲ್ಯಾಂಡ್ ಎಕಾನಮಿಯನ್ನು ಹೇಳಬೇಕಾದ್ರೆ ಲೋಹಿಯಾ ಒಂದು ಭಾಳ ಒಳ್ಳೆ ಹೇಳ್ತಾರೆ. ಈ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಿದ್ದಾರಲ್ಲ, DC, ಡಿಸ್ಟ್ರಿಕ್ಟ್ DM ಅಂತ ಹಿಂದೆ ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್, DC ಮತ್ತು ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್, ಒಬ್ಬರು ನ್ಯಾಯಾಂಗಕ್ಕೆ ಸಂಬಂಧಪಟ್ಟವರು, ಇನ್ನೊಬ್ಬರು ಆಡಳಿತಾಂಗಕ್ಕೆ ಸಂಬಂಧಪಟ್ಟವರು. ಇದನ್ನು ಅಬಾಲಿಷ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಭಯಂಕರವಾದ. ನಾವೆಲ್ಲ ನಮ್ಮ ಮಕ್ಕಳುಗಳನ್ನು IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು ಅಂತ ಮಾಡ್ತೀವಿ. ಅನೇಕ ಪ್ರಕಲ್ಪಗಳಲ್ಲಿ IAS KSನವ್ರನ್ನ ತಯಾರು ಮಾಡೋ ಪ್ರಕಲ್ಪಗಳು ವಿವಿಧ ವೈಚಾರಿಕ ಸಂಘಟನೆಗಳ ಮೂಲಕ ನಡೀತಾ ಇರುತ್ತೆ. ಇವರು ಇದರದ್ದು ಚಾಪೆ ಎಳೆದು ಬಿಡಬೇಕು ಅಂತ, ಅಂದರೆ ಯಾವುದ್ರ ಮೇಲೆ ನಿಂತಿದೆಯೋ ಅದನ್ನು ಎಳೆದ್ಬಿಟ್ಟು ಬೀಳಿಸ್ಬೇಕಿದ್ನ ಅಂತ. ಇಡೀ ನಮ್ಮ ಬ್ಯೂರೋಕ್ರಸಿ ನಿಂತ್ಕೊಂಡಿರೋದನ್ನೇ ಈ IAS ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ಗಳು, ಜಿಲ್ಲಾ ನ್ಯಾಯಾಧೀಶರು ಮತ್ತು ಜಿಲ್ಲಾ ಪ್ರಧಾನ ದಂಡಾಧಿಕಾರಿಗಳು ಅವ್ರ ಮೇಲೆ ನಿಂತ್ಕೊಂಡಿದೆ. ಯಾಕೆ ಅಂತ ಹೇಳಿದರೆ ಇಟ್ಸ್ ಎ ಕಲೋನಿಯಲ್ ಹ್ಯಾಂಗ್ ಓವರ್ ಅಂತ ಹೇಳಿದ್ರು. ಆಯಾ ಜಿಲ್ಲೆಗಳನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇಂಪೀರಿಯಲ್ ಸರ್ಕಾರ ಯಾವುದಿತ್ತು, ಎಂಪೈರ್, ಬ್ರಿಟಿಷ್ ಎಂಪೈರ್, ಅವರು ಜಿಲ್ಲಾ ನ್ಯಾಯಾಧೀಶರು ಮತ್ತು ಜಿಲ್ಲಾ ಇವರನ್ನ ಅಧಿಕಾರಿಗಳನ್ನು, DCಗಳನ್ನು ನಿರ್ಮಾಣ ಮಾಡ್ತಿದ್ರು. ಕೆಲವೊಮ್ಮೆ 2 ಸೇರ್ಕೊಂಡಿರೋ ಪವರ್ಗಳು ಕೂಡ ಇರ್ತಾಯಿತ್ತು. ಇವರು ಹಳ್ಳಿಗಳಲ್ಲಿ ಇರುವಂಥ ಸ್ವಾತಂತ್ರ್ಯ, ಸ್ವರಾಜ್ಯ ಅಥವಾ ಅಲ್ಲಿರುವ ಕಲ್ಚರಲ್ ಒಂದು ತುಡಿತಗಳು, ಅದು ಯಾವುದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡೋದಿಲ್ಲ ಇವರು ಅದನ್ನು ಕಂಟ್ರೋಲ್ ಮಾಡ್ತಾರೆ ಪ್ರತಿಯೊಂದೂ. ಮತ್ತು ಇವರು ಪರಕೀಯರು, ಆ ಸ್ಥಳೀಯತೆಗೆ ಇವರು ಪರಕೀಯರು ಅನ್ನೋದು ಲೋಹಿಯಾ ಅವರ ವಾದ. ನೀವು ಭಾರತದ ಸರ್ಕಾರಗಳನ್ನು ಅಥವಾ ಆಡಳಿತವನ್ನು ಡಿಸೆಂಟ್ರಲೈಸ್ ಮಾಡಬೇಕಾದ್ರೆ, ಭಾಳ ಇಂಪಾರ್ಟೆಂಟ್ ಸೆಂಟೆನ್ಸ್, ಅಂಡರ್ಲೈನ್ ಮೈ ವರ್ಡ್ಸ್, ಡಿಸೆಂಟ್ರಲೈಸ್ ಮಾಡಬೇಕಾದ್ರೆ ದ ಮೇಜರ್ ಸ್ಟಂಬ್ಲಿಂಗ್ ಬ್ಲಾಕ್ ಈಸ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಇದು ಅವ್ರ ವಾದ. ಇದನ್ನು ಎಷ್ಟು ಜನ ಸಮಾಜವಾದಿಗಳು ಒಪ್ಕೊಳ್ತಾರೆ ಅಥವಾ ಬೇರೆಯವರು ಅದೆಲ್ಲ ಮುಂದಿನ ವಿಷಯ, ನಾವು ಅದರ ಅನ್ವಯದ ಭಾಗಕ್ಕೆ ಹೋಗ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇದು ಅವರ ಸಪ್ತಕ್ರಾಂತಿಯಲ್ಲಿ ಯಾಕೆ ಅದನ್ನು ಅವ್ರ ಕ್ರಾಂತಿ ಅಂತ ಹೇಳಿದ್ರು ಅಂದರೆ, ಇದು ಗ್ರಾಮಕ್ಕೆ ಮತ್ತು ಗ್ರಾಮಗಳ ಯೂನಿಟ್ ಆಗಿರುವಂಥ ಜಿಲ್ಲೆಗೆ ಒಂದು ಒಳ್ಳೆಯ ಅಧಿಕಾರ, ಒಳ್ಳೆಯ ಸ್ಥಾನಮಾನಗಳು ಇರಬೇಕು ಅನ್ನುವುದು ಅವರ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಆಮೇಲೆ ಸರ್ಕಾರಗಳು ಅಥವಾ ನ್ಯಾಯಾಂಗಗಳು ವ್ಯಕ್ತಿಗಳ ವೈಯಕ್ತಿಕ ಜೀವನದ ಮೇಲೆ ದಾಳಿ ಮಾಡಬಾರ್ದು. ಅವ್ರಿಗೊಂದು ಕಲ್ಚರಲ್ ಲೈಫ್ ಇದೆ, ಅವ್ರಿಗೊಂದು ಸೋಷಿಯಲ್ ಲೈಫ್ ಇದೆ, ಅವ್ರಿಗೊಂದು ಆಧ್ಯಾತ್ಮಿಕ ಜೀವನ ಇದೆ, ಅವ್ರದ್ದೇ ಒಂದು ಜೀವನ ಇದೆ. ಅದರ ಮೇಲೆ ಸರ್ಕಾರವೇ ನಿಯಂತ್ರಣವನ್ನು ತರೋದಕ್ಕೆ ನೋಡಬಾರ್ದು. ಅಂದರೆ ಸರ್ಕಾರದ ನಿಯಂತ್ರಣ ಕಡಿಮೆ ಇರಬೇಕು ಅಂತ, ಇರಲೇಬಾರ್ದು ಅಂತಲ್ಲ. ಅಂದರೆ ಸರ್ಕಾರ ದಿ ಪ್ರೈವೇಟ್ ಲೈಫ್, ರೆವಲ್ಯೂಷನ್ ಅಗೇನ್ಸ್ಟ್ ಅನ್ಜಸ್ಟ್ ಇನ್ವೇಷನ್ಸ್ ಆಫ್ ಪ್ರೈವೇಟ್ ಲೈಫ್, ವ್ಯಕ್ತಿಗಳ ವೈಯಕ್ತಿಕ ಜೀವನದ ಮೇಲೆ ಸರ್ಕಾರಗಳು ಸುಮ್ಮನೆ ಬಂದು ಬಾಯಿ ಹಾಕೋದು, ತಲೆ ಹಾಕೋದನ್ನು ಮಾಡಬಾರ್ದು ಅನ್ನುವುದು ಅವರ ಇದು. ಒಂದು ಥರ ಹೇಳಬೇಕು ಅನ್ನೋದಾದರೆ, ಸ್ಟೇಟ್ ಅಂತ ಇವಾಗ ನಾನು ಬಳಸ್ತಾ ಇರೋದು, ಸ್ಟೇಟ್ ಅಂದರೆ ಒಂದು ಅಥಾರಿಟಿ ಅನ್ನೋ ಅರ್ಥದಲ್ಲಿ. ಇಡೀ ಭಾರತ ಸೇರಿ ಒಂದು ಸ್ಟೇಟ್ ಅಂತ ಕರಿತೀವಲ್ವಾ, ನೇಷನ್ ಸ್ಟೇಟ್. ಸ್ಟೇಟ್ ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ತಕರಾರಿತ್ತು. ಅವ್ರಿಗೆ ಈ ಆಧುನಿಕವಾದ ರಾಷ್ಟ್ರ ಕಲ್ಪನೆ ಇದೆಯಲ್ಲ, ಆಧುನಿಕನ ಹೇಳ್ತಿರೋದು, ಆಧುನಿಕವಾದ ಯುರೋಪಿನಿಂದ ಹುಟ್ಟಿದ ರಾಷ್ಟ್ರದ ಕಲ್ಪನೆ, ದೇಶದ ಕಲ್ಪನೆ ಇದೆಯಲ್ಲ, ಇದ್ರ ಬಗ್ಗೆ ಅವ್ರಿಗೆ ತುಂಬ ಸಮಸ್ಯೆ ಇತ್ತು ಅವ್ರಿಗೆ. ಯಾಕೆ ಅಂದರೆ ಇದು ಫೈನಲಿ ಆ ದೇಶದ ಸಾಂಸ್ಕೃತಿಕವಾದ, ಆರ್ಥಿಕವಾದ, ಸಾಮಾಜಿಕವಾದ ಬೇರುಗಳನ್ನು ದುರ್ಬಲ ಮಾಡುತ್ತೆ ಸ್ಟೇಟ್. ಅದರದ್ದು ಭಾಗವಾಗಿಯೇ ಅವರು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾರೆ. ಇನ್ನೂ ಒಂದು ಅವ್ರದ್ದು ಫೇಮಸ್ ಆಗಿರೋ ಲೇಖನ ಇದೆ, ಇಡೀ ಪ್ರಪಂಚವನ್ನೇ ನಾವು ಪಾಸ್ಪೋರ್ಟ್ ಇಲ್ಲದೆ, ಅವ್ರ ದೊಡ್ಡ ಕನಸುಗಳಲ್ಲಿ ಒಂದು ಲೋಹಿಯಾ ಅವ್ರದ್ದು, ಮನುಷ್ಯರು ಪಾಸ್ಪೋರ್ಟ್ಗಳಿಲ್ಲದೆ ಜಗತ್ತನ್ನು ಸುತ್ತಾಡಬೇಕು ಅಂತ.
ಯಾಕೆಂದರೆ ಹೆಚ್ಚು ಕಡಿಮೆ ಅವ್ರ ಜಗತ್ತನ್ನು ಹೆಂಗೆ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಸಿವಿಲೈಸೇಷನ್ ಬೇಸ್ಡಾಗಿ ನೋಡ್ತಾಯಿದ್ರು. ನಾಗರಿಕತೆಗಳ ಆಧಾರದ ಮೇಲೆ ನೋಡುವಾಗ ಭಾರತ ಮತ್ತು ಭಾರತಕ್ಕೆ ಸುತ್ತ ಇರುವಂಥ ದೇಶಗಳೆಲ್ಲ ಹೆಚ್ಚು ಕಡಿಮೆ ಒಂದೇ ರೀತಿಯ ನಾಗರಿಕತೆಯ ಕಾಮನ್ ಬೇಸಿಸ್ ಇದೆ. ಏಷ್ಯನ್ ಕಲ್ಚರ್ಸ್ ಅಂತ ಯಾವ್ದು ತೊಗೊಳ್ತೀರಾ, ಯಾರೋ ಬುದ್ಧನ ಪೂಜೆ ಮಾಡ್ಬೋದು, ಯಾರೋ ಇನ್ನೊಬ್ರದ್ದು ಮಾಡ್ಬೋದು, ಅಥವಾ ಒಂದು ಗಿಡ ಪೂಜೆ ಮಾಡ್ಬೋದು, ಮರ ಪೂಜೆ ಮಾಡ್ಬೋದು. ಒಟ್ಟಿನಲ್ಲಿ ಇದೆಲ್ಲ ಒಂದೇ ಥರ. ಅಲ್ಲಿಯ ಒಂದು ಜಾನಪದ ಹಾಡು ಹಸೆ, ಇಲ್ಲಿಯ ಜಾನಪದ ಎಲ್ಲ ಭಾಳ ವ್ಯತ್ಯಾಸ ಇದೆ ಅಂತೇನು ಕಾಣಿಸೋದಿಲ್ಲ. ಹೀಗಾಗಿಬಿಟ್ಟು ನಾಗರಿಕತೆಯ ಆಧಾರವನ್ನು ನಾವು ಇಟ್ಕೊಂಡು ಪ್ರಪಂಚವನ್ನು ಮುನ್ನಡೆಸಬೇಕೇ ಹೊರತು ಇಡೀ ಪ್ರಪಂಚಕ್ಕೆ ಒಂದು ವರ್ಲ್ಡ್ ಗೌರ್ಮೆಂಟ್ ಇರಬೇಕು. ಒಂದು ವಿಶ್ವಸಂಸ್ಥೆ ಅಲ್ಲ, ಒಂದು ವಿಶ್ವ ಸರ್ಕಾರ ಅಂತ ಸುಮ್ಮನೆ ಒಂದು ಇರಬೇಕು. ಉಳಿದಂತೆ ಜನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಾಡ್ಬೋದು, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಅವ್ರು ಬರಬಹುದು. ಯಾಕೆ ಅಂದರೆ ಪ್ರಪಂಚದ ಚರಿತ್ರೆ ಮುಂದುವರೆದಂತೆ ರಾಜಕೀಯ ರಾಷ್ಟ್ರಗಳು, ಪೊಲಿಟಿಕಲ್ ಸ್ಟೇಟ್ಸ್ಗಳು ಕ್ರಿಯೇಟ್ ಆಗುತ್ತೆ, ಹುಟ್ಟುತ್ತೆ, ನಾಶ ಆಗುತ್ತೆ. ಒಂದೊಂದು ವರ್ಲ್ಡ್ ವಾರ್ ಆದ ತಕ್ಷಣ ಪ್ರಪಂಚದ ಭೂಗೋಳವೇ ಬದಲಾಗುತ್ತೆ. ಆದರೆ ನಿಜವಾಗಲೂ ನಾಗರಿಕತೆ, ನಿಜವಾಗಲೂ ಸಂಸ್ಕೃತಿ ಅಥವಾ ನಿಜವಾಗಲೂ ಒಂದು ಕಲ್ಚರಲ್ ಅಂಶಗಳು ಅಷ್ಟು ಬೇಗ 100 ವರ್ಷಗಳಾದರೂ ಬದಲಾಗೋದಿಲ್ಲ. ಅದನ್ನು ಜನ ಶೇರ್ ಮಾಡ್ತಿರ್ತಾರೆ. ವಿ ಶೇರ್ ಕಾಮನ್ ಕಲ್ಚರ್. ಎಷ್ಟೊಂದು ಸತಿ ವಿ ವಿಲ್ ಬಿ ಶೇರಿಂಗ್ ಕಾಮನ್ ಪಾಸ್ಟ್. ಆದರೆ ವಿ ಆರ್ ಡಿವೈಡೆಡ್ ಬೈ ಡಿಫರೆಂಟ್ ಪೊಲಿಟಿಕಲ್ ಸ್ಟೇಟ್ಸ್, ಜಾಗ್ರಫಿ. ಇದು ಆಗಿಬಿಟ್ಟಾಗ ಅಂತಾರಾಷ್ಟ್ರೀಯವಾದಂಥ ಗಲಾಟೆಗಳಿಗೆ, ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ ಆಗೋದು ಯಾಕೆ ಅಂತ ಹೇಳಿದ್ರೆ ವಿ ಆರ್ ಕನ್ಸಿಡರಿಂಗ್ ದಿ ಪೊಲಿಟಿಕಲ್ ಸ್ಟೇಟ್ ಆ್ಯಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಕಲ್ಚರಲ್ ಆಸ್ಪೆಕ್ಟ್ಸ್. ಇದು ಅವರು ಹೇಳ್ತಾ ಇದ್ದಿದ್ದು. ಸರಿಸುಮಾಗಿ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಹೇಳ್ಬೋದಾದ ಅಂಶಕ್ಕೆ ತುಂಬ ಹತ್ತಿರ ಬರ್ತಾರೆ. ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಅಂಶಕ್ಕೆ ಅವರು ಹತ್ತಿರ ಬರ್ತಾರೆ. ಈ ಕಾರಣಕ್ಕೋಸ್ಕರವೇ ಲೋಹಿಯಾ ಅವರು ಈ ಸಪ್ತಕ್ರಾಂತಿಯ ಈ ವಿಚಾರವನ್ನು ಹೇಳ್ತಾರೆ. ಆಮೇಲೆ ಅವ್ರಿಗೆ ಕೊನೆಯದಾಗಿ ಸತ್ಯಾಗ್ರಹವನ್ನು, ಗಾಂಧಿಯವರ ಪ್ರಭಾವ ಇದ್ದಿದ್ದರಿಂದ ಸತ್ಯಾಗ್ರಹವನ್ನು ಒಂದು ಅಸ್ತ್ರವಾಗಿ ನಾವು ಬಳಸ್ಕೊಂಡು ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರಬಹುದು. ಗೋವಾ ಹೋರಾಟದಲ್ಲಿ ಕೂಡ ಅವರು ಸತ್ಯಾಗ್ರಹವನ್ನೇ ಬಳಸಿದ್ರು, ಅವ್ರನ್ನ ಜೈಲಲ್ಲಿ ಇಟ್ಟರು, ಹಿಂಸೆಗೆ ಒಳಪಡಿಸಿದ್ರು, ಎಲ್ಲವನ್ನು ಅವರು ಮಾಡಿದರು. ಪ್ರಾರಂಭದಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಹೋದರೂ 1942ನಲ್ಲಿ ನಡೆದಂಥ ಕ್ವಿಟ್ ಇಂಡಿಯಾ ಹೋರಾಟದಲ್ಲಿ ಸಹಜವಾಗಿ ಆ ಹೋರಾಟ ಒಂದು ಸ್ವಲ್ಪ ಅದು ಹಿಂಸಾತ್ಮಕವಾಗಿ ಅದು ತಿರುಗ್ತು. ಆ ಸಂದರ್ಭದಲ್ಲಿ ಅವರು ಜಯಪ್ರಕಾಶ್ ನಾರಾಯಣ್ ಎಲ್ಲ ಒಟ್ಟಿಗೆ ಇದ್ದರು. ಅದಾದಮೇಲೆ ಅವ್ರಿಗೂ JP ಅವ್ರಿಗೂ ವ್ಯತ್ಯಾಸ ಬಂತು. ಬರ್ತಾ ಜಯಪ್ರಕಾಶ್ ನಾರಾಯಣೇ ಒಂದು ದಿಕ್ಕಿಗೆ ಹೋದರು, ನರೇಂದ್ರ ದೇವೇ ಒಂದು ದಿಕ್ಕಿಗೆ ಹೋದರು, ಲೋಹಿಯಾ ಅವರೇ ಒಂದು ದಿಕ್ಕಿಗೆ ಹೋದರು. ಆದರೆ ದೊಡ್ಡ ಸ್ಕಾಲರ್ ಆಗಿ ಬೆಳಿಬೋದಾಗಿದ್ದವರು ನರೇಂದ್ರ ದೇವರಂತೆ ಆ ಭಾಗವನ್ನು ಕೈಬಿಟ್ಟು ಹೆಚ್ಚು ಜನಗಳ ಜೊತೆಯಲ್ಲೇ ಓಡಾಟ ಮಾಡುವಂಥದ್ದು, ಸಮಾಜದ ಜೊತೆಯಲ್ಲೇ ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಸಾಮಾನ್ಯ ಅದ್ರ ಜೊತೆಯಲ್ಲೇ ಲೋಹಿಯಾ ಅವರು ಇದ್ದುಕೊಂಡು ತಮ್ಮ ಜೀವನವನ್ನು ಅವರು ಮುಂದುವರಿಸಿದ್ರು. ಇದು ಲೋಹಿಯಾ ಅವರ ಬಹಳ ಇಂಪಾರ್ಟೆಂಟ್ ಆದಂಥ 2 ಅಂಶಗಳು. ಒಂದು ಸಪ್ತಕ್ರಾಂತಿಯ ವಿಚಾರ, ಎರಡನೇದು ಅವರ ಚೌಕಂಬ. ಅದನ್ನು ಹೇಳೋದಾದರೆ ವಿಲೇಜ್, ಒಂದು ಹಳ್ಳಿ, ಒಂದು ಜಿಲ್ಲೆ, ಒಂದು ರಾಜ್ಯ ಮತ್ತು ಒಂದು ಕೇಂದ್ರ. ಈ 4 ಇದೆ ಅಲ್ವಾ, ಈ 4 ಕೂಡ ಅದರದ್ದೇ ಆಗಿರುವಂಥ ಸ್ವಾಯತ್ತತೆ ಇರಬೇಕು. ರಾಜ್ಯಗಳು ಈ ಸ್ವಲ್ಪ ವಿಮರ್ಶಾತ್ಮಕವಾಗಿ ಮುಂದುವರಿದ್ದಾರೆ. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ನಮ್ಮ ಮೇಲೆ ಪರಮಾಧಿಕಾರವನ್ನು ಉಂಟು ಮಾಡ್ತಾ ಇದೆ, ನಮ್ಮದೊಂದು ಫೆಡರಲ್ ಸ್ಟ್ರಕ್ಚರ್ ರಾಜ್ಯ ದೇಶ ಅಂತ ಅವ್ರು ಸಂವಿಧಾನದಿಂದ ಕೋಟ್ ಮಾಡ್ತಾನೆ. ಜಿಲ್ಲೆಗಳು ಹಾಗೆ ಅಲ್ವಾ, ಜಿಲ್ಲೆಗಳಿಗೊಂದು ಅಟಾನಮಿ ಬೇಡವಾ? ಜಿಲ್ಲೆಗಳು ಫೆಡರಲ್ ಸ್ಟ್ರಕ್ಚರ್ ಒಳಗೆ ಬರುತ್ತಲ್ವಾ? ಅಥವಾ ಜಿಲ್ಲೆಯಲ್ಲಿ ಕೂತ್ಕೊಂಡಿರುವಂಥ ಜನ ಒಂದು ತಾಲೂಕಿನಲ್ಲಿ ಅಥವಾ ಹಳ್ಳಿಯಲ್ಲಿರೋರಿಗೆ ಕೂಡ ನಮ್ಮ ಊರಿಗೆ ಏನು ಬೆಳೆ ಬೇಕು, ಯಾವ ರಸ್ತೆ ಬೇಕು, ಅಥವಾ ಏನು ಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ನಾವು ಅವ್ರಿಗೇನು ಬಿಡ್ತಾನೇ ಇಲ್ಲ. ಅದನ್ನು ಇವರೇ ಡಿಸೈಡ್ ಮಾಡ್ತಾ ಇದ್ದಾರೆ. ಹೀಗೆ ಅಂದರೆ ಇವ್ರು ಹೇಳ್ತಾ ಇದ್ದಿದ್ದು ಬಾಟಮ್ ಟು ಟಾಪ್ ಅಪ್ರೋಚ್, ಬೇರ್ನಿಂದ ಕಾಂಡದ ತನಕ ಹೋಗುವಂಥ, ಗಿಡದ ಎಲೆ ತನಕ ಹೋಗುವಂಥ ಒಂದು ಸಹಜವಾದ ನೈಸರ್ಗಿಕವಾದಂಥ ಒಂದು ವಿಧಾನ. ಇಟ್ಸ್ ಅನ್ ಆರ್ಗ್ಯಾನಿಕ್ ಗ್ರೋತ್. ಒಂದು ಗಿಡ ಬೆಳಿಬೇಕಾದ್ರೆ ಬುಡದಿಂದ ಮೇಲಕ್ಕೆ ಬೆಳೆಯುತ್ತೆ, ಅದು ಆವಾಗ ಬೇರೆ ಆಳಕ್ಕೆ ಹೋಗ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ಮಾಡಿದ್ದು ನೆಹರು ಕಾಲದಿಂದ ಹಿಡಿದು ಆಮೇಲೆ ಅನೇಕ ಕಾಲಗಳ ತನಕ ಮೇಲ್ಗಡೆಯಿಂದ ಈ ಎಲೆಗೆ ನೀರು ಹಾಕಿದಂಗೆ, ಈ ಗಿಡಕ್ಕೆ ನೀರು ಹಾಕೋದಲ್ಲ, ಎಲೆಗೆ ನೀರು ಹಾಕಿದ್ರೆ ಗಿಡ ಬೆಳೆಯಲ್ಲ, ಬೇರೆಗೆ ನೀರು ಹಾಕಬೇಕು. ಹೀಗಾಗಿ ಟಾಪ್ ಟು ಬಾಟಮ್ ಅಪ್ರೋಚನ್ನು ಮಾಡಿದೆ. ಎಲ್ಲವನ್ನೂ ಸುಪ್ರೀಂ ಕೋರ್ಟೇ ನಿರ್ಧಾರ ಮಾಡುತ್ತೆ, ಎಲ್ಲವನ್ನೂ ಸ್ಟೇಟ್ ಕೋರ್ಟ್ಗಳೇ ನಿರ್ಧಾರ ಮಾಡುತ್ತೆ, ಎಲ್ಲವನ್ನೂ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು ಅವುಗಳೇ ನಿರ್ಧಾರ ಮಾಡಿದಾಗ ಸ್ಥಳೀಯವಾಗಿರುವಂಥ ಆಡಳಿತ ಅನ್ನೋದು ಒಂದು ನೆಪ ಮಾತ್ರಕ್ಕೆ ಸ್ಥಳೀಯ ಶಾಸಕರ ಒಂದು ಅಂತಃಪುರದ ಭಾಗವಾಗಿರುತ್ತೆ. ಅದು ಲೋಹಿಯಾ ಅವ್ರದ್ದೇ ಒಂದು ಉಗ್ರವಾದ ಮಾತನ್ನು ಬಳಸಿರೋದಾದರೆ. ಇದು ಚೌಕಂಬ ಆಗಲೇ ಇಲ್ಲ ನಮ್ಮದು ಇರೋದೇ 2 ಕಂಬದ ಮೇಲೆ ನಮ್ಮ ರಾಜ್ಯ, ನಮ್ಮ ದೇಶ ನಡೀತಾ ಇದೆ.
ಡಿಸ್ಟ್ರಿಕ್ಟ್ಗೂ ನಾವು ಅಂದ್ಕೊಂಡಿರೋಷ್ಟು ಏನು ಶಕ್ತಿ ಏನು ಇಲ್ಲವೇ ಇಲ್ಲ. ಆಮೇಲೆ ಹಳ್ಳಿಗಂತೂ ನೀವು ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಇಷ್ಟು ಇಂಪಾರ್ಟೆಂಟಾಗಿ ಅವರು ಈ ಒಂದಷ್ಟು ಅಂಶಗಳನ್ನು ಅವರು ಹೇಳ್ತಾರೆ. ಇದಲ್ಲದೆ ರಾಮ್ ಮನೋಹರ್ ಲೋಹಿಯಾ ಅವ್ರ ಬಗ್ಗೆ ನಾವು ಭಾಳ ಪ್ರಮುಖವಾಗಿ ನೋಡಬೇಕಾದಂಥ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದಂಥ ಅಂಶ ಯಾವುದು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯವಾಗಿ ನಾವು ಪಾಲಿಸಿಗಳನ್ನು ಯೋಚನೆ ಮಾಡಬೇಕಾದ್ರೆ ಮೊದಲಲ್ಲಿ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಪಾಲಿಸಿ ಅಥವಾ ಡಿಪ್ಲೊಮಸಿ ಇದೆಲ್ಲ ನಮ್ಮ ಸಾರ್ವಜನಿಕ ಜೀವನದ ಚಿಂತನೆಯ ಭಾಗವೇ ಅಲ್ಲ. ನೀವು ಕನ್ನಡದ ಯಾವುದೇ ನ್ಯೂಸ್ ಪೇಪರ್ ತೊಗೊಂಡ್ರೂ ಅಂತಾರಾಷ್ಟ್ರೀಯ ವಿದ್ಯಮಾನದ ಬಗ್ಗೆ ಅರ್ಧ ಪುಟ ಕಾಲು ಪುಟ ಇದ್ರೂ ಜಾಸ್ತಿ. ಯಾವ ಪೇಪರ್ ಹೆಸರು ನಾನು ಹೇಳಲ್ಲ, ಯಾವ ಪೇಪರು ತೆಗೆದು ನೋಡಿ ಬೇಕಾರೆ. ಇಂಗ್ಲೀಷ್ ನ್ಯೂಸ್ ಪೇಪರ್ಗಳನ್ನು ತೆಗೆದ್ರೆ ತಕ್ಕಮಟ್ಟಿಗಾದ್ರೂ ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆನೇ ಸಾಕಷ್ಟು. ಇಂಟರ್ನ್ಯಾಷನಲ್ ಅಂದರೆ ಪುಟಿನ್ ಏನು ಮಾಡಿದ್ದು ಅಥವಾ ಇನ್ನೊಬ್ಬರು ಬೇರೆ ದೇಶದವ್ರು ಮಾಡ್ತಿರೋದಲ್ಲ, ನಮ್ಮ ದೇಶದ ಅಂತಾರಾಷ್ಟ್ರೀಯವಾದ ಹೆಜ್ಜೆಗಳು, ಭಾರತ ಸರ್ಕಾರ ಅಥವಾ ಭಾರತೀಯರು ಏನು ಮಾಡ್ತಿದ್ದಾರೆ ಅಂತಾರಾಷ್ಟ್ರೀಯವಾಗಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಬೇಕಾಯಿತು. ಆ ಕಾಲದಲ್ಲಿ ಈ ಥರದ ಒಂದು ಭಾರತ ಕೇಂದ್ರಿತವಾದ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ವಿಶ್ಲೇಷಣೆ ಮಾಡುವ ಒಂದು ವಿದೇಶಾಂಗ ನೀತಿ ಅನ್ನೋದು ಭಾರತಕ್ಕೆ ಇರಲೇ ಇಲ್ಲ. ಇದು ಡಿಬೇಟಬಲ್ ಪಾಯಿಂಟ್ ಆದರೂ ನಾನು ಹೇಳ್ತಾ ಇದ್ದೀನಿ. ನನ್ನ ಅಧ್ಯಯನದ ಪ್ರಕಾರ ವಿ ಹಾರ್ಡ್ಲಿ ಹ್ಯಾಡ್ ಎನಿ ಫಾರಿನ್ ಪಾಲಿಸಿ ಡ್ಯೂರಿಂಗ್ ದಿ ಟೈಮ್ಸ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ್ಯಂಡ್ ಪ್ರಿಯರ್ ಟು ಇಟ್ ಇನ್ ದಿ ಟೈಮ್ಸ್ ಆಫ್ ಜವಾಹರ್ಲಾಲ್ ನೆಹರು. ಇಂದಿರಾ ಗಾಂಧಿಯವರು ಬಂದಮೇಲೆ ಒಂದಷ್ಟು ಮಾಡೋ ಪ್ರಯತ್ನ ಮಾಡಿದರು, ಆಮೇಲೆ ಅದು ಮುಂದುವರಿತಾ ಹೋಗಿ ಇವತ್ತು ಒಂದು ರೀತಿ ಇಂಡಿಯಾ ಫಸ್ಟ್ ಅಂತ ಅಥವಾ ಲುಕ್ ಈಸ್ಟ್ ಪಾಲಿಸಿ, ವಾಜಪೇಯಿ ಅವರು ಬಂದಮೇಲೆ ಲುಕ್ ಈಸ್ಟ್ ಪಾಲಿಸಿ ಅಂತ ಮಾಡಿದರು, ಆಮೇಲೆ ಮೋದಿಯವರು ಬಂದಮೇಲೆ ಅದನ್ನು ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ ಮಾಡಿದರು. ನಾನು ಈಸ್ಟ್ ಬಗ್ಗೆನೇ ಯಾಕೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ತೀನಿ. ಮರೆಯೋಕ್ಕೆ ಮುಂಚೆ ನಿಮ್ಗೊಂದು ಪಾಯಿಂಟ್ ಹೇಳಬೇಕಂದ್ರೆ, ಅವರು ವಿದೇಶದ ಪ್ರವಾಸವನ್ನು ಮಾಡಿದರು, ಅಮೆರಿಕ ಲಂಡನ್ ಎಲ್ಲ ಅನೇಕ ಸತಿ ಹೋಗಿ ಬಂದರು. ಕೆಲವು ಸತಿ ಅವ್ರು ಹೋದಾಗ ಅವ್ರು ಯಾರ್ಯಾರನ್ನು ಮೀಟ್ ಮಾಡಿದ್ರು ಏನೇನು ಅನ್ನೋದೆಲ್ಲ ಒಳ್ಳೆ ಚೆನ್ನಾಗಿ ದಾಖಲಾಗಿದೆ. ಭಾರತದ ಆ ಕಾಲದ ಜನಪ್ರಿಯವಾದ ರಾಜಕೀಯ ಚಿಂತನೆಯನ್ನು ಧಿಕ್ಕರಿಸಿ ಲೋಹಿಯಾ ಅವರು ಲೆಬನಾನ್ಗೆ ಹೋದರು, ಆಮೇಲೆ ಇಸ್ರೇಲ್ಗೆ ಹೋದರು. ಇಸ್ರೇಲ್ಗೆ ಹೋದಂಥ ಕೆಲವು ಭಾರತೀಯ ನಾಯಕರಲ್ಲಿ ಆ ಕಾಲದಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರೊಬ್ಬರು. ಏಕೆಂದರೆ ಇಸ್ರೇಲು ಪ್ಯಾಲೆಸ್ಟೈನು ಅದೆಲ್ಲ ಇನ್ನೂ ಶುರುವಾಗಿರೋ ಕಾಲ ಗಲಾಟೆ ಪ್ರಾರಂಭದಲ್ಲಿ. ಆ ಕಾಲದಲ್ಲಿ ಭಾರತಕ್ಕೇನು ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಅಸ್ತಿತ್ವ ಏನು ಇರಲಿಲ್ಲ ಭಾರತಕ್ಕೆ. ಆದರೂ ಕೂಡ ಅವ್ರು ಲೋಹಿಯಾ ಅವ್ರು ಲೋಹಿಯಾ ಹೋಗಿ ಬರ್ತಾರೆ ಅಂದ ತಕ್ಷಣ ಅವರು ಇಸ್ರೇಲ್ನ ಇತಿಹಾಸವನ್ನು ಅವರು ಪುಷ್ಟೀಕರಿಸ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಆದರೆ ಅವ್ರು ಹೋಗಿ ಬಂದರು ಅನ್ನೋದು ತುಂಬ ಸಿಗ್ನಿಫಿಕೆಂಟ್ ಪಾಯಿಂಟ್. ಅದು ಅಂದರೆ ರಾಜಕೀಯವಾಗಿ ಯಾವ್ಯಾವುದರಿಂದ ನಮ್ಮ ದೇಶಕ್ಕೆ ಲಾಭ ಆಗ್ಬೋದೋ ಉಪಯೋಗ ಆಗ್ಬೋದೋ ಅಲ್ಲೆಲ್ಲ ಹೋಗ್ಬೋದು ಅಂತ. ಭಾಳ ಮುಖ್ಯವಾಗಿ ಲೋಹಿಯಾ ಅವ್ರನ್ನ ಮತ್ತು ನಮ್ಮ ಈ ಉಪನ್ಯಾಸ ಸರಣಿಯಲ್ಲಿಲ್ಲ, ದೀನದಯಾಳ್ ಉಪಾಧ್ಯಾಯರನ್ನ ನಾವು ಸಮಕಾಲೀನರವರು ತೆಗೆದುಕೊಳ್ಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಹಿಮಾಲಯದ ಬಗ್ಗೆ ಅವ್ರ ನೀತಿ ಏನು ಅಂತ. ಹಿಮಾಲಯನ್ ಪಾಲಿಸಿ ಅಂತ ಒಂದು ಇದೆಯಾ ಅಂತಲೇ ಆಶ್ಚರ್ಯ ಆಗುತ್ತೆ. ಬಹಳ ವರ್ಷಗಳ ಹಿಂದೆ ತರುಣ್ ವಿಜಯ್ ಅವರು ಪಾಂಚಜನ್ಯ ಎಡಿಟರು ಬಂದಾಗ ಅಲ್ಲಿ ಗಾಂಧಿನಗರದಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಅವರೊಂದು ಗಂಟೆಗಳ ಕಾಲ ಪತ್ರಕರ್ತರು ತರುಣ್ ವಿಜಯ್ ಅವರು ಹಿಮಾಲಯ ಪಾಲಿಸಿ ವಾಜಪೇಯಿ ಅವ್ರದ್ದು ಏನಿದೆ ಅಂತ ಮಾತಾಡೋರು. ನಮ್ಮ ಪತ್ರಕರ್ತರಿಗೂ ಪ್ರಶ್ನೆ ಕೇಳಕ್ಕೆ ಬಿಟ್ಟರು. ನಮ್ಮ ಕನ್ನಡದ ಪತ್ರಕರ್ತರಿಗೆ ತಲೆ ಬುಡ ಏನೂ ಗೊತ್ತಿಲ್ಲ ಹಿಮಾಲಯ ಪಾಲಿಸಿ ಬಗ್ಗೆ. ಅವರು ಇಲ್ಲಿ ಲೋಕಲ್ ಇರೋ ದೇವೇಗೌಡರು ಅಥವಾ ಇಲ್ಲಿರೋ ಇವರು ಯಡಿಯೂರಪ್ಪನವರು ಇಲ್ಲಿ ರಾಜಕೀಯ ಆ ಕಾಲದಲ್ಲಿ ಯಾರಿದ್ರು ರಾಜಕೀಯದಲ್ಲಿ ಯಡಿಯೂರಪ್ಪನವರಂತೂ ಇದ್ದರು, ಆ ಕಾಲದಲ್ಲಿ ದೇವೇಗೌಡರು ಆ್ಯಕ್ಟಿವ್ ಇದ್ದರು. ಅದ್ರ ಬಗ್ಗೆ ಅವ್ರು ಪ್ರಶ್ನೆ ಕೇಳಿದ್ರು. ಕರ್ನಾಟಕದ ಮನುಷ್ಯನೇ ಅಲ್ಲ ಅವರು ತರುಣ್ ವಿಜಯ್, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಈ ವಿಷಯ? ಮತ್ತು ಅವರು ರೆಡಿಯಾಗಿ ನೋಟ್ಸ್ ಮಾಡ್ಕೊಂಡು ಬಂದು ಹಿಮಾಲಯನ್ ಪಾಲಿಸಿ ಬಗ್ಗೆ ಮಾತಾಡಿದರು ಅವರು. ಅಂದರೆ ನಾನು ಹೇಳ್ತಿರೋದು 2000 ಸುಮಾರರ ಘಟನೆ. 60-50 ದಶಕದಲ್ಲೇ ತುಂಬ ಘುಮಕ್ಕಡು, ತುಂಬ ಓಡಾಟ ಮಾಡುವ ತಿರುಗಾಟ ಮಾಡುವ ಅಲೆಮಾರಿ ವ್ಯಕ್ತಿಯಾಗಿದ್ದರಿಂದ ಅವ್ರ ಬಗ್ಗೆ ಒಂದು ಲೇಖನವನ್ನು ಪುಲಾ ದೇಶಪಾಂಡೆ ಬರೀತಾರೆ. ಮರಾಠಿಯ ಬಹಳ ದೊಡ್ಡ ಲೇಖಕರು. ಅವ್ರ ಹೆಸರು ಪುಲಾ ದೇಶಪಾಂಡೆ ಅವರು ಬರೆದಂಥ ಲೇಖನದ ಹೆಸರು ರಸಿಕ ರುದ್ರ ತಪಸ್ವಿ ಲೋಹಿಯಾ. ರಸಿಕ ರುದ್ರ ತಪಸ್ವಿ ನಮ್ಮ ರಾಷ್ಟ್ರೋತ್ಥಾನ ಲೈಬ್ರರಿಯಲ್ಲಿದೆ. ನಾನು ಇಲ್ಲಿದ್ದಾಗ ಅದನ್ನು ಲೈಬ್ರರಿಗೆ ಹಾಕ್ಸಿದ್ವಿ. ಮುಂಬೈ ವಿಶ್ವವಿದ್ಯಾಲಯದಿಂದ ಬಂದಿರೋ ಪುಸ್ತಕ ಅದು. ಅವ್ರಿಗೆ ಸಾಂಸ್ಕೃತಿಕವಾಗಿ ಬಹಳ ಮುಖ್ಯವಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಸಾಂಸ್ಕೃತಿಕವಾದ ವಿಷಯಗಳನ್ನು ನೋಡಿದ್ರೆ, ರಾಜಕೀಯವಾದ ಒಂದಷ್ಟು ಹೇಳಿದೆ, ಭೂ ರಾಜಕೀಯದ್ದು ಒಂದು ಹೇಳ್ತೀನಿ, ಜಿಯೋಪಾಲಿಟಿಕ್ಸ್ನಲ್ಲಿ ಅವ್ರು ಹೇಳ್ತಿದ್ದು ಏನು ಅಂತ ಹೇಳಿದ್ರೆ, ಚೀನಾ ಯಾವತ್ತಿದ್ರೂ ನಮಗೆ ಸಮಸ್ಯೆ. ಲೋಹಿಯಾ ಅವರು ತುಂಬ ಸ್ಪಷ್ಟವಾಗಿ ಚೀನಾ ನಮ್ಗೆ ಯಾವತ್ತಾರು ಸಮಸ್ಯೆಯನ್ನು ಮಾಡೇ ಮಾಡುತ್ತೆ.
ಯಾಕೆಂದ್ರೆ ಅವ್ರಿಗೆ ಚೀನಾದ ಕಲ್ಚರಲ್ ಹಿಸ್ಟ್ರಿನೂ ಗೊತ್ತಿತ್ತು, ಮಾವೋತ್ಸೆ ಕಾಲದಲ್ಲಿ ನಡೆದಂಥ ರೈತ ಹೋರಾಟದ ಹಿನ್ನೆಲೆ ಗೊತ್ತಿತ್ತು. ಅದು ರಷ್ಯಾದಲ್ಲಿ ಕಾರ್ಮಿಕ ಚಳುವಳಿ ನಡೆದು ಕಮ್ಯುನಿಸಮ್ ಬಂದರೆ ಚೀನಾದಲ್ಲಿ ರೈತ ಚಳುವಳಿ ನಡೆದು ಕಮ್ಯುನಿಸಮ್ ಬಂದಿತ್ತು. ಇವರು ರೈತ ಚಳುವಳಿಯಲ್ಲೂ ಭಾಗವಹಿಸಿದರು, ಕಾರ್ಮಿಕ ಚಳುವಳಿಯಲ್ಲೂ ಭಾಗವಹಿಸಿದರು. ಕರ್ನಾಟಕದ ಕಾಗೋಡು ಚಳುವಳಿಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ಲೋಹಿಯಾ ಅವರು ವಹಿಸಿದರು. ಇದೆಲ್ಲ ಇದ್ದರೂ ಕೂಡ ನಾವು ಚಳುವಳಿ ಮಾಡ್ಕೊಳ್ಳೋದಾದರೆ ನಮ್ಮ ಮಾಡೆಲಲ್ಲಿ ಮಾಡ್ಕೊಳ್ಳೋಣ, ನಮ್ಮ ಸ್ವದೇಶಿ ಮಾಡೆಲಲ್ಲಿ ಮಾಡ್ಕೊಳ್ಳೋಣ. ಅವರನ್ನು ನಾವು ಸುಮ್ಮನೆ ಹಂಗೆ ನಡೀತಿದೆ ಅಂತ ವಿಷಯ ತಿಳ್ಕೊಂಡ್ರೆ ಸಾಕು ಅಷ್ಟೇ. ಅದನ್ನೆಲ್ಲ ನಾವು ಅನುಕರಣೆ ಮಾಡಬಾರ್ದು. ಎಂದಿದ್ರೂ ಕೂಡ ಚೀನಾ ನಮಗೆ ಭಾರತಕ್ಕೆ ಸಮಸ್ಯೆ ಆಗುತ್ತೆ, ಇದು ಸ್ಪಷ್ಟವಾದವರು. ಇದಕ್ಕೆ ಅವರು ಸೂಚಿಸಿದಂಥ ಒಂದು ನೀತಿ ಏನು ಅಂದರೆ, ಹಿಮಾಲಯಕ್ಕೂ ನಮಗೂ ತುಂಬ ಸಂಬಂಧ ಇದೆ. ಭಾರತೀಯರ ಹಿಮಾಲಯ ಇದೆ ಅಲ್ವಾ, ಆ ಹಿಮಾಲಯವನ್ನು ಕರಿಬೇಕಾದ್ರೆ ಅವರು ಬಳಸಿದಂಥ ಪದ ದೇವಭೂಮಿ ಹಿಮಾಲಯ ಅಂತ. ದೇವಭೂಮಿ ಹಿಮಾಲಯ ಇಲ್ಲೇ ಗೊತ್ತಾಗುತ್ತೆ ಉಳಿದಂಥ ಸಮಾಜವಾದಿ ಅಥವಾ ಬೇರೆ ಚಿಂತಕರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇದೆ ಅಂದರೆ, ಕಲ್ಚರಲಿ ಅವರು ಅದಕ್ಕಿರುವಂಥ ಒಂದು ಆಧ್ಯಾತ್ಮಿಕವಾದ ಸಾಂಸ್ಕೃತಿಕವಾದ ಅರ್ಥವನ್ನು ಒಪ್ಕೊಂಡೇ ಮಾತಾಡ್ತಾ ಇದ್ದಾರೆ. ಈ ದೇವಭೂಮಿ ಹಿಮಾಲಯ ಇದು ಆ ತುದಿಯಿಂದ ಈ ತುದಿ ತನಕ, ಅದು ಕಾಶ್ಮೀರದ ಕಡೆಯಿಂದ ಹಿಡಿದು ಸಿಕ್ಕಿಮು ಅಥವಾ ಇನ್ನೂ ಮುಂದಿನ ತನಕ ವಿಸ್ತರಿಸಿದೆ. ದೇವಭೂಮಿ ಹಿಮಾಲಯ ಮತ್ತು ಅದರ ಪರಿವಾರ ಅಂದರೆ ಅದರ ಸುತ್ತ ಇರತಕ್ಕಂಥ ದೇಶಗಳು ಯಾವ್ಯಾವುದು ಅನ್ನೋದನ್ನು ನಾವು ಇಡಿಯಾಗಿ ನೋಡಬೇಕು ಅಂತ, ಅಖಂಡವಾಗಿ ನೋಡಬೇಕು. ಅಂದರೆ ಅಲ್ಲಿಂದ ಬಂದರೆ ನಿಮಗೆ ದಕ್ಷಿಣ USSR, ಚೀನಾದ ಪಶ್ಚಿಮ ಭಾಗ, ಅದೇ ತುದಿಯ ಭಾಗ, ಆಮೇಲೆ ಲಡಾಖ್ ಅಂತೂ ನಮ್ಮದೇನೆ. ಅಲ್ಲಿಂದ ಮುಂದೆ ಬರುವಂಥ ಭೂತಾನು, ನೇಪಾಳು, ಟಿಬೆಟ್, ಇನ್ನು ಉಳಿದಂತೆ ಇರತಕ್ಕಂಥ ಇಡೀ ಒಂದು ಬೆಟ್ಟಗುಡ್ಡಗಳ ಭಾಗ ಇದೆಯಲ್ಲ, ಇದಿಷ್ಟನ್ನು ನಾವು ಒಂದು ಏಕಾಕಾರವಾಗಿ ಒಂದು ಅಖಂಡವಾಗಿ ಗ್ರಹಿಸಬೇಕು. ಭಾರತ ಸರ್ಕಾರ ಏನೇ ಪಾಲಿಸಿ ಮಾಡಬೇಕಾದ್ರೆ ಇದನ್ನು ಒಟ್ಟಾರೆ ಒಂದು ಯೂನಿಟ್, ಒಂದು ಘಟಕ ಅಂತ ತೆಗೆದುಕೊಂಡು ಯೋಚನೆ ಮಾಡಬೇಕು ಅಂತ ಹೇಳಿದ ಕೆಲವು ವ್ಯಕ್ತಿಗಳಲ್ಲಿ ರಾಮಮನೋಹರ್ ಲೋಹಿಯಾ ಅವರು. ಹಿಮಾಲಯ, ಯಾಕೆಂದರೆ ನಾವು ಹಿಂದೂಗಳಾಗಿ ನಮಗೆ ಹಿಮಾಲಯ ಒಂದು ದೇವತಾ ಸ್ವರೂಪ, ಅಲ್ಲಿ ಶಿವ ಇದ್ದಾನೆ, ಕೈಲಾಸ ಇದೆ, ಅಥವಾ ಚಾರ್ಧಾಮ್ ಯಾತ್ರೆ ಮಾಡ್ತೀವಿ, ಇದೆಲ್ಲ ನಮ್ಮ ಧಾರ್ಮಿಕ ಅಂಶಗಳಾಯಿತು. ಅಷ್ಟೇ ಹಿಮಾಲಯ ಅಲ್ಲ, ನಾವು ಓಡಾಡ್ತಿರೋ ಆ ಹಿಮಾಲಯದ ಮಧ್ಯಭಾಗನೂ ಅಲ್ಲ, ಇನ್ನೂ ಭಾಳ ಎತ್ತರಕ್ಕಿದೆ ಹಿಮಾಲಯ. ದಾಟಿ ಚೀನಾದ ಕಡೆ ತನಕ ಅದು ವಿಸ್ತರಿಸ್ಕೊಂಡಿದೆ. ನಾಳೆ ಚೀನಾ ಬಾಲ ಬಿಚ್ಚಿ ಭಾರತದ ಮೇಲೆ ಏನಾದರೂ ಅದು ಆಕ್ರಮಣ ಮಾಡೋ ಸಂದರ್ಭ ಬಂದರೆ, ಅಥವಾ ಆರ್ಥಿಕವಾಗಿ ಭಾರತಕ್ಕೆ ಏನಾದರೂ ತೊಂದರೆಗಳನ್ನು ಮಾಡೋ ಸಂದರ್ಭ ಬಂದರೆ, ನಮಗೆ ಇರುವಂಥ ದೊಡ್ಡ ವೆಪನ್, ಆಯುಧ ಅಂದರೆ ನಮ್ಮ ಮಿತ್ರ ರಾಷ್ಟ್ರಗಳು. ಭೂತಾನ್ ನಮ್ಮ ಮಿತ್ರರಾಷ್ಟ್ರವಾಗಿ ಇಟ್ಕೋಬೇಕು ಅದನ್ನು. ನೇಪಾಳ ನಮ್ಮ ಮಿತ್ರ ರಾಷ್ಟ್ರ, ಅದಾಗಿ ಇಟ್ಕೋಬೇಕು ನಾವು. ಟಿಬೆಟನ್ನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಚೆನ್ನಾಗಿ ಇಟ್ಕೋಬೇಕು, ನಾವು ಸ್ನೇಹದಿಂದ ಇಟ್ಕೋಬೇಕು ಅಂತ ಹೇಳ್ತಾರೆ. ಇದು ಹೇಳೋರು ಇನ್ನೊಂದು ಪಾಯಿಂಟ್ ಹೇಳೋದು, ಯಾವ ಕಾರಣಕ್ಕೂ ಇದನ್ನು ನಾವು ಕೇವಲ ಒಂದು ಸಮಕಾಲೀನವಾದ ರಾಜಕೀಯವಾದ ತಂತ್ರ ಅಂತ ಅನ್ಕೋಬಾರ್ದು. ಏರುಪೇರು ಆಗ್ಬೋದು, ನಾಳೆ ಸ್ವಲ್ಪ ಅವರೇ ಉಡಾಫಿನಲ್ಲಿ ಏನೋ ಮಾತಾಡ್ಬೋದು, ಭೂತಾನ್ನವರು, ಟಿಬೆಟ್ನವರು, ಮತ್ತೊಬ್ಬರು. ಆದರೂ ಕೂಡ ನಾವು ಅವ್ರನ್ನ ನಮ್ಮ ಬಂಧುಗಳು ಅನ್ನೋ ರೀತಿಯಲ್ಲೇ ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ನಮಗೂ ಅವ್ರಿಗೂ ಕೇವಲ ರಾಜಕೀಯವಾದಂಥ ಸಂಬಂಧ ಮಾತ್ರವೇ ಇಲ್ಲ, ಬೇರೆ ರೀತಿಯ ಸಂಬಂಧಗಳಿದೆ. ಒಂದು ಪ್ರಶ್ನೆಯನ್ನು ಲೋಹಿಯಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಎತ್ತಾರೆ. ಅದೊಂದು ಮಾತನ್ನು ನಾನು ಕೋಟ್ ಮಾಡ್ತೀನಿ. ಇದೊಂದು ತುಂಬ ಒಳ್ಳೆಯ ಪುಸ್ತಕ, ನ್ಯಾಷನಲ್ ಬುಕ್ ಟ್ರಸ್ಟ್ ಅವರು ತಂದಿರೋದು. ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಕಾ ಸಾಂಸ್ಕೃತಿಕ ರಾಷ್ಟ್ರವಾದ, ಅವರ ಸಾಂಸ್ಕೃತಿಕ ರಾಷ್ಟ್ರವಾದ, ರಾಷ್ಟ್ರೀಯತೆ ಅನ್ನೋದು. ಅದರಲ್ಲಿ 78ನೇ ಪುಟದಲ್ಲಿ ಹೇಳ್ತಾರೆ, ಭಾರತೀಯ ಹಿಮಾಲಯ और भाई हिमालय के लिए यह कमी उनकी कम हमारे अधिक रही है. हमारी भारत सरकार ने कभी भी आंख खोलकर नहीं देखा कि जो हमारे भाई बंधु हज़ारों मील दूर, हज़ारों फीट की ऊंचाई पर कठिनाइयों से भरा जीवन जी रहे हैं, आधुनिक सुविधाओं को उपलब्ध कराने हेतु उद्योग, शिक्षा, चिकित्सा और मूलभूत सुविधाओं के लिए योजनाएं चलाई जाए ಅಂತ ಹೇಳ್ತಾರೆ. जिससे अलगवादी शक्तियों के षड्यंत्र सफल न हो सके. ನಮ್ಮ ದೇಶವನ್ನು ದೂರ ಮಾಡುವ, ಅಂದರೆ ಇಲ್ಲಿರುವಂಥ 7 ರಾಜ್ಯಗಳು, 7 ಸಿಸ್ಟರ್ಸ್ ಅಂತ ನಾವು ಹೇಳ್ತೀವಿ, ಅವರು ಭಾರತದ ಮುಖ್ಯ ಮೇನ್ಲ್ಯಾಂಡಿಂದ ದೂರ ಆಗಬಾರ್ದು ಅಂದರೆ ಅವರಿಗೆ ಸಿಗಬೇಕಾದಂಥ ಉಳಿದ ನಾಗರಿಕರಿಗೆ ಸಿಗುತ್ತಿರುವ ಎಲ್ಲ ಸವಲತ್ತುಗಳು, ಎಲ್ಲ ಅನುಕೂಲಗಳು ಇಲ್ಲಿರೋರಿಗೂ ಸಿಗಬೇಕು. ಅವ್ರು ನಮ್ಮವರು ಅಂತ ಅವ್ರಿಗೂ ಅನ್ನಿಸುವಂಥ ರೀತಿಯಲ್ಲಿ ನಮ್ಮ ಪಾಲಿಸಿಗಳಿರಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕತಾವಾದ ಬರುತ್ತೆ. ಯಾಕೆ ನಮಗೆ ಗೊತ್ತಿದೆ, ಪ್ರಾರಂಭದ ದಿನಗಳಲ್ಲಿ ಸಿಕ್ಕಿಂ ಎಲ್ಲ ನಮ್ಮ ದೇಶಕ್ಕೆ ಸೇರಿಕೊಂಡಿರಲಿಲ್ಲ. ಭಾಳ ಲೇಟರ್ 70ಸ್ನಲ್ಲಿ ಸಿಕ್ಕಿಂ ಭಾರತದ ಭಾಗ ಆಯಿತು ನಮಗೆ.
ಅಲ್ಲಿ ತುಂಬ ಸಂಘರ್ಷಗಳೆಲ್ಲ ನಡೆದಿತ್ತು. ಇದೆಲ್ಲ ಆಗೋಕ್ಕಿಂತ ಪೂರ್ವಪೀಠಿಕೆಯಾಗಿ ಲೋಹಿ ಅವರು ಇದನ್ನು ಹೇಳ್ತಾ ಇದ್ದಾರೆ. ಈಗಲೂ ಕೂಡ ನಾವೆಲ್ಲ ಭಾರತದ ರಾಷ್ಟ್ರೀಯತೆಯನ್ನು ಮಾತನಾಡುವಾಗ, ಹಿಂದುತ್ವವನ್ನು ಮಾತನಾಡುವಾಗ, ಭಾರತೀಯ ವಿಚಾರ ಮಾತನಾಡುವಾಗ ನಮ್ಮ ಪ್ರಜ್ಞೆಯಲ್ಲಿ ಹಿಮಾಲಯಕ್ಕೆ ಸಂಬಂಧಪಟ್ಟ ಭಾಗಗಳಲ್ಲಿರುವ ಜನಗಳಾಗಲಿ, ಅವರ ಕಥೆಗಳಾಗಲಿ, ಅವರ ಹಾಡುಗಳಾಗಲಿ, ಅವರ ವ್ಯಥೆ ಆಗಲಿ, ಅವರ ಕಾವ್ಯಗಳು ಅಂತಿರೋ, ಹಾಡು ಅಂತಿರೋ, ಏನು ಅಂತೀವಿ, ಅದು ಯಾವುದು ಏನು ನಮಗೇನು ತುಂಬ ರಿಜಿಸ್ಟರ್ ಆಗಿದೆ ಅಂತ ಏನು ಇನ್ನೂ ಅನಿಸಲ್ಲ ನನಗೆ. ಅಲ್ಲೆಲ್ಲ ಓಡಾಡಿ ಬಂದಾಗ ಕೂಡ ಎಲ್ಲೋ ಬಹಳ ಓಡಾಡಿದ ಮೇಲೆ ಅಸ್ಸಾಂ ಅಂದರೆ ಒಂಚೂರು ಅಸ್ಸಾಂ ರಿಜಿಸ್ಟರ್ ಆಗಿರ್ಬೋದು ಅಷ್ಟೇ. ಮಣಿಪುರ ಅಂದರೆ ಇನ್ನೊಂದು ಯಾವುದೋ ಅಂದರೆ ಅದು ಯಾವುದೋ ತಲೆಗೆ ಹೋಗಿಲ್ಲ ಅದಿನ್ನೂ. ಹಾಗಾಗಿ ಭೌಗೋಳಿಕವಾಗಿ ನೋಡೋದಕ್ಕೆ ಕೂಡ ಅವರು ಒಂದು ರೀತಿ ಚೀನಿ ಅಂತ ನಾವು ಸರಳವಾಗಿ ಹೇಳುವ ರೀತಿ ಅವರ ಕಣ್ಣು ಮೂಗು ಇರೋದರಿಂದ ಅವ್ರನ್ನ ಬೇರೆ ಕಡೆಯಿಂದ ಬಂದವರು ಅನ್ನುವ ಭಾವನೆಯಲ್ಲೇ ನೋಡುವ ಕ್ರಮ ಇವತ್ತಿಗೂ ಕೂಡ ಮಹಾನಗರಗಳಲ್ಲೂ ಕೂಡ ಕಂಡು ಬರುತ್ತೆ. ಹೀಗಾಗಿ ಬೆಂಗಳೂರಿನಂಥ ಅಥವಾ ಮುಂಬೈನಂಥ ಅಥವಾ ದೆಹಲಿಯಂಥ ಮಹಾನಗರಗಳಲ್ಲಿ ಈ 7 ರಾಜ್ಯಗಳಿಂದ ಬಂದಂಥ ನಮ್ಮ ಭಾರತೀಯರೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಯಾವುದನ್ನು ಮುಖ್ಯವಾಹಿನಿ ಅಂತ ಕರಿತೀವಿ, ಮುಖ್ಯ ಪ್ರವಾಹ, ಜನರಲ್ಲಾಗಿ ಒಂದು ಯಾವುದೋ ಗಾಂಧಿ ಬಜಾರ್ ಮಾರ್ಕೆಟೋ ಜಯನಗರನೋ ಅಂದರೆ ಅಲ್ಲಿ ಅವರ ಅಸ್ತಿತ್ವ, ಅವರು ಹಿಂದೂಗಳೇ ಆಗಿರಲಿ ಭಾರತೀಯರೇ ಆಗಿರಲಿ ಕಾಣಿಸೋದಿಲ್ಲ ಅದು. ಹಾಗಾಗಿ ಈ ಅಂಶದ ಕಡೆ ಅವರು ಸಾಂಸ್ಕೃತಿಕವಾಗಿ ಗಮನ ಸೆಳೀತಿದ್ದಾರೆ. ಯಾಕೆ ಅಂದರೆ ಅವ್ರ ಹಬ್ಬ ನಮಗೆ ಗೊತ್ತಿಲ್ಲ. ಈಗ ಮೊನ್ನೆ ಮಲಯಾಳಂ ಇದರಲ್ಲಿ ಕೇರಳದಲ್ಲಿ ಓಣಂ ಮಾಡಿದ್ರು, ನಮ್ಗೆ ಓಣಂ ಗೊತ್ತಿದೆ ನಮಗೆ. ಅದೇ ಮಣಿಪುರದ ಜನಗಳ ಹಬ್ಬ ಯಾವುದು, ಸಿಕ್ಕಿಮಿನ ಜನಗಳ ಹಬ್ಬ ಯಾವುದು, ಹಿಂದೂ ಹಬ್ಬ ನಾನು ಹೇಳ್ತಿರೋದು ಯಾವುದು ಗೊತ್ತೇ ಇಲ್ಲ. ಇದು ಕೂಡ ಸ್ವಾಭಿಮುಖವಾದ ಸ್ವದೇಶಿ ಭಾರತೀಯ ಚಿಂತನೆ, ಇದನ್ನು ಮಾಡಬೇಕು ಅನ್ನುವುದು ಕಥನ. ಇದನ್ನು ಲೋಹಿ ಅವರು ಎಚ್ಚರಿಸ್ತಾರೆ. ಒಂದು, ಈ 7 ರಾಜ್ಯಗಳಲ್ಲಿ ಇರ್ತಕ್ಕಂಥ ಕಲ್ಚರ್, ಲೋಕ ಸಂಸ್ಕೃತಿ ಅಂತ ಯಾವ್ದು ಹೇಳ್ತೀರಾ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರ ಜೊತೆಯಲ್ಲೇ ನಾವು ನಮ್ಮ ಉಳಿದ ಸಾಮಾಜಿಕ ರಾಷ್ಟ್ರೀಯ ಜೀವನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಮತ್ತು ಇದಲ್ಲದೆ ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಈ ರಾಜ್ಯಗಳಿಗೆ ಯಾರು ಹೋಗ್ತಾರೆ? ಈಗ ವ್ಯತ್ಯಾಸ ಆಗಿದೆ, ಟೂರಿಸಮ್ ಎಲ್ಲ ಬಂದಿದೆ, ಇನ್ನೊಂದಾಗಿದೆ. ಇವರು ಈ ಪುಸ್ತಕವನ್ನು ಅಥವಾ ಲೇಖನಗಳನ್ನು ಬರೆದಾಗ ಹೇಳ್ತಾರೆ, ಈ ರಾಜ್ಯಗಳಿಗೆಲ್ಲ ಯಾರಿಗಾರು ಸರ್ಕಾರದ ಕೆಲಸ ಸಿಕ್ಕಿದ್ರೆ ಪೋಸ್ಟಿಂಗ್ ಆದಾಗ ಹೋಗಲೇಬೇಕಾಗತ್ತೆ. ಪೋಸ್ಟಿಂಗಿಗೋಸ್ಕರ ನೌಕರಿ ಮಾಡೋಕ್ಕೆ ಹೋಗ್ತಾರೆ. ಎರಡನೇದು, ವ್ಯಾಪಾರಿಗಳು ಹೋಗ್ತಾರೆ. ಬಿಸ್ನೆಸ್ ಏನೇನು ಸಿಗುತ್ತೋ ಅಲ್ಲಿ ಯಾವುದೋ ಖನಿಜ ಸಿಗ್ಬೋದು ಅಥವಾ ಇನ್ಯಾವುದೋ ವನಸ್ಪತಿಗಳು ಗಿಡಮೂಲಿಕೆ ಸಿಗ್ಬೋದು, ಆ ಬಿಸ್ನೆಸ್ಗೋಸ್ಕರ ಹೋಗ್ತಾರೆ ಅವರು. ಮೂರನೇದು, ಲೋಹಿ ಅವ್ರು ಬರೀತಾರೆ, ಪಾದ್ರಿಗಳು ಹೋಗ್ತಾರೆ, ಕ್ರೈಸ್ತ ಪಾದ್ರಿಗಳು ಹೋಗ್ತಾರೆ. ಲೋಹಿ ಅವ್ರು ಬರೆಯೋ ಮಾತಿದು. ಏಕೆಂದರೆ ಅಲ್ಲಿ ಫಲವತ್ತಾಗಿದೆ. ಇಲ್ಲಿ ಯಾರೂ ಮುಖ್ಯ ಹಿಂದೂ ಧರ್ಮ, ಹಿಂದೂ ವಿಚಾರ ಹೇಳೋ ಸ್ವಾಮಿಗಳು, ಮಠಗಳು ಯಾರೂ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇದು ಗುರೂಜಿ ಗೊಳ್ವಲ್ಕರ್ ಅವ್ರ ಜೀವನದಲ್ಲಿ ಒಂದು ಬರುತ್ತೆ. ಅವರು ಉತ್ತರ ಈ ಪ್ರಾಂತಗಳಲ್ಲಿ ಪ್ರವಾಸ ಮಾಡಬೇಕಾದ್ರೆ ಎಲ್ಲೋ ಅವರೊಂದು ಉಪನ್ಯಾಸಕ್ಕೆ ಅಥವಾ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯ ಹಿಂದೂಗಳು ಬಂದು, ನೀವು ಇಲ್ಲಿರುವಂಥ ಗಿರಿಜನವಾಸಿಗಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ, ನೀವು ಹೆಂಗೆ ಹೋಗ್ತೀರೋ ಅವ್ರ ಕಾರ್ಯಕ್ರಮಕ್ಕೆ? ಯಾಕೆಂದರೆ ಅವರು ಅವರು ಗೋಮಾಂಸವನ್ನು ತಿಂತಾರೆ, ಬೀಫ್ ತಿಂತಾರೆ ಅಂತ ಹೇಳ್ತಾರೆ. ಗುರೂಜಿಯವರು ಅವ್ರ ಮಾತನ್ನೆಲ್ಲ ಕೇಳ್ತಾರೆ. ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಹೌದು ಅಲ್ಲಿರುವಂಥ ಟ್ರೈಬಲ್ಸು ಒಂದಷ್ಟು ಜನ ಅಲ್ಲಿ ಬೀಫ್ ಈಟರ್ಸ್ ಇದ್ದಾರೆ ಅಂತ, ಹಿಂದೂಗಳೇ ಅವರು. ಯಾರು ಹಿಂಗೆ ಹೇಳಿದ್ರಲ್ಲ ಅವರ ಧಾರ್ಮಿಕ ಮುಖಂಡರನ್ನ ಗುರೂಜಿಯವರು ಕರೆಸ್ತಾರೆ. ಆ ಕಾಲದಲ್ಲಿ ನಡೆದಿದ್ದು. ಅವ್ರಿಗೆ ಹೇಳ್ತಾರೆ, ಗೋಮಾಂಸ ಭಕ್ಷಣೆ ಬಗ್ಗೆ ಏನು ಹೇಳುತ್ತಪ್ಪ ಶಾಸ್ತ್ರ? ಗುರೂಜಿಯವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಶಾಸ್ತ್ರಗಳು. ಹಿಂಗೆ ಅಂಥವರೆಲ್ಲ ಶ್ಲೋಕಗಳು, ಮಂತ್ರಗಳು ಏನೇನಿದೆ ಎಲ್ಲ ಹೇಳ್ತಾರೆ. ಕರೆಕ್ಟ್. ನೀವು ಗೋಮಾಂಸ ಭಕ್ಷಣೆಯನ್ನು ಅವ್ರು ಮಾಡ್ತಾರೆ ಅಂತ ತಪ್ಪು ಅಂತ ಹೇಳಿದ್ರಲ್ಲ, ನೀವು ಅವ್ರ ನಡುವೆ ಹೋಗಿ ಕೆಲಸ ಮಾಡಿದ್ದೀರಾ? ಅವ್ರಿಗೆ ಅದ್ರ ಬಗ್ಗೆ ತಿಳಿವು ಕೊಟ್ಟಿದ್ದೀರಾ? ನೀವು ಯಾವುದನ್ನು ನಾವು ಇವತ್ತು ಸೇವಾ ಚಟುವಟಿಕೆ ಅಂತ ಹೇಳ್ತೀವಿ, ಆ ಕೆಲಸವನ್ನು ನಾವು ಮಾಡಲಿಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ಅಥವಾ ಸಾಂಸ್ಕೃತಿಕ ಕೇಂದ್ರದಲ್ಲಿರುವ ಹಿಂದೂಗಳು ಅವ್ರ ತನಕ ರೀಚ್ ಆಗಲಿಲ್ಲ. ಅವ್ರಿಗೆ ಯಾವ್ದು ನಡ್ಕೊಂಡು ಬಂದಿತ್ತೋ ಅವ್ರು ಅದನ್ನು ಮಾಡ್ತಾಯಿದ್ದಾರೆ ಅಷ್ಟೇ. ಆದರೆ ಅವ್ರು ಕರೆದಿರೋದು ಪ್ರೀತಿಯಿಂದ, ವಿಶ್ವಾಸದಿಂದ ಕರೆದಿದ್ದಾರೆ. ನಾನು ಅವ್ರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ, ಅವ್ರ ಮನಸ್ಸಿನಲ್ಲಿ ಆ ಥರ ಇದ್ದರೆ ನಾವು ಅದನ್ನು ಹೇಳೋಣಂತೆ ಅವ್ರಿಗೆ. ಆ ಕಾರಣಕ್ಕೆ ಅವ್ರನ್ನ ದೂರ ಮಾಡೋಕ್ಕಾಗಲ್ಲ ಅಂತ. ಅವರು ಬೀಫ್ ಈಟರ್ಸ್ ಅಂತ ಹೇಳಿ ಹಿಂದೂಗಳಿಗೆ ಬೀಫ್ ಈಟರ್ಸ್ ಅಲ್ಲ ಅಂದರೆ ಬೀಫ್ ಈಟರ್ಸ್ ಎಲ್ಲ ಹಿಂದೂಗಳಾಗಿರಬಾರ್ದು ಅಂತಿಲ್ಲ. ಆಗಿದ್ದರೆ ಬಿಡಿಸಿ ಅವ್ರನ್ನ ಅಷ್ಟೇ. ಇದು ಗುರೂಜಿಯವರ ನಿಲುವು ಪ್ರಾಕ್ಟಿಕಲಿ. ಅದರ ತಾತ್ವಿಕ ಅಂಶದಲ್ಲಿ ಲೋಹಿ ಅವ್ರು ಹೇಳ್ತಿರೋದು ಅದೇ ಪಾಯಿಂಟ್. ನಾವು ಅವರನ್ನು ಹತ್ತಿರ ತರಬೇಕು ಅಂತ ಹೇಳಿದ್ರೆ ಅವರ ಸಹನ್ ದಹನ್ ಉಠನ ಬೈಠನ ಖಾನಾ ಪೀನಾ ಸಂಸ್ಕೃತಿ ಅಂತಿರಲ್ಲ, ಅದು ನಮಗೆ ಗೊತ್ತಿರಬೇಕಲ್ವ. ಅವರ ಸಾಂಸ್ಕೃತಿಕ ಜೀವನ ನಮಗೇನು ಗೊತ್ತಿದೆ ಅಲ್ವಾ? ಮಣಿಪುರದಲ್ಲಿರೋ ಯಾವ ಫ್ರೆಂಡ್ಗೆ ಅವ್ರ ಹಬ್ಬಕ್ಕೆ ನಾವು ಒಂದು ವಿಶ್ ಮಾಡ್ತೀವಿ? ಇಲ್ಲ ಅಲ್ವಾ? ಕೆಲವ್ರು ಹೇಳ್ಬೋದು ಇದಾದಮೇಲೆ ಲಜಿತ್ ಬರ್ಪುಖಾನೆಲ್ಲ ಹೇಳ್ಬೋದು, ನಂಗೆ ಗೊತ್ತಿಲ್ಲ. ಹೇಳಿ ನಮಗೆ ಇರ್ತಕ್ಕಂಥದ್ದು ಸಾಂಸ್ಕೃತಿಕ ದೃಷ್ಟಿಯಿಂದ ನಾವು ನೋಡಬೇಕು.
ಈ ಹಿಮಾಲಯದ ಭಾಗಗಳನ್ನು ಸಾಂಸ್ಕೃತಿಕ ದೃಷ್ಟಿಯಿಂದ ನೋಡಬೇಕೇ ಹೊರತು ಕೇವಲ ರಾಜಕೀಯ ದೃಷ್ಟಿಯಿಂದ ನಾವು ನೋಡಬಾರ್ದು. ಯಾಕೆ ಅಂದರೆ ಇದು ರಾಮಕ್ಷೇತ್ರ, ಇದು ಕೃಷ್ಣ ಕ್ಷೇತ್ರ, ಇದು ಶಿವಕ್ಷೇತ್ರ, ಇದು ಪರಶುರಾಮ ಕ್ಷೇತ್ರ. ಇದು ಅವರು ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಈ ಭಾಗದಲ್ಲಿ ಪರಶುರಾಮನ ಕುಂಡ ಇದೆ, ಪರಶುರಾಮ ತಪಸ್ ಮಾಡಿದ ಜಾಗ ಇದೆ. ಆ ಕಾರಣಕ್ಕೋಸ್ಕರ ಪುರಾಣಗಳಲ್ಲಿ ಉಲ್ಲೇಖ ಬರುತ್ತೆ, ಇದನ್ನು ನಾವು ತಗೋಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಅವರು ನೇರ ರಾಜಕಾರಣದಲ್ಲಿ ಇದ್ದರೂ ಕೂಡ ರಾಜಕಾರಣ ಮಾಡ್ತಾನೆ ಪುರಾಣಗಳು, ಸ್ಥಳ ಪುರಾಣಗಳು, ಸ್ಥಳೀಯ ಘಟನೆಗಳು ಅಥವಾ ನಂಬಿಕೆಗಳು ಏನಿದೆ ಅನ್ನೋದನ್ನು ಅವ್ರು ಈಕ್ವಲಿ ಇಂಪಾರ್ಟೆಂಟಾಗಿ ತೊಗೊಳ್ತಾರೆ. ಆವಾಗಲೇ ಪುಲಾ ದೇಶಪಾಂಡೆ ಅವ್ರ ಪುಸ್ತಕದ ಉದಾಹರಣೆ ಕೊಟ್ಟನಲ್ಲ, ಅದರಲ್ಲಿ ಒಂದು ಮಾತು ಬರುತ್ತೆ. ಪುಲಾ ದೇಶಪಾಂಡೆ ಅವರೆಲ್ಲ ಒಳ್ಳೆ ಮರಾಠಿಯ ಒಳ್ಳೆ ಹಾಸ್ಯ ಸಾಹಿತಿ. ಲೋಹಿಯಾ ಅವರಲ್ಲಿ ಹೋದಾಗೆಲ್ಲ ಕಲಾವಿದರು, ಸಾಹಿತಿಗಳು, ರೈಟರ್ಸು ಅವ್ರ ಜೊತೆಯಲ್ಲೇ ಅವ್ರದ್ದು ಸ್ನೇಹ. ಬಾಂಬೆ ಬೀಚಲ್ಲಿ ಕೂತಿರ್ತಾರೆ. ಬೀಚಲ್ಲಿ ಕೂತ್ಕೊಂಡು ಮಾತನಾಡಬೇಕಾದ್ರೆ ಪುಲಾ ದೇಶಪಾಂಡೆ ಎಲ್ಲ ಚೆನ್ನಾಗಿ ಓದಿದ್ರಲ್ಲ, ಎಲ್ಲ ಹಳೆ ಪುಸ್ತಕಗಳು, ರಾಮಾಯಣ ಮಹಾಭಾರತ ಎಲ್ಲ ಗ್ರಂಥಗಳನ್ನು. ಅವ್ರೊಂದು ಕೇಳ್ತಾರೆ, ರಾಮ ರಾವಣರ ಯುದ್ಧ ಆಯ್ತಲ್ಲಪ್ಪ ಲಂಕೆನಲ್ಲಿ. ರಾಮ ರಾವಣರ ಯುದ್ಧ ಆದಾಗ ಲಂಕೆನಲ್ಲಿ ರಾಮ ಭಾರತಕ್ಕೆ ಬೆಂತಿರುಗಿಸಿ ಯುದ್ಧ ಮಾಡ್ತಿದ್ನ, ಭಾರತದ ಕಡೆ ನೋಡ್ಕೊಂಡು ಯುದ್ಧ ಮಾಡ್ತಿದ್ನ ಅಂತ ಪ್ರಶ್ನೆ ಕೇಳ್ತಾರೆ. ಸಾಂಸ್ಕೃತಿಕ ದೃಷ್ಟಿಕೋನ ಅವ್ರದ್ದು ಹೇಗಿತ್ತು ಅನ್ನೋದಕ್ಕೆ ನಿಮ್ಗೆ ಇದನ್ನು ಹೇಳ್ತೀರಿ. ಪ್ರತಿಯೊಂದರಲ್ಲೂ ಭಾರತ ತುಂಬ ದೊಡ್ಡ ದೇಶಭಕ್ತರು ಲೋಹಿಯಾ. ನಾನು ಲೋಹಿಯಾ ವಾದಿಗಳ ಬಗ್ಗೆ ಮಾತಾಡ್ತಿಲ್ಲ. ಐ ಆಮ್ ವೆರಿ ಕ್ಲಿಯರ್, ಲೆಟ್ ಮಿ ಬಿ ವೆರಿ ಕ್ಲಿಯರ್. ಅವ್ರದ್ದು ಅವ್ರ ಕತೆ, ಅವ್ರ ಕರ್ಮ ಅವ್ರಿಗೆ. ಲೋಹಿಯಾ ಅವರು ಭಾರತದ ಬೇರೆ ಬೇರೆ ರೀತಿಯ ಹೋರಾಟಗಳಲ್ಲಿ ಮತ್ತೆ ಜೈಲಿಗೆ ಹೋದರು, ಲಾಠಿ ಏಟು ತಿಂದರು, ಹಿಂಸೆಯಿಂದ ಅನುಭವಿಸಿದ್ರು. ಒಂದೇ ಒಂದು ದಿವಸನೂ ಅವರು ಸಮಾಜವಾದಿ ಪಕ್ಷಗಳು ಬರೋ ಕಾಲಕ್ಕೂ ಅವ್ರ ಕ್ಯಾಬಿನೆಟ್ಟಲ್ಲಿ ಇರಲಿಲ್ಲ. ಅವರು ಒಂದು ಸರ್ತಿ ಅರೆಸ್ಟ್ ಆದ ಸಂದರ್ಭದಲ್ಲಿ ಎಷ್ಟು ದಿವಸ ನಿಮ್ಮ ಹೋರಾಟ, ನಾಳೆ ನಿಮ್ಮ ಸರ್ಕಾರ ಬಂದರೆ, ಅಂದರೆ ಸಮಾಜವಾದಿಗಳ ಸರ್ಕಾರ ಬಂದರೆ ನಿಮ್ಮ ಹೋರಾಟ ನಿಲ್ಲತ್ತಾ ಅಂತ ಪತ್ರಕರ್ತರು ಕೇಳ್ತಾರೆ. ಅವಾಗ ಇನ್ನೂ ಜಾಸ್ತಿ ಆಗುತ್ತೆ ಅಂತದವರು. ಯಾಕೆಂದ್ರೆ ನಮ್ಮ ಜನ ನಮ್ಮ ಮಾತು ಕೇಳೋಂಗಿಲ್ಲ. ವಾಪಸ್ ನಾನು ಅವ್ರಿಗೆ ಬುದ್ಧಿ ಹೇಳೋದಕ್ಕೋಸ್ಕರ ಹೋರಾಟ ಮಾಡ್ತೀನಿ. ನಮ್ಮ ಅನುಯಾಯಿಗಳೇ ನನ್ನನ್ನು ಬಂಧಿಸಿದರು, ಆಶ್ಚರ್ಯ ಇಲ್ಲ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಇತಿಹಾಸ ಚಕ್ರ, ದಿ ವೀಲ್ ಆಫ್ ಹಿಸ್ಟ್ರಿ, ಆಮೇಲೆ ಯೋಗದ 21 ಅಧ್ಯಾಯಗಳು, ದಿನಗಳು ಅಂತೆಲ್ಲ ಅವರು ಜೈಲು ಜೀವನದ ವಾಸದ ಬಗ್ಗೆ ಎಲ್ಲ ತುಂಬ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಭಾಳ ಮುಖ್ಯವಾಗಿ ಅವರು ಭೂತಾನ್ಗಿರುವಂಥ ಸ್ವತಂತ್ರ ರಾಷ್ಟ್ರದ ಅಸ್ತಿತ್ವವನ್ನು ಭಾರತ ಕಾಪಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡುವಾಗ ಭೂತಾನ್ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದ್ರೆ ನಾವೇನು ಅಂದ್ಕೊಳ್ತಿದ್ವಿ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಗೆ ಹೇಳ್ತಾಯಿದ್ರು ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಅಂದರೆ ನೇಪಾಳ. ಇವತ್ತು ಹೇಳೋ ಸ್ಥಿತಿಲಿ ಇಲ್ಲ ನಮಗೆ. ಅಲ್ಲಿ ಕಮ್ಯುನಿಸ್ಟು ಇನ್ಪ್ಲಾಂಟೇಷನ್ ಆಗಿ ಕಮ್ಯುನಿಸ್ಟ್ರು ಬಂದು ನೆಲೆಸಿ ಅವ್ರದ್ದೇ ಆಗಿರುವಂಥ ಒಂದು ವಾತಾವರಣ ಮಾಡಿದ್ದಾರೆ. ಆಮೇಲೆ ಭಾರತದ ಅನೇಕ ಪಾಲಿಸಿಗಳು ಬಂದಾಗ ಈಗಿನ ಸಂದರ್ಭದ ಈಗಿನ ನೇಪಾಳ ಭಾರತಕ್ಕೆ ವಿರುದ್ಧವಾಗಿರೋ ಅನೇಕ ಮಾತುಗಳನ್ನು ಅನೇಕ ಸತಿ ಹೇಳಿಬಿಟ್ಟಿದೆ. ಅಲ್ಲಿಗೆ ಲೋಹಿಯಾ ಅವರ ವಿಷನ್ ಎಷ್ಟು ಸರಿ ಇತ್ತು ನಮಗೆ ಗೊತ್ತಾಗ್ತಿದೆ. ಸುಮ್ಮನೆ ಅಲ್ಲಿ ಪಶುಪತಿನಾಥನ ದೇವಸ್ಥಾನ ಇದೆ, ಅಥವಾ ಅಲ್ಲಿ ಇನ್ನೊಂದು ಕಡೆದಲ್ಲಿ ಭಕ್ತಾಪುರದಲ್ಲೋ ಅಲ್ಲಿ ಚೆನ್ನಾಗಿ ಒಂದಷ್ಟು ಆರಾಧನೆ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ನೋಡ್ತೀವಿ. ಅಂದರೆ ಅವ್ರು ಏನು ಪಾಯಿಂಟ್ ಮಾಡ್ತಿದ್ದಾರೆ ಅಂದರೆ, ಎಮೋಷನಲ್ ಆಗಿರುವಂಥ ಹಿಂದೂ ವಿಚಾರ ಸಾಕಾಗಲ್ಲ. ಎಮೋಷನಲ್ ಆಗಿದ್ರ ಜೊತೆಗೆ ಪೊಲಿಟಿಕಲ್ ರಿಯಾಲಿಟಿ, ಸೋಷಿಯಲ್ ರಿಯಾಲಿಟಿ, ಎಕನಾಮಿಕ್ ರಿಯಾಲಿಟಿ ಇವುಗಳನ್ನು ಇಟ್ಕೊಂಡು, ಮತ್ತು ನಾವು ಬೃಹತ್ ದೇಶವಾದ್ದರಿಂದ ಆ ಸಣ್ಣ ದೇಶಗಳನ್ನು ನಾವು ನಡೆಸ್ಕೊಂಡು ನಮ್ಮ ಜೊತೇಲಿ ಕರ್ಕೊಂಡು ಹೋಗಬೇಕಾಗಿದೆ ನಾವು. ಇಲ್ಲ ಅಂದರೆ ಇಂದೆಲ್ಲ ನಾಳೆ ಚೀನಾ ಬಂದು ಅದರ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಭೂತಾನ್ ವಿಷಯಕ್ಕೆ ಹೇಳ್ತಾರೆ. ಟಿಬೆಟ್ ಮೇಲೆ ಚೀನಾ ಕಣ್ಣು ಹಾಕತ್ತೆ ಅಂತ ಅವರು ಅನೇಕ ಸತಿ ಮಾತಾಡಿದರು. ಹುಷಾರಾಗಿರ್ಬೇಕು ಟಿಬೆಟ್ಟಿನ ವಿಷಯದಲ್ಲಿ ಅಂತ. ಆದರೆ ನೆಹರೂಗೆ ಅವರು ಪತ್ರ ಕೂಡ ಬರೀತಾರೆ. ನೆಹರು ವಿರುದ್ಧವಾಗಿ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ, ಬರೀ ಒಂದು ಪಾಯಿಂಟ್ ಅಜೆಂಡಾ ಇಟ್ಕೊಂಡು, ಟಿಬೆಟ್ ಬಗ್ಗೆ ಇಟ್ಕೊಂಡವರು. ಹೀಗಾಗಿ ನಾನು ವಾಪಸ್ ಅದೇ ಕೇಳೋದು, ನಾವು ಹಿಂದೂಗಳಾಗಿ, ಭಾರತೀಯರಾಗಿ ಕಲ್ಚರಲಿ ನಮಗೆ ಟಿಬೆಟ್ ಬಗ್ಗೆ ಏನು ಗೊತ್ತಿದೆ? ನನ್ನ ಪ್ರಕಾರ ಏನೂ ಗೊತ್ತಿಲ್ಲ ನಮಗೆ. ಸಾರಿ ಟು ಸೇ, ಭಾಳ ಏನು ಗೊತ್ತಿಲ್ಲ. ಟಿಬೆಟ್ಟಲ್ಲಿ ಬುದ್ಧಿಸಮ್ ಇದೆ, ವಜ್ರಾಯನ ಇದೆ, ಅದೇನೋ ಒಂದಷ್ಟು ಔಷಧಿ ಕೊಡ್ತಾರೆ, ಈ ಥರದ್ದು ಒಂದಷ್ಟು ಮಾತಾಡ್ಬೋದು. ಬಿಟ್ಟರೆ ನಿಜವಾಗ್ಲೂ ಏನು ಗೊತ್ತಿದೆ? ಎಸ್ ಕೆ ರಾಮಚಂದ್ರಾಯರ ಜನ್ಮ ಶತಮಾನೋತ್ಸವ ಮೊನ್ನೆ ಮುಗೀತು, 101ನೇ ವರ್ಷಕ್ಕೆ ಕಾಲಿಟ್ಟರು. ಈಗ ರಾಮಚಂದ್ರಾಯರು ಬೆಂಗಳೂರಿನಲ್ಲಿ ಕೂತ್ಕೊಂಡು ಟಿಬೆಟನ್ ಗುರುಗಳನ್ನು ಸಂಪರ್ಕ ಮಾಡಿ ಟಿಬೆಟ್ ಭಾಷೆ ಕಲ್ತರು. ನಾವು ಈಗಲೂ ಏನು ಹೇಳ್ತಿದ್ದೀವಿ, ನಮಗೆ ಅವ್ರನ್ನ ಹೊರಗಡೆ ಇವರು ಕಮ್ಯುನಿಸ್ಟರು ಹೊರಗೆ ತಳ್ಳಿದಾಗ ಟಿಬೆಟ್ಟಿನ ಜನಕ್ಕೆ ಭಾರತೀಯರು ಆಶ್ರಯ ಕೊಟ್ಟರು. ಅಂದರೆ ಸ್ಟಿಲ್ ವಿ ಆರ್ ಟಾಕಿಂಗ್ ಇನ್ ಎ ಪೊಲಿಟಿಕಲ್ ಟೋನ್. ಭಾಳ ಪ್ರಜ್ಞಾವಂತ ರಾಷ್ಟ್ರೀಯವಾದಿ ಹಿಂದೂಗಳಾಗಿ ಕೂಡ ನಾನು ಇದನ್ನು ವಿಮರ್ಶಾತ್ಮಕವಾಗಿ ಹೇಳ್ತಾ ಇರೋದು.
ನಾವು ಅವ್ರಿಗೊಂದು ಆಶ್ರಯ ಕೊಟ್ವಿ, ಸರಿ ನೆಹರು ಕಾಲದಲ್ಲಿ ಕೊಟ್ಟರು, ಇನ್ನೊಬ್ರು ಕೊಟ್ಟರು, ಏನಾದ್ರು ಇದ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ನಾವು. ಯಾರವರು ಅಂತ ರೋಹಿಯ ಕೇಳ್ತಾ ಇರೋದು, ನಮ್ಮವರೇ ಅಲ್ವಾ? ಯಾಕೆಂದ್ರೆ ಅವ್ರ ಭಾಷೆ, ಅವ್ರ ಲಿಪಿ, ಅವ್ರ ನಂಬಿಕೆ, ಅವ್ರ ಆಚಾರ ವಿಚಾರ, ಹಬ್ಬ ಹಾಡು ಎಲ್ಲ ನಮಗೂ ಅವ್ರಿಗೂ ಏನು ಮಹಾ ವ್ಯತ್ಯಾಸ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ಈ ಕೆಲವು ದೇಶಗಳಲ್ಲಿ ಟಿಬೆಟ್ಟು, ನೇಪಾಳ, ಭೂತಾನ್, ಹಾಗಾಗಿ ನಮ್ಮದೇ ಒಂದು ಸಾಂಸ್ಕೃತಿಕವಾದ ಒಂದು ವಿಸ್ತರಣೆ ಅಥವಾ ಸಾಂಸ್ಕೃತಿಕವಾದ ಒಂದು ವಠಾರ ಅಂತೀವಲ್ಲ ಹಳೆ ಕಾಲದ ಭಾಷೆಯಲ್ಲಿ ಹೇಳೋದಾದರೆ, ನಮ್ಮದೇ ಒಂದು ಎಕ್ಸ್ಟೆನ್ಷನ್ ಅಷ್ಟೇ ಅದೆಲ್ಲ. ಹಿಂಗೆ ಅಂದ್ಕೊಂಡೇ ನಾವು ಥೈಲ್ಯಾಂಡನ್ನು ದೂರ ಮಾಡ್ಕೊಂಡ್ವಿ, ಹಿಂಗೆ ಅಂದ್ಕೊಂಡೇ ಬರ್ಮಾ ದೂರ ಆಯ್ತು. ನಮ್ಮ ಸಾಂಸ್ಕೃತಿಕ ನೆನಪಲ್ಲಿ ಇವತ್ತು ಮಯನ್ಮಾರ್ ಇಲ್ಲವೇ ಇಲ್ಲ. ಇದೆಯಾ? ಯಾರಿಗಾರು ಪಟ್ ಅಂತ ಬೆಳಗ್ಗೆ ಇದ್ದರೆ ಮಯನ್ಮಾರ್ನ ಕಲ್ಚರ್ ನೆನಪಾಗತ್ತಾ? ಬ್ರಹ್ಮದೇಶ ಅಂತ ಕರಿತಾ ಇದ್ವಿ, ಯಾರಿಗೆ ನೆನಪಾಗುತ್ತೆ? ಹೊಟ್ಟೋಯ್ತು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಬರ್ಮಾ ಒಂದು ಸತಿ 1935ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಂದಮೇಲೆ ಅದು ಯಾವಾಗ ಭಾರತದಿಂದ ದೂರ ಆಯಿತು, ಶ್ರೀಲಂಕಾ ದೂರ ಆಯಿತು. ಅಲ್ಲಿ ತನಕ ಭಾರತದ ಜೊತೆ ಇತ್ತು ಶ್ರೀಲಂಕಾ, ಅಷ್ಟೇ. ಕೆಲವೇ ವರ್ಷ, 100 ವರ್ಷ ಆಗಿಲ್ಲ, ಇನ್ನೂ 90 ವರ್ಷ ಅಷ್ಟೇ. ಮರ್ತೇ ಬಿಟ್ವಲ್ಲ. ಈಗ ಈ ಇಂಡಿಯಾ ಶ್ರೀಲಂಕಾ, ಶ್ರೀಲಂಕಾದಲ್ಲಿ ಹೀಗಾಗ್ತಾ ಇದೆ ಅಂದರೆ ನಾವು ಮಾತಾಡ್ತಿರೋದೇ ಕೊಟ್ಟೆಣ್ಣು ಕೊಲಕ್ಕೆ ಹೊರತು ಅಂತ ಮಾತಿದೆಯಲ್ಲ, ಹಂಗೆ ಮಾತಾಡ್ತಿದ್ದೀವಿ. ಹಿಂದೂಗಳ ಸಾಂಸ್ಕೃತಿಕವಾದ ಅಧಃಪತನಕ್ಕೆ ಈ 3-4 ಉದಾಹರಣೆಗಳು ಸಾಕ್ಷಿ. ಶ್ರೀಲಂಕಾನ್ ಮರ್ತಿದ್ದು, ಬರ್ಮಾ ಮರ್ತಿದ್ದು, ಬ್ರಹ್ಮದೇಶ ಬರ್ಮಾ ಆಯಿತು, ಬರ್ಮಾ ಹೋಗಿ ಮಯನ್ಮಾರ್ ಆಯಿತು. ನಾವ್ಯಾರೂ ವಿರೋಧನೇ ಮಾಡಲಿಲ್ಲ. ಮಯನ್ಮಾರ್ ಅಂತ ಯಾಕೆ ಕರಿತಾ ಇದ್ದೀರಿ? ಬ್ರಹ್ಮದೇಶ ಅಂತ ಕರಿಬೇಕು, ರೆಕಾರ್ಡ್ಸ್ ಇದೆ, ಶಾಸನಗಳಲ್ಲಿ ರೆಕಾರ್ಡ್ಸ್ ಇದೆ, ನಾನೇ ಕೊಡ್ತೀನಿ ಬೇಕಾರೆ. ಕನ್ನಡ ಲಿಪಿ ಇತ್ತು ಬ್ರಹ್ಮದೇಶದಲ್ಲಿ, ರಿಸರ್ಚ್ ಮಾಡ್ತಾ ಇದ್ದೀನಿ, ಪುಸ್ತಕ ಬರಿತಾ ಇದ್ದೀನಿ. ಬರ್ಮಾದಲ್ಲಿ ಕನ್ನಡ ಕಲ್ಚರ್ ಇತ್ತು, ಕರ್ನಾಟಕದ್ದು. ಅಷ್ಟು ದೂರಕ್ಕೆ ಹೋಗ್ಬೋದು ನಾವಿಲ್ಲಿ. ಲಿಪಿ ಕನ್ನಡಕ್ಕೆ ಹೋಲೋ ಲಿಪಿ ಅದು, ಬರ್ಮಾ ಲಿಪಿ. ಗೊತ್ತೇ ಇಲ್ಲ. ನಾಳೆ ಪಾಕಿಸ್ತಾನ ಅದು ಹಂಗೆ. ಅಂಬೇಡ್ಕರ್ ಹೇಳಿದರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು, ಹಂಗಾಗಲಿಲ್ಲ. ಸರಿ, ಪಾಕಿಸ್ತಾನ ಇನ್ನು ಇಷ್ಟು ವರ್ಷ ಆದಮೇಲೆ ಉಳಿಯಲ್ಲ, ನಮ್ಮ ದೇಶಕ್ಕೆ ಸೇರತ್ತೆ ಅಂದರೆ ನಾನು ಮೀಟ್ ಮಾಡೋ 10ರಲ್ಲಿ 9 ಜನ ಹಿಂದೂಗಳು ಹೇಳೋದು, ಇವತ್ತು ತಲೆನೋವು ಸಾರ್, ಸುಮ್ಮನವ್ರು ಬಂದರೆ ಏನು ಸಾರ್ ಮಾಡೋದು? ಜನ ಅಲ್ಲ ರೀ, ಭೂಮಿ ನಮ್ದಲ್ವಾ? ವೇದ ಭೂಮಿ ಅಂತ ಹೇಳ್ತಿದ್ವಿ ನಿನ್ನೆ ಮೊನ್ನೆ ತನಕ. ಅಂದರೆ ವಿ ಆರ್ ಶ್ರಿಂಕಿಂಗ್ ಆರ್ ವಿ ಆರ್ ಮೂವಿಂಗ್ ಅವೇ ಫ್ರಮ್ ಎ ಕಲ್ಚರಲ್ ಹಿಂದೂ ಟು ಎ ಪೊಲಿಟಿಕಲ್ ಹಿಂದೂ. ತುಂಬ ಸೀರಿಯಸ್ ಸ್ಟೇಟ್ಮೆಂಟ್ ನಾನು ಮಾಡ್ತಾ ಇರೋದು. ಇದು ಸಾಂಸ್ಕೃತಿಕವಾಗಿರೋ ಹಿಂದೂಗಳಾಗಿದ್ದವ್ರು ನಾವೀಗ ರಾಜಕೀಯವಾಗಿ ಸದ್ಯಕ್ಕೆ ಇದರಿಂದ ಏನು ಸಮಸ್ಯೆ ಆಗುತ್ತೆ, ಯಾಕಪ್ಪ ಬಿಟ್ಬಿಡೋಣ ಅನ್ನೋ ಮಟ್ಟಕ್ಕೆ ಬಂದರೆ, ಮತ್ತು ವೇದಭೂಮಿ ಏನು, ಕನಿಷ್ಕ ಆಳಿದ ಭಾಗ, ಪಾಣಿನಿ ಇದ್ದಂಥ ಭಾಗ, ಇದೆಲ್ಲ ನಮ್ಮದೇ ಅಲ್ವಾ? ಆಫ್ಘಾನಿಸ್ತಾನ, ಗಾಂಧಾರ ಅದೆಲ್ಲವೂ. ಇದನ್ನು ಹೀಗೆ ಬಿಟ್ಕೊಂಡು ನಾವು ಗ್ರೀಕ್ ಕಡೆಯಿಂದ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸಾವಿರಾರು ವರ್ಷದಲ್ಲಿ. ಅದು ಈಗ ಬಂದು ಭೂತಾನಿಗೆ ನಿಂತಿದೆ, ಲೋಹಿಯ ಹೇಳೋ ಕಥನದ ಪ್ರಕಾರ. ಟಿಬೆಟ್ಟಿಗೆ ನಿಂತಿದೆ. ಟಿಬೆಟ್ ಅಂತೂ ಈಗ ಕೈ ಬಿಟ್ಟಿದೆ ಅಲ್ವಾ? ಅಥವಾ ಇದಕ್ಕೆ ಕೈ ಬಿಟ್ಟಿದೆ, ಯಾವುದು ಅನೇಕ ನಮ್ಮ ದೇಶದ ರಾಜ್ಯದ ಒಳಗಡೆಯಲ್ಲೇ ಚೀನಾದ ಒಂದು ಪ್ರಭಾವ ಕಂಡು ಬರ್ತಾ ಇದೆ. ಇದನ್ನು ಹೇಳ್ತಾರೆ. ಅವ್ರೇನು ಹೇಳ್ತಾರೆ? ಟಿಬೆಟ್ಗೂ ನಮಗೂ ಇರ್ತಕ್ಕಂಥ ಸಂಪರ್ಕ ಭಾಷೆ, ನಮ್ಮದು ಅವ್ರದ್ದು ಒಂದೇ ಭಾಷೆ, ಸಂಸ್ಕೃತ ಮೂಲದ ಆರ್ಯ ಭಾಷೆ. ಲಿಪಿ ಸಿದ್ಧಂ ನಮ್ಮದೇ ಲಿಪಿ, ಅದು ಭಾರತೀಯ ಲಿಪಿದೇ ಒಂದು ಭಾಗ ಅದು. 3ನೇದು ಅವರ ಆಚಾರ ವಿಚಾರಗಳು, ಧ್ಯಾನ, ಪೂಜೆ, ಮತ್ತೊಂದು ಇದು. 4ನೇದು ಧರ್ಮ, ಈ ಬೌದ್ಧ ಅಥವಾ ಶೈವ ಅದೇ ಇರೋದಲ್ಲಿ ಟಿಬೆಟ್ಟಲ್ಲಿ. ಬೇರೆ ಬೇರೆ ಹೆಸರುಗಳನ್ನು ಕರ್ಕೊಂಡಿದ್ದಾರೆ. ಆಮೇಲೆ ಭೂಮಿಯ ಜೊತೆ ಇರುವ ಪ್ರೇಮ ಅದೇ ದೇಶಭಕ್ತಿ, ನೆಲದ ಬಗ್ಗೆ ಇರುವ ಒಂದು ಅಂಟು. ಅಷ್ಟು ಸುಲಭಕ್ಕೆ ಅವರು ತಮ್ಮ ನೆಲ ಬಿಟ್ಕೊಡೋಕೆ ರೆಡಿ ಇಲ್ಲ. ಅದು ನಮ್ಮ ಒಂದು ಕಾಮನ್ ಶೇರಿಂಗ್ ಅದು. ಆಮೇಲೆ ಇತಿಹಾಸ, ಅವರ ಇತಿಹಾಸ ಜಾಸ್ತಿ ಇದೆ. ಅವ್ರು ಹೇಳ್ತಾರೆ ಚೀನಾ ಜೊತೆ ಅವರು 20% ಕಲ್ಚರ್ನ ಶೇರ್ ಮಾಡಿದರೆ, ಭಾರತದ ಜೊತೆಗೆ 75-80% ಸಂಸ್ಕೃತಿಯನ್ನು ಅವರು ಹಂಚ್ಕೊಳ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿ ನಮ್ಮ ಜೊತೆ ಅವ್ರಿಗೆ ಹಂಚ್ಕೊಳ್ಳುವಂಥ ಅಂಶಗಳು ಜಾಸ್ತಿ ಇದೆ, ಹೊಂದಿಕೆ ಆಗುವ ಅಂಶಗಳು ಜಾಸ್ತಿ ಇದೆ. 4ನೇದು ಲೋಕ ಇಚ್ಛಾ ಅಂತ ಒಂದು ಪದ ಬಿಡುತ್ತೆ. ಲೋಕ ಇಚ್ಛಾ ಅಂದರೆ ಅಲ್ಲಿರುವ ಜನಗಳ ಮನಸ್ಸಿನಲ್ಲಿ ಯಾವುದ್ರ ಬಗ್ಗೆ ಪ್ರೀತಿ ಇದೆ? ಭಾರತದ ಬಗ್ಗೆ ಪ್ರೀತಿ ಇದೆಯೋ, ಚೀನಾ ಬಗ್ಗೆ ಪ್ರೀತಿ ಇದೆಯೋ? ಭಾರತದ ಬಗ್ಗೆ ಪ್ರೀತಿ ಇದೆ ಅಲ್ಲಿರ್ತಕ್ಕಂಥ ಜನಗಳು. ಟಿಬೆಟಿನ ಜನಕ್ಕೆ, ಭೂತಾನಿನ ಜನಕ್ಕೆ ಅಥವಾ ಬೇರೆ ದೇಶದ ಜನಕ್ಕೆ ಯಾವುದ್ರ ಬಗ್ಗೆ ಇದೆ? ಭಾರತದ ಬಗ್ಗೆ ಇದೆ. ಇದು ಮತ್ತು ಈ ಆಧಾರಗಳ ಮೇಲೆ ನಾವು ಅವ್ರ ಜೊತೆಯಲ್ಲಿ ನಾವು ಸಂಪರ್ಕವನ್ನು ಕಡ್ಕೊಳ್ಬಾರ್ದು ಅನ್ನುವುದು ಅವರ ಭಾಳ ಮುಖ್ಯವಾದಂಥ ಕಾನ್ಸೆಪ್ಟ್. ರಾಮಾಯಣವನ್ನು ಮುಂದುವರೆದು ಹೇಳೋದಾದರೆ, ರಾಮಾಯಣ ಮಹಾಭಾರತಗಳನ್ನು ಕುರಿತಂತೆ ರಾಜಕೀಯವಾಗಿ ಹೆಚ್ಚು ಮಾತನಾಡಿದವರು ನಮ್ಮ ಅಯೋಧ್ಯ 89ರ ನಂತರದ ಆಂದೋಲನಕ್ಕಿಂತ ಮುಂಚಿನ ಕತೆ ಹೇಳೋದಾದರೆ ರಾಮಮನೋಹರ್ ಲೋಹಿಯಾ ಅವರು. ಅವರ ರಾಮಕೃಷ್ಣ ಶಿವ ಹೇಳಿದೆ ಅವ್ರ ಬಗ್ಗೆ ಯಾವ ಉಪನ್ಯಾಸವೂ ಕಂಪ್ಲೀಟ್ ಆಗಲ್ಲ. ರಾಮಕೃಷ್ಣ ಶಿವ 20ನೇ ಶತಮಾನದಲ್ಲಿ ಬಂದಂಥ ಅತ್ಯುತ್ತಮ ಸಾಹಿತ್ಯದಲ್ಲಿ ಒಂದು, ಯಾವುದೇ ರೀತಿಯಲ್ಲಿ ನೋಡಿದ್ರು, ಅದರ ಗದ್ಯ,
ಅದರ ಭಾಷೆ, ಅದರ ಸೌಂದರ್ಯ, ಅದು ಹೇಳ್ತಿರುವಂಥ ಅಂಶಗಳು ತುಂಬ ಅದ್ಭುತವಾದ್ದು. ರಾಮಕೃಷ್ಣ ಶಿವದ ಬಗ್ಗೆ ಅವ್ರ ಲೇಖನವನ್ನು ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ರಾಮಕೃಷ್ಣ ಶಿವ ಅಂತ ಹೇಳಿದ್ರೆ ಇದು ಭಾರತ ದೇಶ ಕಂಡಂಥ 3 ಸ್ವಪ್ನಗಳು ಅಂತ ಹೇಳ್ತಾರೆ, 3 ಕನಸುಗಳು. ಇದು ಭಾರತೀಯರ ಕನಸು ರಾಮಕೃಷ್ಣ ಶಿವ ಅನ್ನುವಂಥದ್ದು. ಅದನ್ನು ಅವ್ರವ್ರದೇ ರೀತಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದಾರೆ, ಬೇರೆ ಬೇರೆಯವರು ಅಂತ ಹೇಳ್ತಾರೆ. ಅವರ ಲೇಖನವನ್ನು ಆರಂಭ ಮಾಡುವಂಥದ್ದು ಹೀಗಿದೆ: ಪ್ರಪಂಚದ ಇತರ ಎಲ್ಲ ದೇಶಗಳಿಗಿಂತ ಹೆಚ್ಚಿನ ಪುರಾಣ ಸಮೃದ್ಧಿ ಇಂಡಿಯಾ ದೇಶದಲ್ಲಿದೆ. ನೆಹರು ಅವರು ಅಥವಾ ಇಂದಿರಾ ಗಾಂಧಿಯವರು ಬರೀ ಹೆಸರು ಹೇಳ್ತಿರೋದು ಒಂದು ರಾಜಕೀಯ ಚಿಂತನೆ ಅದರಿಂದ ಅಷ್ಟೇ, ಅಥವಾ ಆಮೇಲೆ ಬಂದಂಥ ಅನೇಕ ವಾಮಪಂಥೀಯರು ಪುರಾಣವನ್ನು ಅವರು ಈ ರೀತಿಯಾಗಿ ಓಪನ್ ಮೈಂಡೆಡಾಗಿ ತೊಗೊಳ್ಳೋದೇ ಇಲ್ಲ. ಆ್ಯಕ್ಚುಲಿ ಪುರಾಣ ಅಂತ ತೆಗೆದುಕೊಂಡ ತಕ್ಷಣವೇ ಅದ್ರ ಬಗ್ಗೆ ಏನಾದ್ರು ಒಂದು ಕೊಂಕು ತೋರಿಸೋದು, ಅಥವಾ ಪುರಾಣನ ಒಪ್ಪಲ್ಲ ಹಿಸ್ಟ್ರಿನ ಒಪ್ತೀವಿ ಅನ್ನೋದು, ಅಥವಾ ಹಿಸ್ಟ್ರಿಯಲ್ಲಿ ನೀವು ದಾಖಲೆ ತೋರಿಸಿದ್ರೆ ಅದರೊಳಗಡೆ ಸಮಸ್ಯೆ ತೋರಿಸೋದು, ಹೀಗೆ ಮಾಡ್ತಾರೆ. ಲೋಹಿಯಾ ಅವರು ಪುರಾಣವನ್ನು ಒಪ್ಕೊಳ್ತಾರೆ, ಆಧುನಿಕ ಅರ್ಥದ ಹಿಸ್ಟ್ರಿಯನ್ನು ಒಪ್ಕೊಳ್ತಾರೆ. ಆದರೆ ಅದರ ಸ್ಥಾನವೇ ಬೇರೆ, ಕಲ್ಚರ್ನಲ್ಲಿ ಇದ್ರ ಸ್ಥಾನವೇ ಬೇರೆ. ಎಲ್ಲಿ ಇತಿಹಾಸವು ಪ್ರವೇಶ ಮಾಡೋಕ್ಕೆ ಸಾಧ್ಯವಿಲ್ವೋ ಅಲ್ಲೆಲ್ಲ ಪುರಾಣ ಆರಾಮಾಗಿ ತನ್ನ ಕೆಲಸವನ್ನು ಮಾಡಿಕೊಂಡು ಓಡಾಟ ಮಾಡ್ಕೊಂಡು ಬರುತ್ತೆ. ಪುರಾಣಕ್ಕಷ್ಟು ದೊಡ್ಡ ಪರಿಧಿ ಇದೆ, ದೊಡ್ಡದಾಗಿರೋ ಒಂದು ಪುರಾಣ. ಅಂದರೆ ನೀವು 18 ಪುರಾಣ ಅಂತ ತೊಗೋಬೇಡಿ, ಕೇವಲ ನಾವು ಹೇಳುವಂಥ 18 ಅಥವಾ ಇನ್ನೊಂದು 18 ಉಪಪುರಾಣ ಅಲ್ಲ. ಪುರಾಣ ಅಂದರೆ ಈ ದೇಶದ ಜನ ಕಟ್ಕೊಂಡಿರುವಂಥ ಕಥೆಗಳು, ನಂಬಿಕೆಗಳು, ಸ್ಥಳ ಪುರಾಣಗಳು. ಈ ಊರಿನಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ಕರಗ ಅಂತಿದ್ರೆ, ಅಥವಾ ನಮ್ಮೂರು ಹಾಸನದಲ್ಲಿ ಇನ್ನೇನು ಹಾಸನಾಂಬ ಅಂತಿದ್ರೆ, ಅದೆಲ್ಲ ಪುರಾಣಗಳೇ. ಅವೆಲ್ಲ ಸ್ಥಳೀಯವಾದ ಜನ ಕಟ್ಕೊಂಡಿರುವಂಥ ಕಥೆಗಳಿದೆಯಲ್ಲ, ಇದು ಸಮೃದ್ಧ. ನೋಡಿ, ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಬುದ್ಧ ಅಥವಾ ಅಶೋಕ ಇವರು ಐತಿಹಾಸಿಕ ವ್ಯಕ್ತಿಗಳು, 2 ಮಾತಿಲ್ಲ. ಅದು ಮುಕ್ಕಾಲು ಜನಕ್ಕೆ ಇವರು ಹೆಸರೇ ಗೊತ್ತಿರಲ್ಲ. ಬುದ್ಧನ ಹೆಸರಾಗಲಿ ಅಶೋಕನ ಹೆಸರು, ಅವರು ಸಾಧನೆ ಮಾಡಿದ್ದಾರೆ, ದೊಡ್ಡ ಸಾಧನೆ ಮಾಡಿದ್ದಾರೆ. ಆದರೆ ಭಾರತದಲ್ಲಿ ಕಾಮನ್ ಆಗಿ ದಕ್ಷಿಣದಿಂದ ಉತ್ತರದ ತನಕ ಹೋದರೆ, ಪೂರ್ವದಿಂದ ಪಶ್ಚಿಮದ ತನಕ ಹೋದರೆ ಗೊತ್ತಿರುವಂಥ 3 ಹೆಸರುಗಳು ರಾಮಕೃಷ್ಣ ಶಿವ. ಎಲ್ಲರಿಗೂ ಗೊತ್ತಿರುವಂಥ ಹೆಸರು. ಒಂದು 2 ಗೊತ್ತಿರುತ್ತೆ. ಅಂದರೆ ರಾಮ ಶಿವ ಗೊತ್ತಿರ್ಬೋದು, ಕೃಷ್ಣ ಶಿವ ಗೊತ್ತಿರ್ಬೋದು, ಅಥವಾ ರಾಮಕೃಷ್ಣ ಶಿವ ಗೊತ್ತಿಲ್ಲದೆ ಇರ್ಬೋದು. ಒಟ್ಟಿನಲ್ಲಿ 2 ಗ್ಯಾರಂಟಿ ಅವರಿಗೆ. 3ರಲ್ಲಿ 2 ಹೆಸರು ಗೊತ್ತೇ ಇರುತ್ತೆ. ನಾನು ನಿಮ್ಮ ಮುಂದೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, 3 ಹೊತ್ತು ರಾಜಕೀಯ ಸಭೆಗಳನ್ನು ಮಾಡಿಕೊಂಡು, ಹೋರಾಟಗಳನ್ನು ಮಾಡಿಕೊಂಡು ಜೈಲಿಗೆ ಹೋಗುವಂಥ ವ್ಯಕ್ತಿ ಎಷ್ಟು ಲಲಿತ ಪ್ರಬಂಧದ ಶೈಲಿನಲ್ಲಿ ನಮ್ಮ ಸಂಸ್ಕೃತಿಯ ವಿಚಾರವನ್ನು ಮಂಡಿಸ್ತಾ ಇದ್ದರು. ಇದು ಡೆಮಾಕ್ರಸಿಗೆ ಅಥವಾ ಭಾರತದ ಕಲ್ಚರ್ಗೆ ತುಂಬ ಪೂರಕವಾದಂಥ ಅಂಶ. ಭಾರತದ ನಾಯಕಮಣಿಗಳು ಯಾರು ಇದ್ದರೆ ನಮ್ಮ ದೇಶದಲ್ಲಿ, ನಿಜವಾದ ತಲೈವ ಅಂತೀವಲ್ಲ, ರಾಜಕೀಯ ಮಣಿ, ನಿಜವಾದ ನಾಯಕರು ಅಂತಿದ್ದರೆ ರಾಮಕೃಷ್ಣ ಶಿವ ಅಂತ ಹೇಳ್ತಾರೆ. ಅವರು ನಮ್ಮ ದೇಶದ 3 ಜನ ನಾಯಕರು ಇವರು ಅನ್ನೋ ಮಾತನ್ನು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ, ರಾಮಕೃಷ್ಣ ಇವರಂತೂ ಇತಿಹಾಸ ವ್ಯಕ್ತಿಗಳೇ, ಮತ್ತು ಶಿವ ಗಂಗಾ ನದುವಿಗೆ ಕಾಲುವೆ ಕಟ್ಟಿರೋ ಒಬ್ಬ ಇಂಜಿನಿಯರ್ ಆಗಿರ್ಬೋದು. ಶ್ರೀರಾಮ್ ಸಾಠೆ ಅಂಥೇಳಿ ಇತಿಹಾಸ ಸಂಕಲನ ಯೋಜನೆಯಲ್ಲಿದ್ದರು. ಅವರು ರಾಜರು ಮತ್ತು ರಾಜ್ಯಗಳು ಅಂತ ಒಂದು ಪುಸ್ತಕ ಬರೀತಾರೆ. ಅದರಲ್ಲಿ ಕೂಡ ಅವ್ರು ಇದೇ ಮಾತನ್ನು ಬಳಸ್ತಾರೆ. ಶಿವನ ಬಗ್ಗೆ ಹೇಳುವಾಗ, ಭಗೀರಥನ ಬಗ್ಗೆ ಹೇಳುವಾಗ ಇವರು ಶಿವನ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಲೋಹಿಯಾ ಅವರು, ಅದೇ ಮಾತನ್ನು ಶ್ರೀರಾಮ್ ಸಾಠೆ ಅವರೊಬ್ಬ ಇಂಜಿನಿಯರ್ ಇರಬೇಕು, ಗಂಗಾ ನದಿಗೆ, ಗಂಗೆಯನ್ನು ಭೂಮಿಗೆ ತಂದಲ್ಲ ಅಂದರೆ ಒಟ್ಟಿನಲ್ಲಿ ಒಂಥರ ನಮಗೆ ಅದನ್ನು ಈಸಿ ಮಾಡ್ತಾ ಇದ್ದಾರೆ. ಸಬ್ಜೆಕ್ಟ್ನ ಅಪ್ರೋಚ್ ಮಾಡೋದಕ್ಕೆ ಅವ್ರು ಈಸಿ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರನ್ನೆಲ್ಲ ನೀವು ಇತಿಹಾಸದ ಪುಟಕ್ಕೆ ಹರಿದು ಅಂಟಿಸಲು ಯತ್ನಿಸುವುದು ಹಾಸ್ಯಾಸ್ಪದ ಸಾಹಸ. ಅಂದರೆ ರಾಮ ಹಿಸ್ಟಾರಿಕಲ್, ಕೃಷ್ಣ ಹಿಸ್ಟಾರಿಕಲ್, ಶಿವ ಹಿಸ್ಟಾರಿಕಲ್. ಈಗ ಮತ್ತೆ ಇದೆಯಲ್ಲ ಮಥುರಾ ಹೋರಾಟ, ಕಾಶಿ ಹೋರಾಟ ಎಲ್ಲ ನಡೀತಾ ಇದೆಯಲ್ಲ, ಕೆಲವು ಕೋರ್ಟಲ್ಲಿದೆ. ಅವೆಲ್ಲ ಹಿಸ್ಟಾರಿಕಲ್ ಅಂತ ನೀವು ಮಾಡೋಕ್ಕೆ ಹೋದರೆ ಅದು ಅರಬ್ಬು ಇಸ್ಲಾಮಿಕ್ ಹಿಸ್ಟ್ರಿಯ ಚೌಕಟ್ಟು ಅಥವಾ ಕ್ರಿಶ್ಚಿಯನ್ ಬ್ರಿಟಿಷ್ ಹಿಸ್ಟ್ರಿಯ ಚೌಕಟ್ಟೊಳಗೆ ಹೋಗಿ ನಾವು ಸಿಗಾಕ್ಕೊತೀವಿ. ಹಾಗಾಗಲ್ಲ. ಇವರು ಸಾಂಸ್ಕೃತಿಕ ವ್ಯಕ್ತಿಗಳಾದ್ದರಿಂದ ಹಾಗೆ ಇವ್ರನ್ನ ಮಾಡ್ರನ್ ಇತಿಹಾಸದ ಚೌಕಟ್ಟಿಗೆ ಅಂಟಿಸೋಕ್ಕೆ, ಬಲವಂತವಾಗಿ ಅಂಟಿಸೋಕ್ಕೆ ಅವ್ರ ಹಾಸ್ಯಾಸ್ಪದ ಆಗುತ್ತೆ. ಅವರ ಬದುಕಿನ ಕಥೆಗಳನ್ನು ಸಂಭಾವ್ಯತೆಯ ಸಾಮಾನ್ಯ ಮಟ್ಟಗಳಿಂದ ಅಳೆಯಬಾರದು. ಈ ಕಥೆ ದೇಶದಲ್ಲಿ ಮುಂದಿನ 50 ಶತಮಾನಗಳು, ಏಕೆ ಬಹುಶಃ 100 ಶತಮಾನಗಳ ಪೀಳಿಗೆಯ ಮನಸ್ಸಿನ ಮೇಲೆ ಒಂದು ಪ್ರಭಾವವನ್ನು ಬೀರಿದೆ. ಎಷ್ಟು ಸಾವಿರ ವರ್ಷಗಳಿಂದ ರಾಮಕೃಷ್ಣ ಶಿವ ಇದು ನಮ್ಮ ಜನಗಳ ಕಷ್ಟ ಕೋಟಲೆಗಳನ್ನು ಇಟ್ಕೊಂಡು ಅವರು ಇದ್ರ ಜೊತೆಯಲ್ಲೇ ಅವ್ರ ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ. ರಾಮನದು ಸೀಮಿತ ವ್ಯಕ್ತಿತ್ವ, ಕೃಷ್ಣನದು ಸೀಮಾತೀತ ವ್ಯಕ್ತಿತ್ವ, ಶಿವನದು ಗಾತ್ರಾತೀತ ವ್ಯಕ್ತಿತ್ವ. ಅವನು ಅಳೆಯೋಕ್ಕೆ ಆಗಲ್ಲ ಶಿವನ, ಅವನ ಉದ್ದ ಅಗಲಗಳನ್ನು ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ. ಅಂದರೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಒಂದು ಸಂಸ್ಕೃತಿಯನ್ನು ಕಳ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ದೇವಾಲಯ ಕಳ್ಕೊಳ್ಳೋದು, ಹಸ್ತಪ್ರತಿ ಕಳ್ಕೊಳ್ಳೋದು, ಅಡುಗೆ ಮಾಡೋ ಪದ್ಧತಿ ಕಳ್ಕೊಳ್ಳೋದು ಅಂತೆಲ್ಲ ನಮಗೆ ತುಂಬ ಸರ್ತಿ ಕಲ್ಚರಲ್ ಡಿಸ್ಕಷನ್ಸಲ್ಲಿ ಬರ್ತಾ ಇರುತ್ತೆ.
ಲೋಹಿಯಾ ಅವ್ರು ಏನು ಪ್ರತಿಪಾದಿಸ್ತಾ ಇದ್ದಾರೆ ಸೂಚ್ಯವಾಗಿ ಅಂದರೆ ನನಗನ್ಸೋದು, ನಾವು ನಮ್ಮ ದೇವತೆಗಳನ್ನು ಕಳ್ಕೊಬಾರ್ದು ಅಂತ. ವಿ ಶುಡ್ ನಾಟ್ ಲೂಸ್ ಅವರ್ ಗಾಡ್ಸ್ ಆ್ಯಂಡ್ ಗಾಡೆಸಸ್. ನಾನು ನಮ್ಮ ಅರ್ಥದಲ್ಲಿ ಹೇಳ್ತೀನಿ, ಗಾಡೆಸಸ್ನ, ಕ್ರಿಶ್ಚಿಯನ್ ಅರ್ಥದಲ್ಲಲ್ಲ. ನಮ್ಮ ದೇವಾನುದೇವತೆಗಳನ್ನು ಕಳ್ಕೊಬಾರ್ದು. ಅವರಿಗೆ ಸಂಬಂಧಪಟ್ಟ ಕಥೆಗಳು, ಆಚರಣೆಗಳು, ಹಬ್ಬಗಳು, ಅವುಗಳ ನೆನಪುಗಳನ್ನು ನಾವು ಕಳ್ಕೊಬಾರ್ದು. ಈ ಅಂಶವನ್ನು ಲೋಹಿಯಾ ಅವರು ರಾಮಕೃಷ್ಣ ಶಿವ ಲೇಖನದಲ್ಲಿ ಅವರು ಹೇಳ್ತಾರೆ. ಈ ರಾಮಕೃಷ್ಣ ಶಿವರ ದಾರಿಯನ್ನು ಬಿಟ್ಟು ನಾವೆಲ್ಲ ಅತ್ಯಂತ ಆಧುನಿಕರು ಆಗ್ತಾ ಬಂದಿರೋದ್ರಿಂದ ನಾವು ನಮ್ಮ ವ್ಯಕ್ತಿತ್ವವನ್ನು ನಾವು ಸೀಮಿತ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಭಾರತೀಯರ ವ್ಯಕ್ತಿತ್ವ ಸೀಮಿತ ಆಗ್ತಾಯಿದೆ. ನಾವು ರಾಮನಿಂದ, ಕೃಷ್ಣನಿಂದ, ಶಿವನಿಂದ ದೂರ ಬರ್ತಾ ಇದ್ದೀವಿ. ಒಂದು ಮಾತು ಹೇಳ್ತಾರೆ ನೋಡಿ, ಈ ಪುರಾಣ ಕಲ್ಪನೆಗಳು ಕಾಲಕಾಲಕ್ಕೆ ಕ್ರಮವಾಗಿ ದುಷ್ಪಾಕಗೊಳ್ಳುತ್ತಾ ಬಂದುದನ್ನು ಇಲ್ಲಿ ಗುರುತಿಸುವ ಇಚ್ಛೆ ಇಲ್ಲ ನನಗೆ. ಲೇಖನದ ಕೊನೆಯಲ್ಲಿ ಶತಶತಮಾನಗಳಲ್ಲಿ ಹಾದು ಬರುವಾಗ ಇವೆಲ್ಲ ಅಧಃಪಾತಕ್ಕೆ ಆಹಾರವಾಗಿವೆ. ಪೂರ್ಣತ್ವಕ್ಕೆ ನೆರೆದ ಬೀಜ ಕೆಲವು ಸಲ ಕೊಳೆತು ಪಿಶಾಚ ಪೀಡೆಯಾಗಿ ನಾರಿದೆ. ರಾಮಭಕ್ತರು ಮತ್ತೆ ಮತ್ತೆ ಪತ್ನಿ ಪರಿತ್ಯಾಗ ಪರಾಯಣರಾಗಿದ್ದಾರೆ. ಕೃಷ್ಣ ಭಕ್ತರು ಕಳ್ಳರಾಗಿದ್ದಾರೆ. ಶಿವಭಕ್ತರು ಹೊಲೆಗೊಳಕುಗಳನ್ನೇ ಪ್ರೀತಿಸುವವರಾಗಿದ್ದಾರೆ. ಅಧಃಪತನಗೊಳ್ಳುತ್ತಾ ಹಾದಿ ತಪ್ಪುತ್ತಾ ಸೀಮಿತ ವ್ಯಕ್ತಿತ್ವ ಕೂಪಮಂಡೂಕವಾಗುತ್ತದೆ. ಸಮೃದ್ಧ ವ್ಯಕ್ತಿತ್ವ ಅನೈತಿಕವಾಗುತ್ತದೆ. ಗಾತ್ರಾತೀತ ವ್ಯಕ್ತಿತ್ವ ಆಕಾರವಿಲ್ಲದ ಹೊಗೆಯಾಗುತ್ತದೆ. ಚಿನ್ನ ಅಭ್ರವಾಗುತ್ತದೆ. ಕಥೆಗಷ್ಟೇ ಅನ್ನವಾಗುತ್ತದೆ. ಕುಲ ಮರಳಿದ ರಾಮ ಅಲ್ಪ ವ್ಯಕ್ತಿತ್ವದ ಪರಿಣತಿಯು, ಕುಲ ಮರಳಿದ ಕೃಷ್ಣ ಅನೈತಿಕತೆಯ ಪರಿಣತಿಯು, ಕುಲ ಮರಳಿದ ಶಿವ ಪ್ರೇತತ್ವದ ಪರಿಣತಿಯೂ ಆಗುತ್ತದೆ. ರಾಮ ಸೀಮಿತನೂ ಆಗಿ ಅಲ್ಪನೂ ಆಗಿ, ಕೃಷ್ಣನು ಸಮೃದ್ಧನೂ ಆಗಿ ಕಾಮಕನೂ ಆಗಿ, ಶಿವ ಗಾತ್ರಾತೀತನೂ ಆಗಿ ಕಾಲ್ಪನಿಕನೂ ಆಗಿ ಇಬ್ಬಂದಿ ಬಾಳುತ್ತಾರೆ. ಇದಕ್ಕೆ ಒಂದು ಪರಿಹಾರ ಸೂಚಿಸುವ ಮೂರ್ಖತನಕ್ಕೆ ಹೋಗದೆ ಇಷ್ಟೇ ಪ್ರಾರ್ಥಿಸುತ್ತೇನೆ. ತಾಯಿ ಭಾರತಿ, ಲೋಹಿಯಾ ಹೇಳೋ ಮಾತು, ತಾಯಿ ಭಾರತಿ ನಮಗೆ ಶಿವನ ಮನಸ್ಸನ್ನು, ಕೃಷ್ಣನ ಹೃದಯವನ್ನು, ರಾಮನ ಕಾರ್ಯಪ್ರಪಂಚವನ್ನು ಕೊಡು. ಶಿವನ ಮನಸ್ಸನ್ನು, ಕೃಷ್ಣನ ಹೃದಯವನ್ನು, ರಾಮನ ಕಾರ್ಯಪ್ರಪಂಚವನ್ನು ಕೊಡು. ಪ್ರಮಾಣಾತೀತವಾದ ಮನಸ್ಸು, ಸಮೃದ್ಧ ಹೃದಯ, ಆದರೆ ಸೀಮಿತವಾದ ಬದುಕು, ಇವುಗಳಿಂದ ನಮ್ಮನ್ನು ನಿರ್ಮಿಸು. 1956 ಜುಲೈ ಬರೆದಿರುವಂಥ ಲೇಖನ ಇದು. ಇದು ಪಠ್ಯಪುಸ್ತಕವಾಗುವುದಕ್ಕೆ ಭಾಳ ಸೂಕ್ತವಾದಂಥ ಒಂದು ಲೇಖನ. ಯಾವುದೇ ಪಕ್ಷಗಳು ಟೆಕ್ಸ್ಟ್ ಬುಕ್ ಬರೆದ್ರು ಕೂಡ. ಯಾಕೆ ಲೋಹಿಯಾ ಅವರ ಈ ರಾಮಕೃಷ್ಣ ಶಿವ ಹೇಳಿದೆ, ಅದೇ ಥರ ದ್ರೌಪದಿ ಬಗ್ಗೆ ಇದೆ, ಸೀತೆ ಅಥವಾ ಸಾವಿತ್ರಿ ಬಗ್ಗೆ ಇದೆ, ಅನೇಕ ಲೇಖನಗಳನ್ನು ಅವ್ರು ಬರೀತಾರೆ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಏನು ಅಂತ ಹೇಳಿದ್ರೆ, ರಾಮಾಯಣ ಮಹಾಭಾರತಗಳು ಈ ದೇಶದ, ಅವ್ರದ್ದೇ ಮಾತು, ರಾಮಾಯಣ ಮಹಾಭಾರತಗಳು ಈ ದೇಶದ 2 ಭಾಷೆ. ಈ ದೇಶಕ್ಕಿರುವಂಥ ಭಾಷೆ ಸಂಸ್ಕೃತ ಭಾಷೆ, ಕನ್ನಡ ಭಾಷೆ, ತಮಿಳು ಭಾಷೆ, ಅದು ಒಂದು ರೀತಿ. ಆದರೆ ಈ ದೇಶ ಮಾತಾಡೋದು 2 ಭಾಷೆಯಲ್ಲಿ. ಒಂದು ರಾಮಾಯಣದ ಭಾಷೆಯಲ್ಲಿ ಮಾತಾಡುತ್ತೆ, ಇಲ್ಲ ಮಹಾಭಾರತದ ಭಾಷೆಯಲ್ಲಿ ಮಾತಾಡುತ್ತೆ ಅಂತ ಅವ್ರು ಹೇಳ್ತಾರೆ. ರಾಮಲೀಲಾ ಮೈದಾನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಮಲೀಲಾ ಏರ್ಪಡಿಸಬೇಕು ಅನ್ನುವುದನ್ನು ಅವರು ಹೇಳ್ತಾರೆ. ಯಾಕೆಂದರೆ ನೆಹರೂರ ಕಾಲದಲ್ಲಿ ರಾಮಲೀಲಾ ಮಾಡೋದಕ್ಕೆ ಅನೇಕ ಅಡೆತಡೆಗಳು ಇತ್ತು ಅನ್ನೋದೆಲ್ಲ ಗೊತ್ತಿದೆ ನಮಗೆ. ಕಲ್ಚರಲ್ ಯೂನಿಟಿ ಮತ್ತು ಕಲ್ಚರಲ್ ಐಡೆಂಟಿಟಿ, ಆಮೇಲೆ ಕಲ್ಚರಲ್ ಡಿಸ್ಟಿಂಕ್ಟ್ನೆಸ್, ಅದರ ವೈಶಿಷ್ಟ್ಯತೆ, ಇವುಗಳೆಲ್ಲವನ್ನೂ ಅವರು ಏಕಕಾಲಕ್ಕೆ ಅವ್ರು ಹೇಳ್ತಾರೆ. ಕೊನೆಯದಾಗ ಒಂದು ಹೇಳಿ 2 ನಿಮಿಷದಲ್ಲಿ ನಾವು ಇದನ್ನು ಸಮಾಪ್ತಿ ಮಾಡೋದಾದರೆ, ಭಾಷೆ ವಿಷಯ. ಗೋವಾ ಚಳವಳಿ ಹೋರಾಟ ಆದಮೇಲೆ, ಗೋವಾ ವಿಮೋಚನೆ ಹೋರಾಟ ಆದಮೇಲೆ ಅವ್ರು ಮಾಡಿದಂಥ ಇನ್ನೊಂದು ಹೋರಾಟ ಅಂಗ್ರೇಜಿ ಹಠಾವು. ಹಿಂದಿ ವಿರೋಧ ಮಾಡುವಂಥ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೂ ಲೋಹಿಯಾ ಯಾಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ, ಅವರು ಅಂಗ್ರೇಜಿ ಹಠಾವು ಹೇಳ್ತಾರೆ. ಇದು ದೊಡ್ಡ ನಮ್ಮ ಕಾಲದ ಒಂದು ಬೇತಾಳ ಪ್ರಶ್ನೆ, ಇಂಗ್ಲೀಷೋ ಹಿಂದಿಯೋ ಅಂತ. ಲೋಹಿಯಾ ಅವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲ ಭಾರತೀಯ ಭಾಷೆಗಳಿಗೂ ಮಹತ್ವ ಇರಬೇಕು. ಅವ್ರ ಪಾಯಿಂಟನ್ನು ನಾನು ಹೇಳ್ತೀನಿ, ಹಿಂದಿ ರಾಷ್ಟ್ರ ಭಾಷೆ ಆಗಬೇಕು, ಇಂಗ್ಲೀಷ್ ಇರಲೇ ಕೂಡ್ದು. ಹೆಂಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು ಇರಬಾರ್ದು ಅಂತ ಅವ್ರು ಹೇಳಿದ್ರು, ಇಂಗ್ಲೀಷ್ ನಮ್ಮ ದೇಶದಲ್ಲಿ ಇರ್ಕೊಡ್ದು. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರೆ ಅವ್ರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ, ಅವರೇ ದೊಡ್ಡ ಸ್ಕಾಲರು, ಬೇಕಾದಷ್ಟು ಒಳ್ಳೊಳ್ಳೆ ಲೇಖನ ಮ್ಯಾನ್ಕೈಂಡ್ ಅನ್ನೋ ಪತ್ರಿಕೆನೇ ನಡೆಸ್ತಾಯಿದ್ರು ಅವರು. ನಮಗೆ ನಮ್ಮ ಚಿಂತನೆಯನ್ನು ನಮ್ಮ ದೇಶದ ಭಾಷೆಗಳಲ್ಲಿ ಮಾಡುವಷ್ಟು ಸಲೀಸಾಗಿ ಇಂಗ್ಲೀಷ್ನಲ್ಲಿ ನಾವು ಮಾಡೋದಕ್ಕೆ ಆಗೋದಿಲ್ಲ. ಆಗಕ್ಕೆ ಸಾಧ್ಯ ಆಯಿತು ಅಂದರೆ ಅದು ಸಫಲತೆ ಅಲ್ಲ, ದುರಂತ.
ಇಲ್ಲ ನಾನು ಇಂಗ್ಲೀಷ್ನಲ್ಲೇ ಬರೀಬಲ್ಲೆ, ಇಂಗ್ಲೀಷ್ನಲ್ಲಿ ನಾನು ಎಷ್ಟು ಬೇಕಾದರೂ ಇಂಗ್ಲೀಷ್ ಈಸ್ ಮೈ ಥಿಂಕಿಂಗ್ ಲ್ಯಾಂಗ್ವೇಜ್ ಅಂತ ಹೇಳೋರು ಇವತ್ತು ಅನೇಕರು ಇದ್ದಾರೆ. ಬೆಂಗಳೂರಿನಲ್ಲಿ ನಮಗೆ ಸಿಗ್ತಿರ್ತಾರೆ, ದಿನಕ್ಕೊಂದು ಇಬ್ಬರಾರು ಸಿಗ್ತಾರೆ. ಅದು ದುರಂತ ಅಂತ ಲೋಹಿಯಾ ಅವ್ರು ಹೇಳ್ತಾರೆ. ಯಾಕೆಂದರೆ ಸಂಸ್ಕೃತಿ ಕಥನದ ಬಗ್ಗೆ ನಾವು ಮಾತನಾಡುವಾಗ ನಮ್ಮದಲ್ಲದೇ ಇರುವಂಥ ಭಾಷೆಯಲ್ಲಿ ಅದರ ನುಡಿಗಟ್ಟು ನಮ್ಮದಲ್ಲ, ಅದರ ಬೈಗುಳ ನಮ್ಮದಲ್ಲ, ಅದರಲ್ಲಿ ನೀವು ಜೋಕ್ ಮಾಡೋಕ್ಕಾಗಲ್ಲ ಅಲ್ವಾ. ಇಂಗ್ಲೀಷ್ನಲ್ಲಿ ಬೈಯೋಕ್ಕಾಗಲ್ಲ. ಏನು ಬೈದರೂ ಕನ್ನಡದಲ್ಲಿ ಬೈದಿರೋ ಒಂದು ಖುಷಿ ಬರಲ್ಲ. ಏನೇ ಆದರೂ ಒಂದು ಸತಿ ಕನ್ನಡದಲ್ಲಿ ಬೈದ್ಬಿಡ್ತೀನಿ ಅಂತ ಕೊನೆಯಲ್ಲಿ. ಈ ಅಂಶದ ಕಡೆ ಕೂಡ ಅವರು ಹೇಳ್ತಾರೆ. ಅಂದರೆ ಇಂಗ್ಲೀಷು ನಮಗೆ ಬಹಳ ದೊಡ್ಡ ಸಮಸ್ಯೆ. ನಾಳೆ ನಾವು ನೋಡುವಾಗ ಇಂಗ್ಲೀಷ್ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಕೋನವೇ ಬೇರೆ ಇದೆ. ಅದನ್ನು ನಾವು ಪ್ರತ್ಯೇಕವಾಗಿ ನೋಡೋಣ. ರಾಮಾಯಣ ಮೇಳ ನಡಿಬೇಕು ಅಂತ ಹೇಳ್ತಾರೆ. ಈ ದೇಶಕ್ಕೆ ಒಂದು ಅಖಂಡವಾಗಿರುವಂಥ ಏಕ ಜನ ಸಂಸ್ಕೃತಿ ಇದೆ. ಅದು ಹಳ್ಳಿ ಜನ, ಕಾಡಿನ ಜನ, ನಗರದ ಜನ, ಮಹಾನಗರದ ಜನ, ಶ್ರೀಮಂತರು, ಬಡವರು, ಎಲ್ಲರ ಧಮನಿಗಳಲ್ಲಿ ಏನೋ ಒಂದು ಏಕತೆಯ ಅಂಶ ಭಾರತದಲ್ಲಿ ಇದೆ ಅನ್ನುವ ಏಕತೆಯನ್ನು ಅವರು ಗುರುತಿಸ್ತಾರೆ. ಆದರೆ ಆ ಏಕತೆ ಅದರ ವೈಶಿಷ್ಟ್ಯತೆಯನ್ನು ನುಂಗಿ ಹಾಕುವ ರೀತಿಯ ಏಕತೆ ಅಲ್ಲ ಅನ್ನುವುದನ್ನು ಅವರು ತುಂಬ ಕ್ಲಿಯರಾಗಿ ಹೇಳ್ತಾರೆ. ಹಿಮಾಲಯದ ಬಗ್ಗೆ ದೇವಭೂಮಿ ಅಂತ ಹೇಳ್ತಾರೆ. ನರನಾರಿ ಸಮಾನತ, ಹೆಣ್ಣು ಗಂಡಿಗೆ ಎಲ್ಲ ಕಡೆಗಳಲ್ಲೂ ಸಮಾನವಾದ ಅವಕಾಶ ಇರಬೇಕು ಅಂತ ಹೇಳ್ತಾರೆ. ಮಾತೃಭಾಷೆಯನ್ನು ಬಿಟ್ಕೊಡದೆ ರಾಷ್ಟ್ರಭಾಷೆಯನ್ನು ನಾವು ಬೆಳೆಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ರಾಷ್ಟ್ರಭಾಷೆಯನ್ನು ಅವ್ರು ಹೇಳುವಾಗ ಮಾತೃಭಾಷೆಯ ಕುತ್ತಿಗೆಯನ್ನು ಹಿಚುಕ್ತಾ ಇದ್ದಾರೆ ಅಂತ ಲೋಹಿಯಾ ವಿಷಯದಲ್ಲಿ ಹೇಳೋಕ್ಕಾಗಲ್ಲ. ಆದರೆ ವಿದೇಶಿ ಭಾಷೆಯ ಕುತ್ತಿಗೆ ಹಿಚುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ನಾವು ಯಾರೂ ಮಾತೃಭಾಷೆಯನ್ನು ಬಿಟ್ಕೊಡೋಕೆ ರೆಡಿ ಇರ್ತೀವಿ ಅಥವಾ ರಾಷ್ಟ್ರಭಾಷೆ ಬಿಟ್ಕೊಡೋಕೆ ರೆಡಿ ಇರ್ತೀವಿ. ಇಂಗ್ಲೀಷನ್ನು ಮಾತ್ರ ಪಿತೃಭಾಷೆ ನಮಗದು, ಅದನ್ನು ನಾವು ಫಾದರ್ ಲ್ಯಾಂಗ್ವೇಜ್, ಅದನ್ನು ಬಿಟ್ಕೊಡೋದಕ್ಕೆ ರೆಡಿ ಇರೋದಿಲ್ಲ. ಇದು ಲೋಹಿಯಾ ಅವರ ಒಂದು ತುಂಬ ಸುಂದರವಾದ ಸೋಲು. ಲೋಹಿಯಾ ಅವ್ರನ್ನ ನಾವು ಯಾಕೆ ಒಳಗೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಈಸ್ ಅಗೇನ್ಸ್ಟ್ ಇಂಗ್ಲೀಷ್. ನಮ್ಮ ಇಡೀ ಬ್ಯೂರೋಕ್ರಸಿ ನಡೀತಾ ಇರೋದೆ ಇಂಗ್ಲೀಷ್ನಲ್ಲಿ. ಈ ಕಾರಣಕ್ಕೆ ಮತ್ತು ನದಿಗಳು, ಭಾರತದ ನದಿಗಳ ಬಗ್ಗೆ, ಪ್ರಪಂಚದ ನದಿಗಳ ಬಗ್ಗೆ ತುಂಬ ಪ್ರೇಮದಿಂದ, ತುಂಬ ಗೌರವದಿಂದ ಮಾತಾಡ್ತಾರೆ. ಬೆಟ್ಟಗಳ ಬಗ್ಗೆ, ದೇವರ ದೇವಾಲಯ ಇಲ್ಲದೆ ಇರುವ ಒಂದೇ ಒಂದು ಬೋಳು ಬೆಟ್ಟವು ನಮ್ಮ ದೇಶದಲ್ಲಿ ಇಲ್ವೇನೋ ಅಂತ ಬರೀತಾರೆ ಒಂದು ಲೇಖನದಲ್ಲಿ ಅವರು. ಅಂದರೆ ತುಂಬ ಭಾವಕವಾದಂಥ ವ್ಯಕ್ತಿಯವರು. ಈ ದೇಶವನ್ನು ಅವರು ಮಾತೃಭೂಮಿಯಾಗಿ ಅಥವಾ ತಾಯಿ ಭಾರತಿ ಅಂತ ಲೇಖನ ಓದಿದ್ನಲ್ಲ ಆ ರೀತಿಯಾಗಿ ನೋಡ್ತಾರೆ. ಅಸ್ಪೃಶ್ಯತೆಯ ವಿರುದ್ಧ ಅಂತೂ ಅವರು ಅನೇಕ ಹೋರಾಟಗಳನ್ನು ಲೋಹಿಯಾ ಅವರು ಮಾಡ್ತಾರೆ. ಹೀಗಾಗಿ ಲೋಹಿಯಾ ಅವ್ರನ್ನ ನಾವು ಒಬ್ಬ ಸಾಂಸ್ಕೃತಿಕ ಒಂದು ರಾಷ್ಟ್ರದ ವಿಚಾರವನ್ನು ಸಾಂಸ್ಕೃತಿಕ ನೆಲೆಯಲ್ಲಿ ಹೇಳಿದಂಥ ಒಬ್ಬ ರಾಜಕಾರಣಿ ಮತ್ತು ಪತ್ರಕರ್ತ, ಲೇಖಕ ಅಂತ ಅಚ್ಚುಕಟ್ಟಾಗಿ ಹೇಳ್ಬೋದು. ಮತ್ತು ಆ ಲೋಹಿಯಾ ವಾದದ ಅನುಷ್ಠಾನವನ್ನು ಇಟ್ಕೊಳ್ಳದೆ ತೃತೀಯ ರಂಗ ಸರ್ಕಾರಗಳು, ವಿ ಪಿ ಸಿಂಗ್ ಮತ್ತು ಮುಂದೆ ಅನೇಕರು ಬರ್ತಾ ಹೋದರು. ಹಾಗಾಗಿ ಅದು ಒಟ್ಟಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಮಾಡೋಕ್ಕಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿರಲಿಲ್ಲ. ಆದರೆ ಒಂದಂತ ದುರಂತ, ಲೋಹಿಯಾವಾದಿಗಳು ಅಂತ ಹೇಳ್ಕೊಂಡಂಥ ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾಗಲೇ ರಾಮಕೃಷ್ಣ ಶಿವ ಅನ್ನುವ ಲೇಖನವನ್ನು ಬರೆದಂಥ ಅವರ ಗುರುಗಳು ಲೋಹಿಯಾ ಅವ್ರ ಹೆಸರನ್ನು ಹೇಳ್ತಾನೆ ಅವರು ಅಧಿಕಾರದಲ್ಲಿ ಇದ್ದಾಗಲೇ ರಾಮ ಜನ್ಮಭೂಮಿಗೋಸ್ಕರ ಯಾರು ಹೋರಾಟ ಮಾಡೋಕ್ಕೆ ಅಯೋಧ್ಯೆಯಲ್ಲಿ ಕರಸೇವಕರು ಹೋದರು, ಅವ್ರ ಮೇಲೆ ಗುಂಡಿನ ಮಳೆಯನ್ನು ಸುರಿಸಿದ್ರು. ಹಾಗಾಗಿ ಅದಕ್ಕೆ ನಾನು ಹೇಳಿದೆ ಅವ್ರದ್ದೊಂದು ತುಂಬ ಸುಂದರವಾದ ಸೋಲು ಅಂತ. ಲೋಹಿಯಾ ಅವರ ವಿಚಾರ ಲೋಹಿಯಾ ವಾದದ ಮುಂದೆ ಸೋಲ್ತು. ಲೋಹಿಯಾ ವಾದಿಗಳು ಲೋಹಿಯಾ ವಿಚಾರವನ್ನು ಎಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ಬೋದಾಗಿತ್ತೋ, ಎಷ್ಟು ಭೂಮ ಅಂತ ಹೇಳ್ತೀವಿ, ಎಷ್ಟು ಹೈಟ್ಸಿಗೆ ತೊಗೊಂಡು ಹೋಗೋಕ್ಕೆ ಅವ್ರಿಗೆ ಸಾಧ್ಯತೆ ಇತ್ತೋ ಅಷ್ಟು ಮಟ್ಟಿಗೆ ಅವರು ತೆಗೆದುಕೊಂಡು ಹೋಗಲಿಲ್ಲ. ಇದರ ಅರ್ಥ ಇದು ಲೋಹಿಯಾ ವಿಚಾರದ ಸಮಸ್ಯೆ ಅಲ್ಲ, ಅದನ್ನು ಅನುಷ್ಠಾನ ಮಾಡೋರ ಸಮಸ್ಯೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೇಶಭಕ್ತರಾದಂಥ ಜನ ಲೋಹಿಯಾ ಅವರ ವಿಚಾರಗಳನ್ನು, ಅವರ ಸಂಪುಟಗಳನ್ನು ಅಭ್ಯಾಸ ಮಾಡಿ ಇವತ್ತಿಗೆ ಯಾವುದೆಲ್ಲ ನಮಗೆ ತಗೊಂಡು ನಮ್ಮ ದೇಶವನ್ನು ಇನ್ನಷ್ಟು ಸುಂದರ ಮಾಡ್ಕೊಳ್ಳೋಕ್ಕಾಗತ್ತೋ, ನಮ್ಮ ಸಮಾಜವನ್ನು ಹೆಚ್ಚು ಸಾಮರಸ್ಯ ಮಾಡ್ಕೊಳ್ಳೋಕ್ಕಾಗತ್ತೋ ಆ ದೃಷ್ಟಿಯಲ್ಲಿ ನಾವು ನೋಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಲೋಹಿಯಾರ್ದೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸಮಕಾಲೀನವಾದ ಭಾರತದ ವಿಷಯಗಳ ಬಗ್ಗೆ ಮತ್ತು ಸಾಂಸ್ಕೃತಿಕವಾದ ವಿಷಯಗಳ ಬಗ್ಗೆ ಏಕಕಾಲಕ್ಕೆ ಬರೀತಾ ಹೋದರು. ಕೆಲವರು ಇದನ್ನು ಮಾತ್ರ ಬರೀತಾರೆ. ಆರ್ ಸಿ ಮಜುಮ್ದಾರ್ ಅವರು ಹೆಚ್ಚು ಏನ್ಷೆಂಟ್ ಇಂಡಿಯಾ ಮತ್ತು ಪೊಲಿಟಿಕಲ್ ಭಾಗ ಮುಗಿಸ್ತಾರೆ, ಆಮೇಲಿನ ಘಟನೆಯನ್ನು ಬರೆಯೋಕ್ಕೆ ಹೋಗಲ್ಲ. ಇನ್ನು ಕೆಲವರು ಆಮೇಲಿನ ಮಾತ್ರ ಬರೀತಾರೆ. ಅರುಣ್ ಚೌರಿ ಈ ಥರ ಪ್ರಾಚೀನದ ಬಗ್ಗೆ ಅವ್ರು ಬರೆಯೋಕ್ಕೆ ಹೋಗಲ್ಲ. ಇನ್ನು ಎರಡು ವ್ಯತ್ಯಾಸ ನಮಗೆ ಕಾಣಿಸುತ್ತೆ. ಎಕ್ಸಾಂಪಲ್ ಹೇಳಿದ್ದು ತಕ್ಷಣ ನೆನಪಾಗಿದೆ ಅಷ್ಟೇ. ಲೋಹಿಯಾ ಅವರು ದಿ ಗಿಲ್ಟಿ ಮೆನ್ ಆಫ್ ಇಂಡಿಯಾಸ್ ಪಾರ್ಟಿಷನ್ ಅಂತ ಪುಸ್ತಕ ಬರೆದರು. ಕನ್ನಡಕ್ಕೆ ಅದನ್ನು ವಾಸುದೇವ ಮೂರ್ತಿಯವರು ಅನುವಾದ ಮಾಡಿದರು. ಇನ್ನೊಬ್ಬರು JM ಕೃಷ್ಣ ಮೂರ್ತಿ ಅನ್ನೋರು ಭಾರತ ವಿಭಜನೆ ತಪ್ಪಿತಸ್ಥರು ಅಂತ ಅವರು ಹೇಳ್ತಾರೆ. ಭಾರತದ ವಿಭಜನೆ ಯಾಕಾಯಿತು, ಆ ವಿಭಜನೆಗೆ ಕಾರಣರಾಗೋದರಲ್ಲಿ
ಕಾಂಗ್ರೆಸ್ನ ಪಾತ್ರ, ಮುಸ್ಲಿಂ ಲೀಗ್ನ ಪಾತ್ರ, RSSನ ಪಾತ್ರ, ಅವ್ರು ಹೇಳೋ ಮಾತಿದು, ನನ್ನ ಮಾತಲ್ಲ, ಹಿಂದೂ ಮಹಾಸಭಾ ಪಾತ್ರ ಇತ್ಯಾದಿಗಳನ್ನು ಅವರು ಹೇಳ್ತಾರೆ. ಅಷ್ಟು ಒಟ್ಟಾರೆ ನೋಡಿದಾಗ ಭಾರತ ವಿಭಜನೆಗೆ ಯಾರ್ಯಾರು ತಪ್ಪಿತಸ್ಥರು ಅಂತ ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸುವಂಥದ್ದು ಒಂದು ಕಾಣಿಸುತ್ತೆ ಅಂತ ಅನಿಸಿದ್ರೆ ನನಗೆ ಈಗ ಓದಿದಾಗ, ಮತ್ತೆ ಕೂಡ ಓದ್ತಿದ್ದೆ ಉಪನ್ಯಾಸಕ್ಕೆ, ತುಂಬ ನಾವು ಅವ್ರು ಹೇಳಿರೋ ಎಲ್ಲ ಅಂಶಗಳಲ್ಲೂ ಸಹಮತಿ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ನನಗನ್ಸಲ್ಲ. ಆ ಕಾಲದಲ್ಲಿ RSS ದೇಶ ವಿಭಜನೆಯನ್ನು ಮಾಡುವಷ್ಟು ದೊಡ್ಡ, ಫಸ್ಟ್ ಆಫ್ ಆಲ್ RSS ದೇಶ ವಿಭಜನೆ ಮಾಡಲ್ಲ, ದೇಶ ವಿಭಜನೆಯನ್ನು ಮಾಡುವಂಥ ಪರಿಸ್ಥಿತಿ ಬರ್ತಾ ಇಲ್ಲ. ಅವ್ರು ಏನು ಹೇಳಕ್ಕೆ ಹೋಗ್ತಿದ್ದಾರೆ, ಈ ಹಿಂದೂ ಮುಸ್ಲಿಂ ಅನ್ನುವಂಥ ತಾಕ್ಲಾಟ ಇದೆ ಅಲ್ವಾ, ಹಿಂದೂ ಮುಸ್ಲಿಂ ಅನ್ನೋ ತಾಕ್ಲಾಟವೇ ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ ಅನ್ನೋ ಕಡೆಗೆ ಹೊರಡ್ತು. ಅದರೊಳಗಡೆ ಈ ಹಿಂದೂ ಮಹಾಸಭಾ ಅಥವಾ ಹಿಂದೂ ವಿಚಾರಗಳನ್ನು ಹೇಳ್ತಿದ್ದವರು ಮತ್ತು ಮುಸ್ಲಿಂ ವಿಚಾರಗಳನ್ನು ಹೇಳ್ತಿದ್ದವ್ರ ನಡುವೆ ತುಂಬ ಒಂದು ಆತ್ಯಂತಿಕವಾದ ಅಲ್ಟಿಮೇಟ್ ಆದಂಥ ಸಂಘರ್ಷ ನಡೀತು ಅಂತ ಅವರು ಹೇಳ್ತಾರೆ. ಇನ್ನು ಜಿನ್ನಾನ ಬೇರೆ ಬೇರೆ ವ್ಯಕ್ತಿಗಳನ್ನು ಕೂಡ ಅದರಲ್ಲಿ ಅವರು ನೋಟ್ ಮಾಡ್ತಾರೆ. ಆ ದೃಷ್ಟಿಯಿಂದ ಅಂಬೇಡ್ಕರ್ ಅವರ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕಕ್ಕೆ ಹೋಲಿಸಿದ್ರೆ, ನಾನು ಈಗ ತಾನೇ ಅದರ ಸಂಪೂರ್ಣ ಅನುವಾದ ಮಾಡಿದ್ದೀನಿ, ಇದು ಅಷ್ಟು ಆಳವಾಗಿ ವಿಶ್ಲೇಷಣೆ ಮಾಡಿರೋ ಪುಸ್ತಕ ನನಗೆ ಅನ್ನಿಸ್ಲಿಲ್ಲ ಈ ಪುಸ್ತಕ. ಅಂದರೆ ಇದರ ಅರ್ಥ ಅವರು ಕೆಲವು ಸಂಘಟನೆಗಳನ್ನು ಉಲ್ಲೇಖ ಮಾಡಿದರು ಆ ಕಾರಣಕ್ಕೆ ಅಂತಲ್ಲ, ಗಾಂಧಿವಾದವನ್ನು, ಅಹಿಂಸಾ ಧೋರಣೆಯನ್ನು ಅವರು ವಿಮರ್ಶೆಗೆ ಒಳಪಡಿಸೋಕ್ಕೆ ಇಷ್ಟಪಡಲ್ಲ. ಲೋಹಿಯಾ ಅವರ ವಿಚಾರದಲ್ಲಿರೋ ಬಹಳ ದೊಡ್ಡ ಒಂದು ಮಿತಿ ಅಂತ ಇಟ್ಕೊಳ್ಳೋದಾದರೆ, ಗಾಂಧಿ ಅವ್ರನ್ನ ವೈಯಕ್ತಿಕವಾಗಿ ಅವ್ರು ಎಷ್ಟು ಬೇಕಾದ್ರೂ ಟೀಕೆ ಮಾಡ್ತಾರೆ, ಒಬ್ಬ ಮನೆಯ ಅಣ್ಣ ಅಥವಾ ತಂದೆ ಅನ್ನೋ ರೀತಿಯಲ್ಲಿ, ಮತ್ತು ಅವ್ರಿಗೆ ಹತ್ತಿರ ಆಗ್ತಾರೆ. ಆದರೆ ಅವಾಗ ಹೇಳಿದ್ನಲ್ಲ, ಅವರು ಸಪ್ತಕ್ರಾಂತಿನಲ್ಲಿ ಸತ್ಯಾಗ್ರಹದ ಮೂಲಕವೇ ಮಾಡ್ಬೋದು ಅಂತ ಇತ್ತಲ್ವ. ಸತ್ಯಾಗ್ರಹದ ಮೂಲಕ ಯಾರೂ ವಿಭಜನೆಯನ್ನು ತಪ್ಪಿಸ್ಲಿಲ್ವಲ್ಲ. ವಿವಿಸೆಕ್ಟ್ ಮೀ ಬಿಫೋರ್ ವಿವಿಸೆಕ್ಟಿಂಗ್ ಇಂಡಿಯಾ ಅಂತ ಹೇಳಿದರು ಗಾಂಧೀಜಿ, ಆದರೆ ಅದಾಯ್ತಲ್ವ. ಹಾಗಾಗಿ ಒಂಥರ ಸಮಪಾಲನ್ನು ಎಲ್ಲರಿಗೂ ಅವ್ರು ಕೊಡ್ತಾ ಹೋಗ್ತಾರಲ್ಲ, ಅದು ಅಷ್ಟು ಸೂಕ್ತವಾದ ವಿಷಯವಲ್ಲ. ಹಾಗಂತ ಲೋಹಿಯಾ ಅವರಿಗೆ ಇಸ್ಲಾಮಿನ ಆಕ್ರಮಣಕಾರಿ ಮುಖದ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತೇನಿಲ್ಲ. ಉರ್ದು, ಹಿಂದಿ ಇದನ್ನೆಲ್ಲ ಚೆನ್ನಾಗೇ ಓದಿದ್ರು. ಅವರಿರೋ ಭಾಗದಲ್ಲಿ ಅದರ ಎಲ್ಲ ದಂಗೆಗಳು, ಹೋರಾಟಗಳನ್ನೆಲ್ಲ ಅವ್ರು ಗಮನಿಸೇ ಇದ್ದರು. ಏನಾಗುತ್ತೆ, ನಾವು ಯಾವ ಕಾಲದಲ್ಲಿ ಯಾವ ಪ್ರಮುಖ ರಾಜಕಾರಣಿಯಿಂದ ಅಥವಾ ವ್ಯಕ್ತಿಯಿಂದ ಪ್ರಭಾವಿತರಾಗ್ತೀವೋ ಆ ಪ್ರಭಾವ ಇದ್ದೇ ಇರುತ್ತೆ. ಆ ಮಟ್ಟಿಗೆ ಗಾಂಧಿಯವರಿಗೆ ಇಸ್ಲಾಮಿನ ಬಗ್ಗೆ ಏನೊಂದು ಮೃದು ಧೋರಣೆ ಇತ್ತು, ತಕ್ಕಮಟ್ಟಿಗೆ ಲೋಹಿಯಾ ಅವ್ರಿಗೂ ಇತ್ತದು. ಇಷ್ಟಾದರೂ ಭಾರತದ ಇತಿಹಾಸವನ್ನು ರಾಣಾ ಪ್ರತಾಪ್ ಸಿಂಹ, ಶಿವಾಜಿ ಈ ಮೂಲಕನೂ ಅವರು ಓದೋಕ್ಕೆ ಬರ್ತಾ ಇದ್ದಿದ್ದರಿಂದ ಆ ಪುಸ್ತಕದ ಕೊನೆಯಲ್ಲಿ ಹೇಳುವಂಥದ್ದು ಏನು ಅಂದರೆ, ಈ ವಿಭಜನೆ ಏನಾದ್ರು ರದ್ದಾಗಬೇಕು ಅಂದರೆ, ವಿಭಜನೆ ಕ್ಯಾನ್ಸಲ್ ಆಗಬೇಕು ಅಂದರೆ, ನಮ್ಮ ಭಾರತೀಯ ಜನಸಮುದಾಯದ ನಡುವೆ ಹಳದಿ ಘಾಟ್ ಚೈತನ್ಯವನ್ನು ಉದಯಿಸುವಂತೆ ಮಾಡುವುದಾಗಿದೆ. ಹಳದಿ ಘಾಟ್ ಅಂದರೆ ಅದು ರಾಣಾ ಪ್ರತಾಪ್ ಸಿಂಹ ಮಾಡಿದ ಹೋರಾಟವನ್ನೇ ಅವರು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು 60-70 ಭಾಗ ಅವರು ಯಾವುದನ್ನು ನಾವು ಭಾರತದ ಹಿಂದಿನಿಂದ ನಡ್ಕೊಂಡು ಬಂದ ಚಿಂತನಾ ಕ್ರಮ ಅಂತಿದೆ ಅದನ್ನು ತಗೊಳ್ತಾರೆ. ಇನ್ನೊಂದಷ್ಟು ಕಡೆಯಲ್ಲಿ ಆ ಕಾಲದಲ್ಲಿ ಏನೊಂದು ಹಿಂದೂ ಮುಸ್ಲಿಂ ಐಕ್ಯತೆಯ ಅಂಶಗಳ ಪಾಯಿಂಟ್ಗಳನ್ನು ಹೇಳ್ತಾ ಇದ್ರು, ಆ ಅಂಶಗಳನ್ನು ಕೂಡ ಸಹಜವಾಗಿ, ತುಂಬ ಧೈರ್ಯವಾಗಿ, ತುಂಬ ಮುಕ್ತವಾಗಿ ಪ್ರತಿಪಾದನೆ ಮಾಡ್ತಾರೆ. ಅದರಲ್ಲೇನು ಇವತ್ತಿನ ಅನೇಕ ರಾಜಕಾರಣಿಗಳಂತೆ ಒಂದು ಪಕ್ಷ ಲಾಭವೋ ಅಥವಾ ಇನ್ನೊಂದು ಲಾಭವೋ ಏನಿಲ್ಲ, ಇದೊಂದು ಬೇಕು ಅನ್ನೋ ರೀತಿಯಲ್ಲೇ ಅವ್ರು ಹೇಳ್ತಾರೆ. ಆದರೆ ಅನೇಕ ಸತಿ ಅವ್ರು ಹೇಳ್ಬೇಕಾದ್ರೆ ನಮಗೆ ಬಾಬರ್ಗಿಂತನೂ ಈ ಭಾರತದ ರಾಜರುಗಳೇ ಆದರ್ಶ ಅನ್ನೋದನ್ನೆಲ್ಲ ಅವ್ರ ಲೇಖನಗಳಲ್ಲಿ ಬರೀತಾರೆ. ಆದರೆ ಸಮಸ್ಯೆ ಇರುವಂಥದ್ದು, ಒಂದು ಲೇಖನ ಅವರು ವಸಿಷ್ಠರೋ ವಿಶ್ವಾಮಿತ್ರರು ಅಂತ ಬರೀಬೇಕಾದ್ರೆ ವಸಿಷ್ಠರು ವಿಶ್ವಾಮಿತ್ರರ ನಡುವೆ ಅವ್ರಿಗೆ ಯಾಕೆ ವ್ಯತ್ಯಾಸ ಕಾಣಿಸ್ತು ಅನ್ನೋದು ಪ್ರಶ್ನೆ. ವಸಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ಅವ್ರು ತರಬೇಕಾದ್ರೆ ಯಾವುದನ್ನು ಅಂಬೇಡ್ಕರ್ ಅವರು ಕೌಂಟರ್ ಆ್ಯಂಡ್ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನಲ್ಲಿ ಹೇಳ್ತಾರೆ, ಒಂದು ರೀತಿ ಬೌದ್ಧ ಮತ್ತು ವೈದಿಕರ ನಡುವಿನ ಸಂಘರ್ಷವೇ ಭಾರತದ ಇತಿಹಾಸ ಅಂತ. ಆ ರೀತಿ ಬ್ರಾಹ್ಮಣ ಗುಂಪುಗಳು ಮತ್ತು ಕ್ಷತ್ರಿಯ ಗುಂಪುಗಳ ನಡುವಿನ ಒಂದು ಸಂಘರ್ಷವನ್ನು ಸೂಚ್ಯವಾಗಿ ಸೂಚಿಸೋದಕ್ಕೆ ಅವರು ಹೇಳ್ತಾರೆ. ಆದರೆ ಆಧುನಿಕವಾದ ಕೈಗಾರಿಕಾ ಸಮಾಜವನ್ನು ಕಟ್ಟಬೇಕಾದ್ರೆ ನಮಗೆ ವಿಶ್ವೇಶ್ವರಯ್ಯನವ್ರ ಮಾಡೆಲ್ಲು ನೆಹರು ಅವರ ಮಾಡೆಲ್ಗಿಂತ ಹೆಚ್ಚು ಸೂಕ್ತ ಅಂತ ಕೂಡ ಅವರೇ ಹೇಳ್ತಾರೆ. ವಸಿಷ್ಠರು ವಿಶ್ವಾಮಿತ್ರ ಲೇಖನದಲ್ಲೇ ವಿಶ್ವೇಶ್ವರಯ್ಯನವರ ಉಲ್ಲೇಖ ಬರುತ್ತೆ ಆ್ಯಕ್ಚುಲಿ. ಹೀಗೆ ತುಂಬ ಸಂಕೀರ್ಣವಾಗಿ ಅವರು ವಿಷಯವನ್ನು ಇಟ್ಕೊಂಡಿದ್ರು. ಒಂದೇ ಒಂದು ನನಗನ್ಸೋದು, ಆ ಕಾಲದ ಪರಿಸ್ಥಿತಿನೇ ಹಾಗಿತ್ತು. ಅವ್ರಿಗೆ ಇಸ್ಲಾಂ ಇಷ್ಟು ಭಯಾನಕವಾಗಿರ್ಬೋದು ಅಂತ ಅವ್ರು ಯಾರಿಗೂ ಕಲ್ಪನೆ ಇರಲಿಲ್ಲ. ಗಾಂಧಿಯವ್ರಿಗೂ ಇರಲಿಲ್ಲ, ಲೋಹಿಯಾವ್ರಿಗೂ ಇರಲಿಲ್ಲ, ಅಂಬೇಡ್ಕರ್ ಅವ್ರಿಗಿತ್ತು. ಅಲ್ಲಿ ಇವರು ಅಂಬೇಡ್ಕರ್ ಸ್ವಲ್ಪ ಭಿನ್ನರಾಗ್ತಾರೆ. ಹಾಗಾಗಿ ಅವ್ರಿಗೆ ಇದನ್ನು ಒಂದು ಸೊಸೈಟಿಯಾಗಿ ಒಟ್ಟಿಗೆ ತೊಗೊಂಡು ಹೋಗ್ಬೋದು ಅನ್ನೋ ನಂಬಿಕೆ ಇದ್ದಿದ್ದರಿಂದ ಅವರು ಆ ಪ್ರಯತ್ನವನ್ನು ಮಾಡ್ತಾಯಿದ್ರು ಅಂತ ಹೇಳ್ಬೋದು.
ಆದರೆ ಒಟ್ಟಾರೆ ಇನ್ನೊಂದು ಪ್ರತ್ಯೇಕವಾಗಿ ನಾವು ಅವರ ಗಿಲ್ಟಿ ಮೆನ್ ಆಫ್ ಭಾರತದ ವಿಭಜನೆಯ ತಪ್ಪಿತಸ್ಥರು ಅನ್ನೋದ್ರ ಬಗ್ಗೆನೇ ಇಟ್ಕೊಂಡು ಅದರಲ್ಲಿ ಲೋಹಿಯಾ ಅವರ ಒಪ್ಪಬಹುದಾದ ಅಂಶ ಯಾವುದು, ಅವ್ರು ಯಾಕೆ ಹಂಗೆ ಹೇಳಿದ್ದಾರೆ ಅನ್ನೋದ್ರದ್ದೇ ಒಂದು ಪರಾಮರ್ಶೆ ಮಾಡಿದ್ರೆ ತುಂಬ ಸೂಕ್ತವಾಗುತ್ತೆ. ಹಾಗಾಗಿ ಇದನ್ನು ಭಾಗಶಃ ಮಾತ್ರ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನನ್ನದು ಈಗ ನಾವು ನೋಡ್ತಿರೋ ಹಿಸ್ಟ್ರಿ ಇದೆ ಅಲ್ವಾ, ಇದು ನಮ್ಮನ್ನು ತುಂಬ ದೂರ ಕರ್ಕೊಂಡು ಹೋಗುತ್ತೆ ಅಂತ ನನಗನ್ಸಲ್ಲ. ಒಬ್ಬ ಇತಿಹಾಸಕಾರ ಅಂತಲೇ ಎಲ್ಲ ಹೇಳಿದ್ರು ಕೂಡ ನನಗೆ ಈಗ ನಾವು ಯಾವುದನ್ನು ಒಂದು ಹಿಸ್ಟ್ರಿ ಅಂತ ಇಟ್ಕೊಂಡ್ಬಿಟ್ಟು ಒಂದು ಇನ್ಸ್ಕ್ರಿಪ್ಷನ್ಸು ಶಾಸನಗಳು ಅದನ್ನು ಇಟ್ಕೊಂಡು ಹೋದಾಗ ಸಾಕಷ್ಟು ಕಾಲಕ್ಕೆ ಅದು ನಮ್ಗೆ ಕರ್ಕೊಂಡು ಹೋಗುತ್ತೆ. ಈಗಿನ ಒಂದು 50 ವರ್ಷದ ಏನೇನು ನಡಿಬಹುದು ಇಂಟೆಲೆಕ್ಚುಯಲ್ ಫೀಲ್ಡಲ್ಲಿ ಅದಕ್ಕೆಲ್ಲ ನಮ್ಗೆ ಅದರಿಂದ ಉತ್ತರ ಸಿಗ್ತಾ ಹೋಗುತ್ತೆ. ಬಟ್ ನಾವು ಡೀಪ್ ಡೌನ್ ಹೋದಾಗ ಸಮುದಾಯಗಳಲ್ಲಿ ಇರುವಂಥ ವಿವೇಕ, ಅಂದರೆ ಈಗ ನೀವು ಕರಗ ಅಂತ ತೊಗೊಳ್ಳಿ, ಕರಗಕ್ಕೆ ನಿಮ್ಮ ಹತ್ರ ಶಾಸನ ಇಲ್ಲ ಅಂತ ಇಟ್ಕೊಳ್ಳಿ, ಈ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರು ಒಪ್ಕೊಳ್ಳಲ್ಲ. ಅವಾಗ ಅದನ್ನು ಸುಮ್ಮನೆ ಅದೊಂದು ಜನಜನಿತವಾದ, ಅದಕ್ಕೂ ನಾವೇನಾದ್ರು ಒಂದು ಪ್ರಮಾಣಗಳು ಅಂತಿದೆಯಲ್ಲ, ಇತಿಹಾಸವನ್ನು ಒಪ್ಪಕ್ಕಿರುವಂಥ ಪ್ರಮಾಣಗಳು ಅಂತಿದೆಯಲ್ಲ, ಪ್ರೂಫ್ಗಳಲ್ಲಿ ಅದನ್ನು ಸೇರಿಸ್ಕೋಬೇಕಾಗತ್ತೆ. ಅದಕ್ಕೆ ಪ್ರೂಫ್ ಇಲ್ಲ ಅಂದಾಕ್ಷಣ ಅದು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅದು ಸಂಸ್ಕೃತಿಯನ್ನು ಡಿಸ್ಮಿಸ್ ಮಾಡ್ತಾ ಇರುತ್ತೆ. ಸ್ಥಳೀಯ ಸಂಸ್ಕೃತಿಯನ್ನು ಡಿಸ್ಮಿಸ್ ಮಾಡಿ ಯಾವ ಇತಿಹಾಸವನ್ನು ರಕ್ಷಣೆ ಮಾಡಬೇಕಾಗಿದೆ ನಾವು ಅಲ್ವಾ? ಉದಾಹರಣೆಗೆ ಬ್ರಿಟಿಷರ ಕಾಲದಿಂದ ಈಗಿನ ವಿದ್ವಾಂಸರ ತನಕ ಬಂದಿರೋದು ಪುರಾಣಗಳಲ್ಲಿ ಇತಿಹಾಸ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಪುರಾಣದಲ್ಲಿ ಇತಿಹಾಸದ ಚಿನ್ನದ ಕೆಲವು ರೇಖೆಗಳಿದೆ, ಚಿನ್ನದ ಒಂದು ಸ್ವಲ್ಪ ಭಾಗಗಳಿದೆ, ಅವುಗಳನ್ನು ಹೆಕ್ಕಿಕೊಂಡು ನಾವು ಚರಿತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ. ಅಂದರೆ ಮಿಕ್ಕಿದ್ದೆಲ್ಲ ನಾವು ಕೈ ಬಿಡಬೇಕು ಅಂತಲೇ ಆಗುತ್ತೆ. ಹಾಗಾಗಿ ಒಂದು ಯುರೋಪಿಯನ್ಸು, ಮಿಷನರಿಗಳು ಮತ್ತು ಮಾರ್ಕ್ಸ್ವಾದಿಗಳು ಕ್ರಿಯೇಟ್ ಮಾಡಿದ ಇತಿಹಾಸದ ವಿಕೃತಿಗಳನ್ನು ಸರಿ ಮಾಡೋದಕ್ಕೆ ಈಗಿರುವಂಥ ಒಂದು ಶಾಸ್ತ್ರೋಕ್ತವಾಗಿ ಯಾವುದನ್ನು ನಾವು ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ಆರ್ಕಿಯಾಲಜಿ ಅಂತ ಇದೆ ಅದನ್ನಂತೂ ಕಂಟಿನ್ಯೂ ಮಾಡಬೇಕು. ಆದರೆ ಅದರ ಕೈಗೂ ಸಿಕ್ಕದೇ ಇರುವಂಥ ಅನೇಕ ರೀತಿಯ ವಾಸ್ತವಗಳು ನಮ್ಮ ದೇಶದಲ್ಲಿದೆ. ಇದನ್ನು ನಾನು ಭಾವಸತ್ಯ ಅಂತ ಕರಿತೀನಿ. ಮಿಕ್ಕಿದೆಲ್ಲ ವಸ್ತು ಸತ್ಯ ಅಂತ ಇಟ್ಕೊಂಡ್ರೆ ಇದೆಲ್ಲ ಭಾವಸತ್ಯದ ಅಂಶಗಳು ಇದ್ದಾವೆ. ಅನೇಕ ಫಿಲಾಸಫಿಕಲ್ ವಿಷಯಗಳನ್ನು ನೀವು ಈ ರೀತಿಯ ಡೇಟಾ ಮೂಲಕ ನೀವು ಪ್ರೂವ್ ಮಾಡೋಕ್ಕಾಗೋದೇ ಇಲ್ಲ. ನೀವು ವಿಜ್ಞಾನದಲ್ಲಿ ಅಥವಾ ಗಣಿತದಲ್ಲಿ ಅಮೂರ್ತವಾಗಿ ಹೋಗ್ತಾ ಹೋಗ್ತಾ ಆ ವಿಷಯಗಳನ್ನು ನೀವು ಪ್ರೂವ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಇದು ಒಂದು ಚಿಂತನಾ ಪ್ರಸ್ಥಾನ ಅಂತ ಇಟ್ಕೋಬೋದು. ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಸ್ಕೂಲ್ ಆಫ್ ಥಾಟ್. ಯಾವುದು ನೀವು ನ್ಯಾಷನಲಿಸ್ಟ್ ಸ್ಕೂಲ್ ಆಫ್ ರೈಟಿಂಗ್ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದೀವಿ, ಖಂಡಿತ ಇಷ್ಟೇ ಅಲ್ಲ. ಇದರ ಆಚೆಗೆ ಇರುವಂಥ ಒಂದು ಬೃಹತ್ ಭಾರತೀಯ ಸಮಾಜ ಇದೆಯಲ್ಲ, ಮತ್ತು ಅನೇಕ ರಾಷ್ಟ್ರ ದೇಶಗಳಲ್ಲಿ, ಈಗಿನ ಆಧುನಿಕ ದೇಶಗಳಲ್ಲೆಲ್ಲ ಇರುವುದು ನಮ್ಮ ಭಾರತೀಯ ಸಂಸ್ಕೃತಿನೇ. ಆವಾಗ ಬ್ರಹ್ಮದೇಶದ ಉದಾಹರಣೆ ಕೊಟ್ಟೆ, ಶ್ರೀಲಂಕಾ ಕೊಟ್ಟೆ, ಥೈಲ್ಯಾಂಡು, ವಿಯೆಟ್ನಾಮು, ಜಪಾನು, ಅಲ್ಲಿರೋದನ್ನು ನಾವು ಗ್ರಹಿಸೋಕ್ಕೆ ಸಾಧ್ಯನೇ ಆಗೋದಿಲ್ಲ. ದಾಖಲೆಗಳು ಸಹಜವಾಗಿ ನಾಶ ಆಗಿರ್ಬೋದು, ಶತ್ರುಗಳು ನಾಶ ಮಾಡಿರ್ಬೋದು, ಜನಗಳು ಅಜ್ಞಾನದಿಂದ ಅದನ್ನು ಹಾಳು ಮಾಡಿರ್ಬೋದು. ಆದರೆ ಅದು ಇತ್ತು ಅನ್ನೋದು ಒಂದು ಲೋಕಲ್ ಮೆಮೊರಿನಲ್ಲಿದೆ ಅಲ್ವಾ. ಆ ಲೋಕಲ್ ಮೆಮೊರಿಯನ್ನು ನಾವು ಪೂರ್ತಿಯಾಗಿ ಡಿಸ್ಮಿಸ್ ಮಾಡಿಬಿಟ್ರೆ ಬಹುತೇಕ ನಮ್ಮ ಪುರಾಣ ಸಾಹಿತ್ಯವನ್ನು 17-18ನೇ ಶತಮಾನದ ಮಿಷನರಿಗಳು ಹೆಂಗೆ ಡಿಸ್ಮಿಸ್ ಮಾಡಿದ್ರೋ ಹಾಗೆ ನಾವು ಮಾಡ್ದಂಗೆ ಆಗುತ್ತೆ. ವಿಧಾನ ಬೇರೆ ಇರ್ಬೋದು ಅಷ್ಟೇ. ಹಾಗಾಗಿ ನಾನು ಒಂದು ರೀತಿ ಇತಿಹಾಸ ಅಂತ ಹೇಳೋಕ್ಕಿಂತ ಗತ ಅನ್ನೋದನ್ನು ಹೆಚ್ಚು, ಅಂದರೆ ನಮಗೊಂದು ಪಾಸ್ಟ್ ಇದೆ, ಆ ಪಾಸ್ಟನ್ನು ನಾವು ಪೂರ್ತಿ ಇಟ್ಕೋಬೇಕು ಮತ್ತು ಇವತ್ತಿಗೆ ಬೇಕಾದಷ್ಟು ಭಾಗವನ್ನು ಬಳಸ್ಕೋಬೇಕು ಅನ್ನುವ ರೀತಿ ನನ್ನ ಅಭಿಪ್ರಾಯ. ನೋಡಿ, ದಟ್ಸ್ ಇಂಪಾರ್ಟೆಂಟ್. ಉದಾಹರಣೆಗೆ ಭಾರತವನ್ನು ಒಂದು ಸಾಂಸ್ಕೃತಿಕವಾದ ಯೂನಿಟ್, ಸಾಂಸ್ಕೃತಿಕವಾಗಿ ಸಾವಿರಾರು ವರ್ಷದಿಂದ ನಡ್ಕೊಬಂದಿರೋ ನಾಗರಿಕತೆ ಅಂತ ಒಪ್ಕೊಳ್ಳೋಕ್ಕೆ ಅವ್ರಿಗೆ ಏನೂ ಸಂಕೋಚ ಇರಲಿಲ್ಲ. ಲೋಹಿಯಾ ಅವ್ರಿಗೆ ರಾಮ ಎಲ್ಲಿ ಯಾವ ಕಡೆ ಬೆನ್ನು ಹಾಕ್ತು ಇದು ಮಾಡ್ತಿದ್ದ ಅಂತ ಹೇಳೋದಾಗಲಿ, ರಾಮಕೃಷ್ಣ ಶಿವಲೇಖನ ಆಗಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಗೊತ್ತಾಗುತ್ತೆ. ಅಂದರೆ ಮಾತೃಭೂಮಿ ಭಾರತ ನನ್ನ ತಾಯ್ನೆಲ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಂಸ್ಕೃತಿಕ ಅಂಶಗಳನ್ನು ನಾನು ಆಚರಿಸ್ತೀನಿ, ಅದನ್ನು ಖುಷಿಯಾಗಿ ನಾನು ಮಾತಾಡ್ತೀನಿ, ಅದನ್ನು ನಾನು ಹೇಳ್ತೀನಿ ಪಬ್ಲಿಕ್ನಲ್ಲಿ ಅನ್ನುವುದು ಅವರಿಗೆ ಯಾವತ್ತೂ ಸಮಸ್ಯೆ ಇರಲಿಲ್ಲ. ಅವ್ರು ಹಿಂದುವಾಗಿದ್ದುಕೊಂಡೇ, ಭಾರತೀಯ ಹಿಂದುವಾಗಿದ್ದುಕೊಂಡೇ ಅವ್ರು ಬೇರೆ ಕಲ್ಚರ್ಗಳು ಅಥವಾ ಬೇರೆ ನಂಬಿಕೆಗಳು ಅದ್ರ ಜೊತೆಯಲ್ಲೂ ಒಂದಷ್ಟು ನಾವು ಹೆಜ್ಜೆ ಹಾಕಬೇಕಾಗತ್ತಪ್ಪ ಅನ್ನೋ ರೀತಿನ ಅವ್ರು ಇದ್ದರೂ ಹೊರತು ತಮಗಿರುವಂಥ ನನ್ನ ಪಾಯಿಂಟ್ ಇವತ್ತು ಹೇಳ್ತೀನಿ ನಿಮಗೆ, ತಮಗಿರುವ ಹಿಂದೂ ಐಡೆಂಟಿಟಿಯನ್ನು ಅವ್ರು ಎಂದೂ ಡಿಸ್ಮಿಸ್ ಮಾಡಲಿಲ್ಲ, ಮರೆಮಾಚಲಿಲ್ಲ. ಅವರು ಆ ಹಿಂದೂ ಐಡೆಂಟಿಟಿ ಅವತ್ತಿನ ಕಾಲದ ಉಳಿದ ಹಿಂದೂ ಸಂಘಟನೆಗಳ ಜೊತೆಗೆ ತಾಳಮೇಳ ಆಗ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ತಮಗಿರುವ ಹಿಂದೂ ಐಡೆಂಟಿಟಿಯನ್ನು ಯಾವ ಸಂಪುಟ ಬೇಕಾದ್ರೂ ತೆಗೆದು ನೋಡಿ ನೀವು. ಇದು ಉದಾಹರಣೆಗೆ ಬೇರೆ ಇದು ಸರ್ಕಾರವೇ, ಕರ್ನಾಟಕ ಸರ್ಕಾರವೇ ಮಾಡುವಾಗ ಕೂಡ ಇಲ್ಲಿ ಒಂದು ಭಾರತೀಯ ಹಿಂದೂ ದೇವತಾ ಶಿಲ್ಪವನ್ನೇ ಅವ್ರು ಹಾಕಿ ಕವರ್ ಪೇಜಲ್ಲೂ ಮಾಡಿದ್ದಾರೆ. ಯಾಕೆಂದರೆ ಆ ರೀತಿ ಇದ್ದರು, ಲೋಹಿಯಾ ಅವರು ಆ ರೀತಿ ಇದ್ದರು. ಎಮ್.ಎಫ್. ಹುಸೇನ್ಗೆ, ಪ್ರಾರಂಭದ ಕಾಲದ ಎಮ್.ಎಫ್. ಹುಸೇನ್ಗೆ ರಾಮಾಯಣ ಮಹಾಭಾರತದ ಕಥೆಯೆಲ್ಲ ಹೇಳಿ ಆ ಪುರಾಣಗಳಿಗೆ ಸಂಬಂಧಪಟ್ಟಂತೆ
100-200 ಪೇಂಟಿಂಗ್ಸ್ನ ಮಾಡಿಸಿದ್ದಾರೆ ಅವರು ಆಮೇಲೆ ವಿಕೃತಿಯ ದಾರಿ ಹಿಡಿದಿದ್ದು ಮುಂದಕ್ಕೆ ಅವರು. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅವರು ಆ ಭಾರತೀಯ ಹಿಂದೂ ಚೈತನ್ಯವನ್ನು ಅಥವಾ ಭಾರತೀಯ ಪ್ರಾಚೀನ ಸಂಸ್ಕೃತಿಯ ಒಂದು ಆಯಾಮಗಳನ್ನೇ ನೀವು ಎಷ್ಟೆಷ್ಟಾಗತ್ತೋ ಅಷ್ಟು ನೀವು ಅದನ್ನು ತೋರಿಸ್ತಾ ಹೋಗಿ ಅನ್ನೋ ರೀತಿಯಲ್ಲೇ ಅವರು ಮಾಡ್ತಾ ಹೋಗ್ತಿದ್ರು. ಮುಂದಿನ ಕಾಲದಲ್ಲಿ ಕಾಂಗ್ರೆಸ್ ಯಾವುದು ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತು, ಸಮಾಜವಾದಿಗಳ 7, 8, 9 ಎಷ್ಟೋ ಪಕ್ಷಗಳಿದೆ, ಅದನ್ನು ಕೌಂಟ್ ಮಾಡೋದು ಕಷ್ಟ. ಆ ಪಕ್ಷಗಳು ಕೂಡ ಆಯಾ ರಾಜ್ಯವಾರು ಅದೇ ಅಂಶಗಳನ್ನು ಅವರು ಮಾಡ್ತಾ ಹೋದರು ಅಲ್ವಾ. ನಮಗೆ ಆ ವ್ಯತ್ಯಾಸ ನಮಗೆ ಕಾಣಿಸುತ್ತೆ. ರಸಿಕ ರುದ್ರ ತಪಸ್ವಿ ಅಂತ ಹೇಳಿದ್ನಲ್ಲ, ರೋಹಿಯಾ ಒಂಥರ ಈ RSS ಪ್ರಚಾರಕರ ಥರ ಇದ್ದರು. ಒಂದೇ ಮಾತಲ್ಲಿ ಹೇಳಬೇಕು, ಅವ್ರಿಗೇನಿಲ್ಲ, ಇರೋಕ್ಕೆರಡು ಬಟ್ಟೆ, ಅಡ್ರೆಸ್ಸೇ ಇಲ್ಲ ಅವ್ರಿಗೆ. ಹೈದರಾಬಾದಲ್ಲಿ ಒಂದು ಅಡ್ರೆಸ್ಸು, ಡೆಲ್ಲಿಲೊಂದು, ಇನ್ನೊಂದು ಊರಿನಲ್ಲಿ ಒಂದು, ಎಲ್ಲೆಲ್ಲಿ ಇರ್ತೋ ಎಲ್ಲ ಕಡೆಯಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ. ಜಾರ್ಜ್ ಫರ್ನಾಂಡಿಸು ಕೊನೆ ತನಕನೂ ಲೋಹಿಯಾವಾದಿ, ನಿಜವಾದ ಅರ್ಥದ ಲೋಹಿಯಾವಾದಿ ಜಾರ್ಜ್ ಫರ್ನಾಂಡಿಸ್. ಅವ್ರ ಬಗ್ಗೆ ಅನೇಕರಿಗೆ ತುಂಬ ಗೌರವ ಇದೆ. ಜಾರ್ಜ್ ಫರ್ನಾಂಡಿಸ್ ಅವರ ಡಿಫೆನ್ಸ್ ಮಿನಿಸ್ಟರ್ ಆಗಿ ಅವ್ರು ಮಾಡಿದ ಕೆಲಸ, ಅವ್ರು ಮತ್ತೆ ಹಿಮಾಲಯನ್ ಪಾಲಿಸಿನ ಎತ್ತಿ ಹಿಡಿದ್ರು. ಅವರು ಲೋಹಿಯಾ ಅವರ ಫಾಲೋವರ್ ಆಗಿ ಎಸ್ ಎ ಟ್ರೂ ಫಾಲೋವರ್ ಅದನ್ನು ಮಾಡಿದ್ರು. ಇಲ್ಲಿ ಏನು ಸಮಸ್ಯೆ ಅಂದರೆ ಸರ್, ಲೋಹಿಯಾ ಅವರು ಒಂದು ಚಲನಶೀಲತೆಯನ್ನು ಇಟ್ಕೊಂಡಿದ್ರು. ಅಂದರೆ ಎಲ್ಲ ಹೆಂಗೆ ಬದಲಾಗತ್ತೆ ಅದು ಬದಲಾಗೋಣ, ಆದರೆ ಭಾರತಕ್ಕೆ ಅದು ಏನು ಲಾಭ ಆಗಬೇಕು ಆ ರೀತಿ ಇದನ್ನು ಅವರು ಇಟ್ಕೊಂಡು ಭಾರತವನ್ನು ಪ್ರೊಜೆಕ್ಟ್ ಮಾಡ್ತಾ ಹೋದರು. ಅವರನ್ನೇನು ಅವ್ರು ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತ ಅವ್ರು ಹೋಗಲಿಲ್ಲ. ಕೊನೆಗೆ ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಅವ್ರು ಎಲೆಕ್ಷನ್ ನಿಂತ್ಕೊಂಡಾಗ ನೆಹರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಡೆಲ್ಲಿಯಿಂದನೇ ಎಲೆಕ್ಷನ್ ಮ್ಯಾನೇಜ್ ಮಾಡಿ ಗೆಲ್ತೀನಿ ಅಂತ. ಲೋಹಿಯಾ ಅವ್ರ ಚುನಾವಣಾ ಪ್ರಚಾರ ಎಷ್ಟು ಜೋರಾಯಿತು ಅಂದರೆ, ನೆಹರು ಅವರು ಡೆಲ್ಲಿಯಿಂದ ಇಳಿದು ಲೋಕಲ್ ಚುನಾವಣೆ ಅಂದರೆ ಆ ಒಂದು ಲೋಕಸಭಾ ಚುನಾವಣಾ ಕಣಕ್ಕೆ ಬರಬೇಕಾಯ್ತು ಅವ್ರು ಆ್ಯಕ್ಚುಲಿ. ಅಂದರೆ ನೀವು ಬರಬೇಕಾಗತ್ತೆ ಸ್ಥಳೀಯಕ್ಕೆ ಅಂತ. ನಿಮ್ಮ ಪ್ರಶ್ನೆಗೆ ನಾನು ಸಾಂಕೇತಿಕವಾಗಿ ಅಥವಾ ರೂಪಕಾತ್ಮಕವಾಗಿ ಹೇಳೋದ್ರೆ, ಈ ಥರ ಬೇರಿನ ಜೊತೆ ಗುರುತಿಸ್ಕೊಂಡಿರೋ ಮನುಷ್ಯನ ಫಾಲೋಯರ್ಸ್ ಅನೇಕರು ಅವರು ದೂರ ದೂರ ಹೋಗಿ ಒಂದು ಮಾತಿಗೆ ಸುಮ್ಮನೆ ನಾವು ಲೋಹಿಯಾ ಅವ್ರದ್ದು ವಿಚಾರ ಇದ್ವಿ, ಅವ್ರು ಬಂದಾಗ ಸೇರ್ತಾ ಇದ್ವಿ, ಇದು ಮಾಡ್ತಾಯಿದ್ವಿ ಅನ್ನುವ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಹೋದರು. ಅಂದರೆ ಲೋಹಿಯಾ ಅವರು ಮಾರ್ಕ್ಸ್ವಾದದಿಂದ ಹೆಂಗೆ ನಮ್ಮನ್ನು ಬಿಡಿಸ್ಕೊಳ್ಳೋದು, ಆಧುನಿಕವಾದ ಈ ಒಂದು ವಿಕಾರಗಳಿಂದ ಹೆಂಗೆ ನಾವು ಬಿಡಿಸ್ಕೊಳ್ಳೋದು, ಅದಕ್ಕೆ ಅವ್ರಿಗೆ ಗಾಂಧಿಯವರು ಮಾಡಲಾಗಿದ್ದರು. ಅವ್ರಿಗೆ ಅದ್ರ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇರ್ಬೋದು, ಅದು ಬೇರೆ ವಿಷಯ. ಆದರೆ ಅವರು ಭಾರತೀಯವಾದ್ರ ಕಡೆಗೆ ಬಂದಿದ್ದರು. ಅವರು ಇವ್ರಿಗದು ಬೇಡವಾಗದೆ ಹೋಯಿತು. ಸಾಹಿತಿಗಳಾಗಲಿ, ಚಿಂತಕರಾಗಲಿ, ಕಲಾವಿದರಾಗಲಿ ರಾಮಮನೋಹರ್ ಲೋಹಿಯಾ ಅವ್ರು ಹೇಳಿದ್ದ ವಿಚಾರಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗದೇ ಇರೋದಕ್ಕೆ ಕಾರಣ ಅವರ ಅಧ್ಯಯನಶೀಲತೆಯ ಕೊರತೆ ಅಲ್ಲ. ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿದವರೇನೆ, ಆದರೆ ಅದಕ್ಕೇನೋ ಒಂದು ತತ್ವನಿಷ್ಠೆ ಬೇಕಲ್ವಾ. ಆ ತತ್ವ ಒಬ್ಬ ವ್ಯಕ್ತಿ ಒಂದು ಹೇಳ್ತಾನೆ ಅಂದರೆ, ಇವಾಗ ಸಪ್ತಕ್ರಾಂತಿ ಹೇಳಿದೆ, ಮತ್ತೊಂದು ಹೇಳಿದೆ, ಮಗದೊಂದು ಹೇಳಿದೆ, ಅದ್ರ ಜೊತೆಗೆ ಬೇಕಲ್ಲ. ಈಗ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತವನ್ನು ಅಥವಾ ಗ್ರಾಮೀಣ ಆಡಳಿತವನ್ನು ಅದು ದಬ್ಬಾಳಿಕೆ ಮಾಡ್ತಾ ಇದೆ ಅಂದರೆ ವಿರೋಧ ಮಾಡಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರಕ್ಕೆ ಸೆಡ್ ಹೊಡಿಯೋರು ಬೇಕಲ್ಲ. ಸೆಡ್ ಹೊಡಿಯೋಕ್ಕೆ ಹೋದರೆ ಇವ್ರಿಗೆ ಸಿಗಬೇಕಾಗಿರುವಂಥ ಅನುಕೂಲಗಳು ಸಿಗದೆ ಹೋಗ್ಬೋದು ವಾಪಸ್ಸು, ಅಷ್ಟೇ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಹೇಳ್ಕೊಳ್ಳುವ ಭಾಳ ದೊಡ್ಡ ದೊಡ್ಡ ವರ್ಕ್ಗಳು ಲೋಹಿಯಾ ಅವ್ರ ಬಗ್ಗೆ ಬರ್ತಾ ಇಲ್ಲ. ನಾನು ನಮ್ಮ ನಟರಾಜ್ ಹುಳಿಯಾರವರ ಉಲ್ಲೇಖವನ್ನು ಪ್ರಾರಂಭದಲ್ಲಿ ಮಾಡಿದೆ. ಅಲ್ಲಿಗೆ ಬರೋದಾದರೆ, ಈ ಸಂಪುಟಗಳನ್ನು ಯಾಕೆ ನಾವು ಕಂಪ್ಲೀಟ್ ಮಾಡಲಿಲ್ಲ ಅಂತ ಬಂದಾಗ ಅವರಿಲ್ಲ, ಅನುವಾದಕರು ಮಾಡೋಕ್ಕೆ ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. ನೂರಾರು ಪುಸ್ತಕಗಳು ಬರುವಾಗ ಕಾರಣ ಏನು ಅಂದರೆ, ಲೋಹಿಯಾ ಅವರ ಈ ಭಾರತೀಯತೆಯ ಅಖಂಡತೆಯನ್ನು ಅವ್ರು ಎತ್ತಿಡಿದ್ರು ಅನ್ನೋದು ನೀವು ಹೇಳಬೇಕಾಗತ್ತೆ. ಇವಾಗ ಅವರು ಹಿಮಾಲಯನ್ ಪಾಲಿಸಿ ಬಗ್ಗೆ ಹಿಂಗೆ ಹೇಳಿದ್ರು ಅಂತ ಹೇಳಬೇಕಾಗತ್ತೆ. ನೀವು ಗಿಲ್ಟಿ ಮೆನ್ ಆಫ್ ಇಂಡಿಯಾಸ್ ಪಾರ್ಟಿಷನಲ್ಲಿ ಹಿಂದೂ ಮಹಾಸಭಾನ ಟೀಕೆ ಮಾಡಿದ್ರು ಅಂತ ಹೇಳುವಾಗೇನೋ ಸಮಸ್ಯೆ ಇಲ್ಲ. ಮುಸ್ಲಿಂ ಲೀಗ್ದು ಪಾತ್ರ ಇದೆ ಅಂತ ನೀವು ಗೌರ್ಮೆಂಟ್ ಪಬ್ಲಿಕೇಷನಲ್ಲಿ ತರಬೇಕಾಗತ್ತೆ. ತಂದಾಗ ಇವ್ರು ಏನು ಹೇಳ್ಕೊಂಬಂದಿದ್ದಾರೆ 25-30 ವರ್ಷದಲ್ಲಿ ಕರ್ನಾಟಕದ ಒಂದು ಗುಂಪಿನ ಸಮಾಜವಾದಿಗಳು, ಅಂದರೆ ಲಂಕೇಶು, ಅನಂತಮೂರ್ತಿ, ಇವಾಗಿರುವಂಥ ಅನೇಕರು, ಅದಕ್ಕೆ ಹೊಡೆತ ಬೀಳುತ್ತೆ ಆ್ಯಕ್ಚುಲಿ ಅಲ್ವಾ. ರಾಮಾಯಣವನ್ನು ರಾಮಕೃಷ್ಣ ಶಿವನ ಬಗ್ಗೆ ಬರೆದವರು, ರಾಮಲೀಲಾ ನಡಿಬೇಕು ಅಂತ ಹೇಳಿದವರ ಫಾಲೋವರ್ ಆಗಿ ಇವರು ಇಟ್ಟಿಗೆ ಪವಿತ್ರ ಜೀವ ಪವಿತ್ರವಲ್ಲ ಅನ್ನೋ ಲೇಖನವನ್ನು ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾರೆ. ಹೆಂಗೆ ಸಮಜಾಯಿಷಿಗೆ ಕೊಟ್ಕೊಳ್ಳೋಕ್ಕಾಗುತ್ತೆ? ಹೆಸರು ಬಂದಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಉತ್ತರ ಭಾರತದಲ್ಲಿ ಇನ್ನೂ ಭೀಕರವಾಗಿದೆ. ಉತ್ತರ ಭಾರತದಲ್ಲಿ ಲೋಹಿಯಾವಾದಿಗಳ ವಿಘಟನೆ ಇನ್ನೂ ಭೀಕರವಾಗಿದೆ. ಅವ್ರು ಕಿಸಾನ್ ಚಳವಳಿಗೆ ಹೋದರು, ಇನ್ನೊಂದು ಚಳವಳಿಗೆ ಹೋದರು, ಎಲ್ಲ ಕಡೆ ಹೋಗಿ ಅನೇಕ ರಾಜಕೀಯ ಪಕ್ಷಗಳ ಜೊತೆ ಹೋಗೋಗಿ ಸೇರ್ಕೊಂಡ್ಬಿಟ್ರು. ಅದು ಅವರ ವೈಯಕ್ತಿಕ ಪಾಯಿಂಟ್. ಬೇಕಾಗಿರೋದು ಲೋಹಿಯಾ ಈಸ್ ಎ ಪೊಲಿಟಿಕಲ್ ಫಿಲಾಸಫರ್, ಈಸ್ ಎ ಪೊಲಿಟಿಕಲ್ ಥಿಂಕರ್, ಕಲ್ಚರಲ್ ಥಿಂಕರ್, ಸೋಷಿಯಲ್ ಥಿಂಕರ್. ಆ ಥಿಂಕಿಂಗ್ ಬೇಕಲ್ವಾ. ಯಾವುದೇ ಸರ್ಕಾರ ಭಾರತಕ್ಕೆ ಪೂರಕವಾಗಿರೋ ಫಾರಿನ್ ಪಾಲಿಸಿ ಮಾಡಿದಾಗ ಇದು ಲೋಹಿಯಾವಾದದ್ದೇ ವಿಚಾರ ಅಂತ ಇವ್ರು ಹೇಳ್ಕೊಂಡು ಖುಷಿ ಪಡ್ಬೋದಾಗಿತ್ತಲ್ಲ, ಅದನ್ನು ಮಾಡ್ತಿಲ್ಲ.
ಹಾಗಾಗಿ ಅವರು ಬದಲಾಗಿರುವ ಭಾರತದ ಜೊತೆಯಲ್ಲೂ ಅವ್ರು ಹೋಗ್ತಿಲ್ಲ. ಅವ್ರದ್ದೇ ಗುರುಗಳು ಲೋಹಿಯಾ ಅವ್ರು ಏನು ಹೇಳಿದ್ರು ಅದ್ರ ಜೊತೆಯಲ್ಲವರು ಹೋಗ್ತಾ ಇಲ್ಲ. ಮತ್ತು ಲೋಹಿಯಾ ಅವರಂಥ ವಿಚಾರ ಹೇಳ್ಕೊಂಡು ಬಂದಿರೋ ಜಾರ್ಜ್ ಫರ್ನಾಂಡಿಸ್ ಇಂಥವರ ಲೇಖನಗಳು ಪುಸ್ತಕಗಳು ಕೂಡ ಮುನ್ನೆಲೆಗೆ ಬರೋದಿಲ್ಲ. ಈಗ ವಾಪಸ್ ಅವರು ಇಂಡಿಯಾ ಫಸ್ಟು, ಆಮೇಲೆ ಇಂಡಿಯಾದ್ದು ಭಾರತದ ಸೆಕ್ಯೂರಿಟಿ ಪಾಲಿಸಿ ಬಗ್ಗೆ ತುಂಬ ಗಟ್ಟಿಯಾದ ನೀತಿ, ಕೋಕೋ ಕೋಲಾ ಇದೆಲ್ಲ ಬಂದಾಗ ಅದನ್ನು ಹೊರಕ್ಕೆ ಹಾಕಬೇಕು ಅಂತ ಜಾರ್ಜ್ ಫರ್ನಾಂಡಿಸ್ ಮಾಡಿದ ಹೋರಾಟ, ಅದೆಲ್ಲ ಈಗಿನ ಜನಕ್ಕೆ ಯಾರು ಸಮಾಜವಾದಿ ಚಿಂತನೆ ಹೇಳ್ತಾರೆ ಅವ್ರಿಗೆ ರೋಮಾಂಚನ ಆಗಬೇಕಾಗಿತ್ತಲ್ಲ, ಅವ್ರಿಗೆ ರೋಮಾಂಚನ ಆಗ್ತಾಯಿಲ್ಲ. ಯಾಕೆಂದರೆ ಅವರು ಏನೇ ಮಾಡಿದ್ರೂ ಒಂದು ಗುಂಪು ಇನ್ನೊಂದು ಗುಂಪಿಗಿಂತ ಭಿನ್ನವಾಗಿ ಹೋರಾಟ ಮಾಡಿದರೂ ಕೂಡ ಭಾರತದ ಹಿತವನ್ನು ಗಮನದಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ರು ಒಂದು ಮುಖ್ಯ ಪಾಯಿಂಟ್. ಅದನ್ನು ಆ ಪಾಯಿಂಟು ಇಲ್ಲಿ ಬರೋದೇ ಇಲ್ಲ ಅಲ್ವಾ. ಮತ್ತು ಭಾರತದ ಒಬ್ಬ ರಾಜಕಾರಣಿ ತೊಗೊಳ್ಳೋ ಸಂಬಳ ಎಷ್ಟು, ಸಾಮಾನ್ಯ ಜನಗಳ ದಿನದ ಒಂದು ಪರ್ ಕ್ಯಾಪಿಟ ಇನ್ಕಮ್ ಎಷ್ಟು ಅಂತೆಲ್ಲ ಲೋಹಿಯಾ ಅವ್ರು ಮಾತಾಡ್ತಾರೆ. ಈ ನಮ್ಮ ನೆಹರು ಅವರು ಒಳ್ಳೆ ಇಂಗ್ಲೆಂಡಿನ ರಾಜ್ಕುಮಾರ್ ಅಂತಾರೆ ಜೀವನ ಮಾಡ್ತೀರಿ ಅಂತ ಪಾರ್ಲಿಮೆಂಟಲ್ಲೇ ಮಾತಾಡ್ತಾರೆ. ಇವತ್ತು ಯಾರು ಮಾತಾಡ್ತಾರೆ? ಮತ್ತು ಆಮೇಲೆ ಟಿಕೆಟ್ ಕೊಡದೆ ಹೋದರೆ ಅಥವಾ ಅಂದರೆ ಈ ಥರದ್ದು ಬಂತು. ಅಂದರೆ ಇವರು ಆದರ್ಶವಾದದಲ್ಲೇ ಕೊನೆ ತನಕ ಇದ್ದರು. ನೀವು ಆದರ್ಶವಾದದ ಬಗ್ಗೆ ಭಿನ್ನಾಭಿಪ್ರಾಯ ಇಟ್ಕೋಬೋದು, ಆದರ್ಶವಾದಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ನಾವು ಪ್ರಾಮಾಣಿಕರಲ್ಲ ಅಂತ ಹೇಳೋಕ್ಕಾಗಲ್ಲ ಲೋಹಿಯಾನ. ಅದ್ರ ಬಗ್ಗೆ ನೀವು ವೈಚಾರಿಕವಾಗಿ 1, 2, 3 ಪಾಯಿಂಟ್ಗಳಲ್ಲಿ ಭಿನ್ನಾಭಿಪ್ರಾಯ ಇಟ್ಕೋಬೋದು, ಅದು ಇದ್ದೇ ಇರುತ್ತೆ ವೈಚಾರಿಕ ಕ್ಷೇತ್ರದಲ್ಲಿ. ಬಟ್ ತುಂಬ ರಾಷ್ಟ್ರನಿಷ್ಠರಾದ ಕಲ್ಚರ್ನ ಧಾತುಗಳನ್ನು ಅಥವಾ ಬೇರುಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಂಡು ಅದನ್ನು ಬೇರೆಯವ್ರಿಗೂ ಸ್ವಲ್ಪ ಅದನ್ನು ಹಬ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದವರು ಲೋಹಿಯಾ ಅವರು. ಮುಂದೆ ಆ ಇಂಟೆನ್ಸಿಟಿ ಇದೆ ಅಲ್ವಾ, ಅಂದರೆ ಅದನ್ನು ಮುಂದುವರಿಸೋರು ಯಾರು? ಈಗಿನ ಕಾಲದ ಲೋಹಿಯಾ ಚಾಂಪಿಯನ್ ಯಾರಪ್ಪ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಎಲ್ಲದರಲ್ಲೂ ಅಷ್ಟೇ ಅಲ್ವಾ. ಈಗ ರಾಮ ವಿವೇಕಾನಂದರು ಏನೋ ಒಂದು ವಿವೇಕಾನಂದ ಮೂಮೆಂಟ್ ಮಾಡ್ತಾರೆ. ಅದಾದಮೇಲೆ ಈ ಕಾಲದಲ್ಲಿ ಅಂದರೆ ನೀವು ಹೇಳ್ಬೋದು ಇಂತಿಂಥ ಸ್ವಾಮಿಗಳು ವಿವೇಕಾನಂದರ ವಿಚಾರಕ್ಕೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಅಥವಾ ಅನೇಕ ಹಿಂದೂ ಸಂಘಟನೆಗಳಲ್ಲಿ ಅಥವಾ ಪರಿಸರದ ಹೋರಾಟಗಳಲ್ಲಿ ಇಂತಿಂಥವ್ರು ಮುಂದುವರಿಸ್ತಾ ಇದ್ದಾರೆ ಅಂತ ನೀವು ಹೆಸರುಗಳನ್ನು ಹೇಳ್ಬೋದು. ಬೇಕಾದ್ರೆ ಅವ್ರ ಜೊತೆ ಭಿನ್ನಾಭಿಪ್ರಾಯನೂ ಇಟ್ಕೋಬೋದು ನೀವು, ಆದರೆ ಅವ್ರು ಮಾಡ್ತಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಇಲ್ಲಿ ನಿಮಗೆ ಗ್ರೌಂಡ್ ಲೆವೆಲಲ್ಲಿ ಹಂಗೆ ಕಾಣಿಸ್ತಾ ಇಲ್ಲ. ಪಾಯಿಂಟ್ ಇರೋದು ಅದು ಆ್ಯಕ್ಚುಲಿ ಇಲ್ಲ. ಅದು ಲೋಹಿಯಾ ಅವ್ರನ್ನ ನೀವು ಕೇವಲ ಇಂಟೆಲೆಕ್ಚುಯಲ್ ಬ್ಯಾಟಲ್ ಅಂತ ತೊಗೊಳಕ್ಕಾಗಲ್ಲ. ಯಾಕೆಂದರೆ ಅಡ್ಮಿನಿಸ್ಟ್ರೇಷನು ಮತ್ತು ಡೇ ಟು ಡೇ ಪೊಲಿಟಿಕ್ಸ್ನಲ್ಲಿ ಅವ್ರು ತುಂಬ ಆ್ಯಕ್ಟಿವ್ ಆಗಿ ಇದ್ದಿದ್ದರಿಂದ ನೇರವಾಗಿ ನೀವು ಮಂತ್ರಿ ಆದರೆ ಅಥವಾ ನೀವು ಒಂದು ಪ್ರಾಂತದ ಪ್ರತಿನಿಧಿ ಆದರೆ ಒಂದು ಏರಿಯಾಗೆ ನೀವು ತಕ್ಷಣ ಲೋಹಿಯಾ ಅವ್ರ ಲೇಖನ ಓದ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತಲ್ಲ. ಈಗ ಲೋಹಿಯಾ ಮಾದರಿಯ ಒಂದು ಗ್ರಾಮ, ಲೋಹಿಯಾ ಮಾದರಿಯ ಒಂದು ಜಿಲ್ಲೆ, ನಾನು ಜಗದೀಶ್ ಅನೇಕ ಸತಿ ಇದು ಮಾತಾಡಿದ್ವಿ, ಆ ಮಾದರಿಯ ಜಿಲ್ಲೆಯನ್ನು ನಾವು ಕ್ರಿಯೇಟ್ ಮಾಡೋಕ್ಕಾದರೆ ಅದು ಲೋಹಿಯಾ ವಿಚಾರದ ಸಕ್ಸಸ್ಸು ಅಷ್ಟೇ ಅಲ್ವಾ. ಈಗ ಅವ್ರು ಹೇಳಿರೋ ಈ ಪ್ರಿನ್ಸಿಪಲ್ಸ್ನೆಲ್ಲ ಒಂದು ಸತಿ ಪ್ರಾಕ್ಟಿಕಲಿ ಮಾಡಿ ನೋಡೋದಪ್ಪ, ಎಷ್ಟು ಮಾಡೋಕ್ಕಾಗತ್ತೆ ಗೊತ್ತಾಗುತ್ತೆ, ಮಾಡೋಕ್ಕಾಗತ್ತೋ ಮಾಡೋಕ್ಕಾಗಲ್ವೋ ಅಂತ ನೋಡ್ಬೋದಾಗಿತ್ತು. ಅದನ್ನು ಮಾಡದೆ ಹೋದರೆ ಸುಮ್ಮನೆ ಅದೊಂದು ನಗರ ಕೇಂದ್ರಿತವಾಗಿ ಒಂದಷ್ಟು ಏನೋ ಪುಸ್ತಕ ಮಾಡೋದು, ಏನೇನೋ ಒಂದಷ್ಟು ಚರ್ಚೆ ಮಾಡೋದು, ಅದರಿಂದ ಅದು ಅವರು ಬಯಸಿದ್ದಾಗಿರಲಿಲ್ಲ. ಆ್ಯಕ್ಚುಲಿ ಲೋಹಿಯಾ ಅವ್ರು ಬಯಸಿದ್ದು ಅದಾಗಿರಲಿಲ್ಲ. ಅದೇ ಹೇಳಿದ್ನಲ್ಲ, ಅದು ಟಾಪ್ ಟು ಬಾಟಮ್, ಅದು ಕೆಳ ಹಂತದಿಂದ ಇದು ಹೋಗಬೇಕು ಅಂದರೆ ಮೊದಲು ಬುದ್ಧಿಜೀವಿಗಳಾದವರು ನಗರಗಳಿಂದ ಹಳ್ಳಿ ತನಕ ಹೋಗಬೇಕಲ್ಲ. ನೀವು ಹೋಗೋ ಮಾಡಲ್ ನಿಮಗೆ ರಾಮಕೃಷ್ಣಾಶ್ರಮದಲ್ಲಿ ಕಾಣಿಸ್ಬೋದು, RSSನಲ್ಲಿ ಕಾಣಿಸ್ಬೋದು, ಕ್ರೈಸ್ತ ಪಾದ್ರಿಗಳಲ್ಲಿ ಕಾಣಿಸ್ಬೋದು, ಏನೇ ಇರಲಿ ಅವರ ಕಾರ್ಯತಂತ್ರಗಳು. ದೇ ವಿಲ್ ಗೋ ಟು ದಿ ಗ್ರಾಸ್ ರೂಟ್ಸ್. ಕೊನೇ ಒಂದು ದೂರದ ಹಳ್ಳಿ ತನಕ ತೆಪ್ಪ ಮಾಡಿಕೊಂಡು ದೋಣಿ ಮಾಡ್ಕೊಂಡು ಹೋಗಿ ಏನು ಕೆಲಸ ಮಾಡಬೇಕು ಮಾಡಿ ಬರ್ತಾರೆ ಅವರು. ಬೇರೆ ಬೇರೆ ಅವರವರ ಏನೇನು ಧ್ಯೇಯ ಉದ್ದೇಶಗಳಿದೆ ಅದಕ್ಕೆ ತಕ್ಕಂತೆ. ನಮಗೆ ಎಲ್ಲೂ ಕಾಣಿಸಲ್ವಲ್ಲ, ಯಾರೋ ಸೋಷಿಯಲಿಸ್ಟ್ ಒಬ್ಬರು ಹೋಗಿ ಒಂದು ಭಾರತದ ಕೊನೆ ಹಳ್ಳಿಯಲ್ಲಿ ಉಳ್ಕೊಂಡು ಅಲ್ಲೇನೋ ಒಂದು ಲೋಹಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲಿ ನಾವು ನೋಡಲೇ ಇಲ್ಲ ಇಷ್ಟು ವರ್ಷದಲ್ಲಿ. ಇದೇ ಪ್ರಾಬ್ಲಮ್ ಆ್ಯಕ್ಚುಲಿ. ಅದೇ ಹಿ ವಾಸ್ ಪ್ರೀಚಿಂಗ್ ಆ್ಯಂಡ್ ಆಲ್ಸೋ ಹಿ ವಾಸ್ ಪ್ರಾಕ್ಟೀಸಿಂಗ್ ಸೋಷಿಯಲಿಸಮ್ ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್. ಆಮೇಲೆ ನಮಗೆ ಅದನ್ನು ಪ್ರಾಕ್ಟೀಸಿಂಗ್ ಮಾಡೋರು ಕಮ್ಮಿಯಾಗಿ ಪ್ರೀಚಿಂಗ್ ಬಂದರು. ಈಗ ಪ್ರೀಚ್ ಮಾಡೋರು ಇಲ್ಲ, ಪ್ರಾಕ್ಟೀಸ್ ಮಾಡೋರು ಇಲ್ಲ ಅಂತಕ್ಕೆ ಬಂದಿದೆ. ಬಟ್ ಇದು ಆ ವಿಚಾರದಲ್ಲಿ ದಮ್ಮಿದೆ, ಆ ವಿಚಾರದಲ್ಲಿ ಶಕ್ತಿ ಇದೆ ಅನ್ನೋಕ್ಕೆ ನಾನು ಅದನ್ನು ಆಯ್ಕೆ ಮಾಡ್ಕೊಂಡು. ಅವರೇ ಹೇಳ್ತಾರೆ ದೇಶ ವಿಭಜನೆಯ ಸಮಯದ ದೊಡ್ಡ ದುರಂತ ಅಂದರೆ ನಾವು ಯಾರೂ ಕೂಡ ಅದಕ್ಕೋಸ್ಕರ ಉಪವಾಸ ಕೂಡ ಕೂರಲಿಲ್ಲ ಅಂತ ಅವರೇ ಬರೀತಾರೆ ಈ ಪುಸ್ತಕದಲ್ಲಿ. ಕನಿಷ್ಠ ನಾವೇ ಹೇಳ್ತಿದ್ವಲ್ಲ ಸತ್ಯಾಗ್ರಹ ಮಾಡ್ಬೇಕಂತ, ಅದು ಹೆಂಗೆ ತೊಗೊಳ್ತಾರೆ ಜಿನ್ನ ಅಥವಾ ಮತ್ತೊಬ್ಬರು, ನಾವು ನೋಡ್ತೀವಿ ಅಂತ ಮೌಂಟ್ ಬ್ಯಾಟನ್ ಮನೆ ಮುಂದೋ ಏನೋ ಸುಮ್ಮನೆ ಉದಾಹರಣೆಗೆ ಹೇಳ್ತಿರೋದು, ನಾವು ಉಪವಾಸ ಕೂರ್ತೀವಪ್ಪ 20 ದಿವಸ 30 ದಿವಸ, ಪ್ರಾಣ ಹೋದರೂ ಹೋಗಲಿ ಅಂತ. ಅಂದರೆ ನಮಗಿದು ಪ್ರಾಣವನ್ನು ತೆತ್ತು ಕಾಪಾಡಿಕೊಳ್ಳಬೇಕಾದ ಅಖಂಡತೆ ಅಂತ ಅನ್ನಿಸ್ಲೇ ಇಲ್ವಲ್ಲ ಅಂತ ಆತ್ಮವಿಮರ್ಶೆ ಈ ಪುಸ್ತಕದಲ್ಲೇ ಇದೆ. ನಾವು ಕೆಲಸದ ಸುಮ್ಮನೆ ಗಾಂಧಿಯವರ ಹೆಸರು, ನೆಹರು ಹೆಸರು, ಪಟೇಲ್ ಹೆಸರು ಹೇಳಿಬಿಡ್ತೀವಿ, ಉಳಿದವರು ಅನೇಕರು ಇದ್ರಲ್ಲ. ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ನಾವು ಬಿಡೋದಿಲ್ಲ ಅಂಥೇಳಿ ನಮ್ಮ ದೇಶದಲ್ಲಿ ದೇಶ ವಿಭಜನೆಯ ಮುಂಚೆ ನಡೆದ ಹೋರಾಟದಲ್ಲಿ ಅನೇಕರು ಹುತಾತ್ಮರಾದರು. ದೇಶ ವಿಭಜನೆ ನಂತರದ ದುರಂತದಲ್ಲಿ ಅನೇಕರು ಪ್ರಾಣಮಾನ ಮನೆ ಮಠ ಕಳ್ಕೊಂಡ್ರು. ದೇಶ ವಿಭಜನೆಗೋಸ್ಕರ
ವಿರುದ್ಧವಾಗಿ ನಿಂತು ಪ್ರಾಣ ಕಳ್ಕೊಂಡವ್ರ ಉದಾಹರಣೆ ನನ್ನ ನೆನಪಿನಲ್ಲಂತೂ ಇಲ್ಲಪ್ಪ ಇತಿಹಾಸದಲ್ಲಿ. ಯಾವುದೇ ಗುಂಪುಗಳಾಗ್ಬೋದು. ಲೋಹಿಯಾ ಹೇಳ್ತಿರೋದು ಅದೇನೆ. ಅಂದರೆ ದಟ್ ನೆವರ್ ಗಾಟ್ಸ್ ಪೆನೆಟ್ರೇಟೆಡ್ ಇನ್ ಟು ಅವರ್ ಸೈಕಿ ಸೋ ಡೀಪ್ ಅಂತ. ಅಯ್ಯೋ ಇನ್ನು ಮುಗೀತು, ಇದು ಶಾಶ್ವತವಾಗಿ 2 ದೇಶ ಆಗಿಬಿಡ್ತಾ ಇದೆ, ಪ್ರಾಣ ಹೋದರೂ ಪರವಾಗಿಲ್ಲ ನಿಂತು ನಾನು ಇದನ್ನು ತಡಿತೀನಿ. ಸ್ಪೀಚ್ ಮಾಡಿರ್ಬೋದು, ಜನಜಾಗೃತಿ ಮಾಡಿರ್ಬೋದು, ಅನೇಕರು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸಾವರ್ಕರ್ ಮಾಡಿದ್ದಾರೆ, ಗುರುಜಿ ಗೋಳ್ವಲ್ಕರ್ ಮಾಡಿದ್ದಾರೆ, ಲೋಹಿಯಾವರೇ ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ. ಅದಿಲ್ಲ ಅಂತ ನಾನು ಹೇಳ್ತಿಲ್ಲ, ಆ ಪಾಯಿಂಟ್ ನಿರಾಕರಿಸ್ತಿಲ್ಲ. ಅದಕ್ಕೆ ಪ್ರಾಣದ ಬಲಿದಾನ ಆಯಿತು, ಆಮೇಲೆ ಇನ್ನು ಹಂತದಲ್ಲ ಆ ಮೂಮೆಂಟ್ ಇದೆಯಲ್ಲ, 44ರಿಂದ 45 ರ್ಯಾಡ್ಕ್ಲಿಫ್ ಪ್ಲ್ಯಾನ್ ಇಂಪ್ಲಿಮೆಂಟೇಷನ್ ಕಾಲ, ಮೌಂಟ್ ಬ್ಯಾಟನ್ ಪ್ಲ್ಯಾನು, ಆ ಕಾಲದಲ್ಲಿ ಆಗಲಿಲ್ಲ. ಅದನ್ನು ಅವ್ರು ಹೇಳ್ತಿರೋದು ಯಾರಿಗೂ, ಅಂದರೆ ಅವ್ರು ಹೇಳ್ತಿರೋದು ದೊಡ್ಡ ದೊಡ್ಡ ಜನಕ್ಕೆ, ಪೊಲಿಟಿಕಲಿ ಅವ್ರು ಹೂ ಇಸ್ ಹೂ ಅಂತಿದ್ರಲ್ಲ, ಇವ್ರು ಯಾರು ಒಬ್ಬರು ಪ್ರಾಣ ಕೊಡಲಿಲ್ವಲ್ಲ. ಪಾರ್ಟಿಷನ್ಗೆ ಕೈ ಎತ್ತಿ ಅನ್ನೋ ದಿವಸ ಕೃಪ್ಲಾನಿ ಅವರು ಬೇಗ ಮುಗಿಸ್ಬಿಡೋಣ, ನನಗೆ ತಲೆನೋವ್ತಾ ಇದೆ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ಆಗಿದೆ ಇದು. ಅವ್ರಿಗೆ ತುಂಬ ತಲೆನೋವಂತೆ ಅವತ್ತು. ಆಗಿರ್ಬೋದು, ಮನುಷ್ಯನ ಪಾಪ ತಲೆನೋವಿರುತ್ತೆ, ಮುಗಿಸ್ಬಿಟ್ರು ಅದನ್ನು. ಹೀಗೆಲ್ಲ ಡಾಕ್ಯುಮೆಂಟ್ ಆಗಿದೆ ಹಿಸ್ಟ್ರಿನಲ್ಲಿ. ಅಂದರೆ ಭಾಳ ದೊಡ್ಡ ಸಂಘರ್ಷಾತ್ಮಕವಾಗಿ ಏನು ಪಾರ್ಟಿಷನ್ ಆಗಲಿಲ್ಲ. ಯಾರೋ ಬೇರೆಯವ್ರು ಮಾಡಿರ್ಬೋದು, ಯಾರೋ ಡಿಸೈಡಿಂಗ್ ಫ್ಯಾಕ್ಟ್ರಿಗಳಲ್ಲಿದ್ದರು, ಅವರೆಲ್ಲ ಭಾಳ ಸುಲಭವಾಗಿ ಈ ಪಾರ್ಟಿಷನ್ನು ಅಥವಾ ಟ್ರಾನ್ಸ್ಫರ್ ಆಫ್ ಪವರ್ಗೆ ಒಪ್ಕೊಂಡ್ರು ಅಂತ ನಮಗೆ ದಾಖಲೆಗಳೇ ಹೇಳುತ್ತೆ. ವಿ ಪಿ ಮೆನನ್ ಬರೆದಿರೋದು ಅಥವಾ ಬ್ರಿಟಿಷ್ ಪ್ಯಾಲೇಸ್ನಿಂದ ಬಂದಿರೋವಂಥ ವಾಲ್ಯೂಮ್ಸ್ಗಳು ಎಲ್ಲ ನಮ್ಗೆ ಸಿಗುತ್ತೆ ಇಂಟರ್ನೆಟ್ಟಲ್ಲಿ, ಅದು ಹೇಳುತ್ತೆ. ಅದನ್ನು ನಮಗೆ ಭಾಳ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಇದೆಲ್ಲ ಹೇಳಿ ಕೊನೆಯದಾಗಿ ಹೇಳಬೇಕು ಅಂದರೆ, ನೇತಾಜಿ ಸುಭಾಷ್ ಚಂದ್ರ, ನಮ್ಮದೊಂದು ಹೇಳಬೇಕಲ್ಲ ಕೊನೆಯಲ್ಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಏನು ಅಂದಾಗ, ನೇತಾಜಿ ಇವತ್ತು ಇರಬೇಕಾಗಿತ್ತು, 55 ಸುಮಾರಲ್ಲಿ ಅವರೊಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಅವ್ರು ಇದ್ದಿದ್ದರೆ ನಮಗೆ ಭಾಳ ಒಳ್ಳೆಯ ನಾಯಕತ್ವ ಬರ್ತಾಯಿತ್ತು, ಪಾರ್ಟಿಷನ್ನು ತಪ್ಪಿಸೋ ಸಾಧ್ಯತೆ ಅವ್ರಿಗಿತ್ತು ಅನ್ನೋ ಮಾತನ್ನು ಲೋಹಿಯಾ ಅವ್ರು ಹೇಳ್ತಾರೆ. ಬಟ್ ಅದೇ ಲೋಹಿಯಾ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ನಡುವೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಬಂದು, ಇಬ್ಬರು ಜೂನಿಯರ್ಸ್ ನಡುವೆ, ಗಾಂಧೀಜಿ ಸೀನಿಯರು. ಆವಾಗ ನೆಹರು ಅವರು ಹೆಚ್ಚು ಗಾಂಧಿಯವ್ರ ಕಡೆಗೆ ವಾಲ್ಕೊಂಡಾಗ, ನಾನು ಗಾಂಧೀಜಿಯವ್ರನ್ನ ಬಿಟ್ಕೊಡೋಕ್ಕಾಗಲ್ಲ ಅಂತ ಸುಭಾಷನ್ ಬಿಟ್ಟು ಇದೇ ಲೋಹಿಯಾ ಅವರು ನೆಹರೂನ ಸಪೋರ್ಟ್ ಮಾಡಿರ್ತಾರೆ. ಅದಕ್ಕೆ ಆಮೇಲೆ ಅವರು ಪಶ್ಚಾತ್ತಾಪ ಪಡ್ತಾರೆ. ಸೇಮ್ ವಿತ್ ಜಯಪ್ರಕಾಶ್ ನಾರಾಯಣ್, ಸೇಮ್ ವಿತ್ ರಾಜೇಂದ್ರ ಪ್ರಸಾದ್ ಬಾಬು, ಅವರೆಲ್ಲ ಗಾಂಧಿ ಮತ್ತು ನೆಹರು ಪರ ನಿಂತ್ಕೊಂಡ್ಬಿಡ್ತಾರೆ ಪ್ರೀ ಇಂಡಿಪೆಂಡೆನ್ಸಲ್ಲಿ. ಆಮೇಲೆ ಅವರೆಲ್ಲರೂ ಕಾಲ ಮಿಂಚಿದ ಮೇಲೆ ಅಯ್ಯೋ ಸರಿಯಾಗಲಿಲ್ಲ, ನೆಹರು ಕೈಯಲ್ಲಿ ಅಧಿಕಾರ ಬಂದುಬಿಡ್ತು ಅಂತಾರೆ. ಅದಕ್ಕೆ ಸಮರ್ಥವಾಗಿರೋ ನಾಯಕರು ಬೆಳೆಯೋ ಟೈಮ್ನಲ್ಲಿ ಅವರು ದೇ ಗೋ ವಿತ್ ದಿ ಒಂಥರ ಅನ್ಪಾಪ್ಯುಲರ್ ಆಗೋದು ಯಾಕಪ್ಪ ಬೇಕು, ದೇಶಹಿತ ಮತ್ತು ಅನ್ಪಾಪ್ಯುಲರ್ ಅನ್ನೋದ್ರ ನಡುವೆ ಅವರು ಅನ್ಪಾಪ್ಯುಲರ್ನ ಅವರು ಇಷ್ಟಪಡಲ್ಲ, ಪಾಪ್ಯುಲರ್ಗೆ ಹೋಗ್ತಾರೆ ಮತ್ತು ದೇಶಹಿತಕ್ಕೆ ಆ ಮಟ್ಟಿಗೆ ಅವರು ರಾಜಿ ಮಾಡ್ಕೊಳ್ತಾರೆ. ಅದರಲ್ಲಿ ಲೋಹಿಯವರು ಸೇರಿಕೊಳ್ತಾರೆ. ಎಲ್ಲರನ್ನೂ ವಿಮರ್ಶೆ ಮಾಡುವ ಲೋಹಿಯವರು ಕೂಡ ಆ ಹಂತದಲ್ಲಿ ಸೇರಿಕೊಳ್ತಾರೆ. ಆದರೆ ಅವ್ರು ಏನೇ ಮಾಡಿದರೂ ಅದನ್ನು ಓಪನ್ ಆಗಿ ಹೇಳುವಷ್ಟು ಅವರಿಗೆ ಧೈರ್ಯ ಇತ್ತು, ಪ್ರಾಮಾಣಿಕತೆ.